ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು 4ನೇ ನೊಂದವರ ಸಂಘ ಎಪಿಸೋಡ್ ಮಾಡ್ತಾ ಇದೀವಿ ಈ ವರ್ಷ. ನಾನು ಅನ್ಕೊಂಡಿಲ್ಲ ಇಷ್ಟೊಂದು ಮಾಡ್ತೀವಿ ಅಂತ. ಫಸ್ಟ್ ನಾನು ನಮ್ಮ ಕರ್ನಾಟಕ ಡೀಪ್ ಸ್ಟೇಟ್ ಮೆಂಬರ್ ವಿಷ್ಣು ಅವ್ರನ್ನ ಹಾಯ್ ಹೇಳ್ತೀನಿ. ಅದಾದ್ಮೇಲೆ ಸಾತ್ವಿಕ್ ಅವ್ರಿಗೆ ಹಾಯ್ ಹೇಳ್ತೀನಿ. ವಿಷ್ಣು ಅವರು ತುಂಬಾ ಓಡಾಡಿ ಗೌರ್ಮೆಂಟ್ ಅಲ್ಲೆಲ್ಲ ಓಡಾಡಿ ಈಗ ಅವ್ರು ಏನ್ ಬೇಕೋ ಅದ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಹೆಂಗನ್ಸ್ತಾರೆ ವಿಷ್ಣು ಅವ್ರೆ? ನೀವೇ ನೋಡ್ತಾ ಇರ್ಬೇಕು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಏನೇನ್ ನಡೀತಾ ಇದೆ. ಅವನು ಟೆಲಿಪತಿ ಅವ್ರದ್ದು ಏನು ಏನು ಗೌರ್ಮೆಂಟ್ ಆಗ್ತಿದೆ, ದಿನ ಹೋಗ್ತಾನೆ ಏನೋ ಮಾತಾಡ್ತಾನೆ, ಆಗ್ತಿಲ್ಲ ಕೆಲ್ಸ ಅಂತಿಲ್ಲ ಅಂತಾನೆ. ಸೊ ಅದೇನೆ ಆ ಹವಾ ಮೇಂಟೈನ್ ಮಾಡಿದ್ನಿ ನೋಡು. ಹೇಳ್ದಂಗ್ ಲಾಸ್ಟ್ ಟೈಮ್ ಟಿವಿಕೆಗೆಲ್ಲ ಆಗಕ್ಕೆ ಬಿಡ್ಬೇಡ ಅಂತ ಅಂದಿದ್ದೆ. ಅತ್ರ ನಾನು ಮೇಂಟೈನ್ ಮಾಡಿದೀನಿ ಆದಷ್ಟುನುವೆ. ಬಟ್ ಮೇಂಟೈನ್ ಅಲ್ಲ ಮಾಡಕ್ ಹೋಗಿ ನಮ್ಮವರು ಹೋಗ್ಬಿಟ್ಟಿದ್ದಾರೆ ಅಷ್ಟರಲ್ಲಿ. ಸೊ ಅದಕ್ಕೆ ಮುಂದ್ಕೊಳಕ್ ಬಂದಿದೀವಿ. ನಮ್ ವಿಷ್ಣು ಏನಾಗಿದೆ ಅಂದ್ರೆ ವಿಜಯ್ ಭಾವ ಅನ್ಬಿಟ್ಟಿಯಾನೆ. ನೋಡಿದ್ರೆ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ ಎರಡ್ ಕಡೆನೂ. ಪಾಪ. ಬಟ್ ನೀವೇ ಇದು CSK ಓನರ್ಸ್ ಆಮೇಲೆ SRH ಓನರ್ಸ್ ಅವ್ರ ಫ್ಯಾಮಿಲಿಗಿಂತ ವಿಜಯ್ ಎಷ್ಟೋ ಬೆಟರು. ಅಟ್ಲೀಸ್ಟ್ ಏನಾರು ಅದೇ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ಫಸ್ಟ್ ನಮ್ದೇ ನಾವು ತೊಳ್ಕೊಂಡಿಲ್ಬೇಕಾರೆ ಬೇರೆಯವ್ರದ್ದು ತೊಳ್ದ್ಯಾರ ಇಲ್ವಾ ನೋಡಕ್ ಹೋಗ್ಬಾರ್ದು. ಸೊ ಫಸ್ಟ್ ನಾವು ನಮ್ದು ಗಲೀಜಾಗಿರೋದು ನಾವು ನೋಡ್ಕೊಳ್ಳೋಣ. ಈ ಮ್ಯಾಚ್ ಅಲ್ಲಿ ಏನೋ ಒಂಥರ ಆ ವೈಬೇ ಇರ್ಲಿಲ್ಲ. ಅಂದ್ರೆ ನಾವು ಹಳೆ RCB ನೋಡ್ದಂಗ ಆಗ್ತಾ ಇತ್ತು. ಅಂದ್ರೆ ಎಲ್ಲ ಟೈಮ್ನಲ್ಲೂ ಯಾವ್ದನ್ನು ನಾವು ಕಾನ್ಫಿಡೆಂಟ್ ಆಗಿ ಮಾಡ್ಲಿಲ್ಲ. ಪ್ಲಸ್ ಇಡೀ ಮ್ಯಾಚ್ ಸೋಲೋ ತರನೇ ಇದ್ವಿ, ಕಾನ್ಫಿಡೆನ್ಸ್ ಬರ್ಲಿಲ್ಲ ನಮ್ಗೆ. ಬೈ ಇನ್ ಸೈಲೋಸ್ ಚೆನ್ನಾಗ್ ಆಡಿದ್ವಿ. ಇದು ರೆಗ್ಯುಲರ್ RCB ಹಿಂಗೇನೆ. ಈ ಗ್ರಾಫ್ ನೋಡಿ, ಇದ್ರಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಾಗತ್ತೆ. ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ. ಟ್ರಂಪ್ ಬಂದಾಗಿಂದ ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಹಂಗಿದೆ ಈ ಗ್ರಾಫ್. ಸೊ ಅದೇ ತರನೇ ನಮ್ ಮ್ಯಾಚ್ ಹೋಯ್ತು. ಏನೋ ಮಿಸ್ಸಿಂಗ್ ಇತ್ತು ನಿನ್ನೆ. ಏನಿರ್ಬೋದು ಅದು? ನೀನ್ ಹೇಳಿದ್ ಕರೆಕ್ಟ್, ಏನೋ ಮಿಸ್ಸಿಂಗ್ ಇತ್ತು ಅಂತ. ಸೊ ನನ್ ಲೆಕ್ಕದಲ್ಲಿ ಇಟ್ ವಾಸ್ ಅ ಗ್ಲಿಮ್ಸ್ ಆಫ್ RCB ಆಫ್ ದ ಪಾಸ್ಟ್. ಎಸ್, ಯಾಕೆಂದ್ರೆ ವಿ ವರ್ ನಾಟ್ ಏಬಲ್ ಟು ಡಾಮಿನೇಟ್ ಸಸ್ಟೈನ್ಡ್ ಪೀರಿಯಡ್ಸ್ ಆಫ್ ದ ಮ್ಯಾಚ್. ಎವ್ರಿ ಹ್ಮ್ 5 ಓವರ್ಸ್ ಏನೋ ಒಂದ್ ಫೇಸ್ ಅಲ್ಲಿ ಡಾಮಿನೇಟ್ ಮಾಡ್ತಿದ್ವಿ. ಆಮೇಲೆ ಒಂದ್ ವಿಕೆಟ್ ಕಳ್ಕೊಳ್ಳೋದು ಅಥವಾ ನಾವು ಬೌಲಿಂಗ್ ಮಾಡ್ತಿದ್ದಾಗ್ಲೂ 3 ಸತಿ ರೇನ್ ಡಿಲೇ ಆಯ್ತು. ಸೊ ನಾವ್ ಅದೇನ್ ಪ್ರೆಷರ್ ಬಿಲ್ಡ್ ಮಾಡಿದ್ವು, ಇನ್ನೊಂದ್ ಎಂಡ್ ಅಲ್ಲಿ ಅರ್ಶನ್ ಕುಲಕರ್ಣಿ ಕ್ಲಿಯರ್ ಆಗಿ ಸ್ಟ್ರಗಲ್ ಮಾಡ್ತಿದ್ದ. ಅವನನ್ನೇ ಸ್ಟ್ರೈಕ್ ಅಲ್ಲಿ ಇಟ್ಕೊಳ್ಳೋ ಬದಲು ನಾವು ಆ ರೇನ್ ಬ್ರೇಕ್ ಮುಗಿಸ್ಕೊಂಡು ಬಂದಾಗ್ಲೂ ಎವ್ರಿ ಟೈಮ್ ವೆಟ್ ಬಾಲ್ ಅಲ್ಲಿ ಬೌಲ್ ಮಾಡ್ತಿದ್ದಾಗ ಅದು ನಮ್ ಬೌಲಿಂಗ್ ಡಿಡ್ ನಾಟ್ ಫೈರ್ ಆಸ್ ಅ ಯೂನಿಟ್, ವಿಚ್ ಇಸ್ ವೈ ವಿ ಟುಕ್ ಅವರ್ ಫಸ್ಟ್ ವಿಕೆಟ್ ಓನ್ಲಿ ಆಫ್ಟರ್ ಅವರ್ 9th ಓವರ್. ಅದು ಕೈ ಕೊಟ್ಟೋದ, ಅವನು ಔಟ್ ಆಗುವ ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟೋದ. ಆಮೇಲೆ ಯಾರ್ ಟ್ರೆಡಿಷನಲ್ ಆಗಿ ತುಂಬಾ ಸ್ಟ್ರಗಲ್ ಮಾಡ್ಯಾರು, ನಿಕ್ಲಸ್ ಪೂರನ್ ಓಕೆ ಆಬ್ವಿಯಸ್ಲಿ ಒಂದ್ ಮ್ಯಾಚ್ ಆಡ್ದ ಮುಂಬೈ ಮೇಲೆ, ಒಂದ್ ಇನ್ನಿಂಗ್ಸ್ ಚೆನ್ನಾಗ್ ಆಡ್ದ. ರಿಷಬ್ ಪಂತ್ ಅಂತೂ ಈ ವಾಸ್ ನಾಟ್ ಏಬಲ್ ಟು ಪುಟ್ ಬ್ಯಾಟ್ ಟು ಬಾಲ್. ಅವ್ನು ಆಡ್ದಾಗೆಲ್ಲ ಹಂಗೇನೆ. ನಂದು ಇನ್ನೊಂದು ವಾಟ್ ಎಲ್ಸ್ ಡಿಡ್ ನಾಟ್ ವರ್ಕ್ ಇಸ್ ನನ್ ಆಫ್ ಅವರ್ ಟ್ಯಾಕ್ಟಿಕ್ಸ್ ವರ್ಕ್. ನಾವು ರೇನ್ ಡಿಲೇ ನೋಡ್ತಾ ಇದ್ವಿ, ಕೊಹ್ಲಿ ಬಂದು ಆಂಡಿ ಫ್ಲವರ್ ಜೊತೆ ಮಾತಾಡ್ತಿದ್ದ, DK ಜೊತೆ ಮಾತಾಡ್ತಿದ್ದ, ಪಿಚ್ ಈ ತರ ಪಿಚ್ ಆ ತರ ಅಂತ. ಬಟ್ ಅವ್ರು ಹೇಳಿದ್ ಏನು, ಅವ್ರು ಇಂಡಿಕೇಟ್ ಮಾಡಿದ್ ಏನೂ ಆಗಿಲ್ಲ. ಬಿಕಾಸ್ ಕೊಹ್ಲಿಸ್ ಗ್ಯಾಂಬಲ್ ವಾಸ್ ಟು ಬೌಲ್ ಕೃಣಾಲ್ ಪಾಂಡ್ಯ ಇನ್ ದ ಪವರ್ ಪ್ಲೇ. ಕ್ಲಿಯರ್ ಆಗಿ ಕಾಣಿಸ್ತು, ಅವನೇ ಜೆಸ್ಚರ್ ಮಾಡ್ದ ಪಾಂಡ್ಯಗೆ ಹೋಗಿ ಬೌಲಿಂಗ್ ಮಾಡು ಅಂತ. ಅದು ಕ್ಲಿಯರ್ ಆಗಿ ವರ್ಕ್ ಆಗಿಲ್ಲ. ಬಿಕಾಸ್ ಅಪ್ ಟಿಲ್ ದಟ್ ಪಾಯಿಂಟ್ ಹೇಸಲ್ವುಡ್ and Bhuvi were getting some kind of movement of the seam and of the pitch also. ಸೊ ಅದು ಚೆನ್ನಾಗ್ ಆಗ್ತಿತ್ತು. ಇವಾಗ LSG ನೋಡ್ಕೊಂಡು ಹೋದ್ರೆ ಅವ್ರು ಫಸ್ಟ್ 8 overs ಐ ಥಿಂಕ್ ದೇ ಬೋಲ್ಡ್ ಓನ್ಲಿ ಪೇಸ್. ಅಂಡ್ ಎಲ್ಲದನ್ನು ಸಿ ಮೂಮೆಂಟ್ ಇರ್ತಿತ್ತು. ಆಫ್ ಇನ್ ದಿ ಏರ್ ಬಾಲ್ ವಾಸ್ ಸ್ವಿಂಗಿಂಗ್ ಇನ್ ದಿ ಏರ್, ಆಫ್ ದ ಪಿಚ್ ಎಲ್ಲ ಆಗ್ತಿತ್ತು. ಸೊ ಇಟ್ ವಾಸ್ ಡಿಫಿಕಲ್ಟ್ ಟು ಬ್ಯಾಟ್. ಅದೇನೋ ಒಂದಷ್ಟು ಕಾಲ್ಸ್ ಹೋಗಿಲ್ಲ ನಮ್ ಕಡೆ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆರ್ ವೇ. ಟಾಸು ಗೆದ್ರು, ಚೇಸಿಂಗು ತಗೊಂಡ್ರು. ಬಟ್ ಆದ್ರೂ ನನಗ್ ಮನೇಲಿ ಕುತ್ಕೊಂಡು ನೋಡ್ತಿದ್ದಾಗ ನನಗೇನೋ ಅನಿಸ್ತು, ಏನೋ ಇವತ್ ಸರಿಗಿಲ್ವಲ್ಲ ಅಂತ. ಏನೋ ಇವ್ರದ್ದು ಮಣ್ಣು ಧೈರ್ಯ, ಇವ್ರದ್ದು ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಕಾಣಿಸ್ಕೊಂತು, ವಿಚ್ ಇಸ್ ರೈಟ್ಫುಲಿ ಸಮ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಅ ಲಾಟ್ ಇನ್ ದ ಪಾಸ್ಟ್ ಕೆಪ್ಟ್ ರಿಪೀಟಿಂಗ್ ಇಟ್ ಸೆಲ್ಫ್. ಗಿವಿಂಗ್ ರೊಮಾರಿಯೋ ಶೆಪರ್ಡ್ 1 over. ಅದ್ರಲ್ಲಿ ಅವನು 20 runs ಕೊಡ್ಸ್ಕೊಂಡ, 4 run ಲೆಗ್ ಬೈ ಆಗಿ ಫಸ್ಟ್ ಬಾಲ್. ಅವನ್ ಕಾನ್ಫಿಡೆನ್ಸ್ ಇಲ್ಲ, ಬೌಲಿಂಗ್ ಮಾಡಿದಾಗ ಅವ್ನ್ ಮೂತಿ ತೋರಿಸಿದಾಗೆಲ್ಲ ಅವನ ಕಾನ್ಫಿಡೆನ್ಸ್ ಇಲ್ಲ ಅಂತ ಕಾಣಿಸುತ್ತೆ. ಅದನ್ನೇ ಅವನು ಹಿ ಹ್ಯಾಡ್ ಅ ವೆರಿ ಗುಡ್ ಚಾನ್ಸ್ ಟು ರೆಡೀಮ್ ಹಿಮ್ಸೆಲ್ಫ್ ವಿತ್ ದ ಬ್ಯಾಟ್, ಅದು ಮಾಡಲಿಲ್ಲ. ಸೊ ಬಟ್ ವಿಲ್ ಸ್ಪೀಕ್ ಅಬೌಟ್ ದಿಸ್ ಇನ್ ಡೀಟೇಲ್ ಆಫ್ ಕೋರ್ಸ್. ಬಟ್ ಇನ್ ಜನರಲ್ ನಾವು ಮಾಡಿದ ಟ್ಯಾಕ್ಟಿಕ್ಸ್ ವರ್ ನಾಟ್ ಏನ್ ಹೇಳ್ತಾರೆ, ವಾಟ್ ವಿ ಹವ್ ಕಮ್ ಟು ಎಕ್ಸ್ಪೆಕ್ಟ್ ಫ್ರಮ್ ದ ಲಾಸ್ಟ್ 2 seasons.
ನಥಿಂಗ್ ವರ್ಕ್. ತುಂಬಾ ಲಕ್ ಇತ್ತು ಮಾರ್ಚ್ ಕಡೆ. ನಿನ್ನೂ ಜ್ಞಾಪಕ ಇದೆ, ಏಜಲ್ವುಡ್ ಒಂದು ಬಾಲ್ ಮಾಡ್ದ, ಇಟ್ ಕೆಪ್ಟ್ ಲೋ. ಇಂಡಿಯನ್ ಚೂರ್ ಇದ್ರೆ ಇನ್ಸೈಡ್ ಎಜ್ ಆಗಿ ವಿಕೆಟ್ ಬಿತ್ತು. ಅದೇ ಸೇಮ್ ತರ, ಅಂದ್ರೆ ಅದೇ ತರ ಸೇಮ್ ಬಾಲ್ ಕೊಹ್ಲಿಗೆ ಔಟ್ ಆಯ್ತು. ಅದೇನೋ ಒಂಚೂರು ಒಂದ್ 2 ಅಡಿ ಆ ಕಡೆ ಈ ಕಡೆ ಆಗಿದ್ರೆ ಮಾರ್ಚ್ ವುಡ್ ಹವ್ ಗಾಟ್ ಔಟ್ ಅರ್ಲಿ ಅಂಡ್ ವಿ ಕುಡ್ ಹವ್ ಪ್ರಾಬ್ಲಿ ಗಾಟ್ ಇನ್ ಟು ದ ಗೇಮ್ ಅ ಲಿಟಲ್ ಬಿಟ್ ಬೆಟರ್. ಅಂಡ್ ಆಫ್ ಇನ್ನೊಂದೇನ್ ಜ್ಞಾಪಕ ಬರುತ್ತೆ ಅಂದ್ರೆ ಡ್ರಾಪ್ ಕ್ಯಾಚಸ್. ದೇವ್ದತ್ ಒಂದ್ ಬಿಟ್ಟ, ಆಮೇಲೆ ಇನ್ನೊಂದು ಕೃನಾಲ್ ಒಂದ್ ಬಿಟ್ಟ ಈಸಿ ಕ್ಯಾಚ್. ರಿಷಬ್ ಪಂತ್ ಪೂರಂದು ಯಾರೋ ಒಂದಿಬ್ರದಲ್ಲಿ, ಬಟ್ ದಟ್ ವಾಸ್ ಆಲ್ಸೋ ವೆರಿ ಕ್ರೂಷಲ್ ಕ್ಯಾಚ್. ಸೊ ಆಲ್ ಇನ್ ಆಲ್ ಇಟ್ ವಾಸಂಟ್ ಅವರ್ ಬೆಸ್ಟ್ ಡಿಸ್ಪ್ಲೇ ಆಸ್ ಅ ಯೂನಿಟ್. ತುಂಬಾ ಒದ್ದಾಡಿದ್ವಿ ಇನ್ ದ ವೆನ್ ಇಟ್ ಕೇಮ್ ಟು ಬ್ಯಾಟಿಂಗ್. 2 ವಿಕೆಟ್ಸ್ ಇನ್ ದ ಪವರ್ ಪ್ಲೇ when you're chasing, in this case 200 plus in 19 overs is never ideal. But we did fight till the last over, till the last ball, in fact. And we can take some positives, but overall there were more negatives for us to fix, which at a situation like this, the way we started the defense of our title, and now even the fact that top 4 looks a little shaky is a very horrible position to be in. This was a must-win game for us in hindsight. ಗೆದ್ದಿದ್ರೆ ಟಾಪ್ 2 ಪಕ್ಕ ಆಗ್ತಿತ್ತು, ಸೋತಿದ್ರೆ ಟಾಪ್ 4 ಚಾನ್ಸ್ ಇತ್ತಿಲ್ಲ ಅಂತ. ಅಂಡ್ ಅಗೇನ್ಸ್ಟ್ ಲಕ್ನೋ ಬಾಟಮ್ ಟೀಮ್, ಅವ್ರ ಹೋಮ್ ಅಲ್ಲಿ ನಾವು ಲಾಸ್ಟ್ ಇಯರ್ 200 ಚೇಸ್ ಮಾಡಿದ್ವಿ. ಆಲ್ ದ ಮೊಮೆಂಟಮ್ ವಾಸ್ ಇನ್ ಅವರ್ ಫೇವರ್. ಎಲ್ಲ ಆದ್ರೂ ಟಾಸ್ ಗೆದ್ರು, ಬಟ್ ಏನೋ there was something which prevented us from getting those 2 points no matter how much we fought. ಸೊ ಆ ಫೇಸಸ್ ಗೆಲ್ಲುದು, ನಾವೇನ್ ಗೆಲ್ತಿದ್ವೋ ಅದನ್ನ ವಿ ಲೆಟ್ ದ ಮೊಮೆಂಟಮ್ ಸ್ಲಿಪ್ ಅವೇ ಅಟ್ ಕ್ರೂಷಿಯಲ್ ಟೈಮ್ಸ್ ಅಂತ ಅನಿಸ್ತು. ಓವರ್ ಆಲ್ ಇದೆ ಅನ್ನಿಸ್ತು ನಂಗೆ. ಸೈಲೋರ್ಡ್ ಅಂತ ನೀವು ಹೇಳಿದಾಗ ಕರೆಕ್ಟ್ ವರ್ಡ್ ಅದೇ. ನನ್ ಕೇಳ್ತು ಅಂತಂದ್ರೆ ಓವರ್ ಆಲ್ ಇದು ಹೌ ಟು ಬಿ ಓವರ್ ಕಾನ್ಫಿಡೆಂಟ್ ಅಂಡ್ ಲೂಸ್ ಅ ಮ್ಯಾಚ್ ಅಂತ ನೀವು ಕ್ವಶನ್ ಕೇಳಿದ್ರೆ ಈ ಮ್ಯಾಚ್ ತೋರಿಸಿ ಎಲ್ಲಾರ್ಗು. ಯಾಕೆಂತಂದ್ರೆ ನಾವು ಎಷ್ಟು ಓವರ್ ಕಾನ್ಫಿಡೆಂಟ್ ಆಗಿ ಹೋದ್ವಿ ಈ ಮ್ಯಾಚ್ಗೆ ಅಂತಂದ್ರೆ, 1 ವಾರ ಗೇಮ್ ಇರ್ಲಿಲ್ಲ. ನೀಟಾಗಿ ಮಾಲ್ಡೀವ್ಸ್ ಹೋಗಿ ಎಲ್ಲ ಬೀಚ್ ಅಲ್ಲೆಲ್ಲ ಒದ್ದಾಡಿ ವಾಪಸ್ ಬಂದು ಲಕ್ಸುರಿ ಗ್ಲಾಸಸ್ ಎಲ್ಲ ಹಾಕೊಂಡು ಲಕ್ಸುರಿ ವಾಚಸ್ ಗಿಫ್ಟ್ ಎಲ್ಲ ಕೊಟ್ಕೊಂಡು ಎಲ್ಲ ಬಂದ್ರು ಆಯ್ತಾ. ಆಮೇಲೆ ಟಾಸ್ ಅನ್ನು ಗೆದ್ರು. ವಿಲ್ ಹ್ಯಾವ್ ಅ ಬಾಲ್ ಫಸ್ಟ್ ಅಂತ ಯಾವಾಗ ರಜತ್ ಪೆಟ್ಟಿದಾರ್ ಬಂದು ವಿ ಆರ್ ಗೋಯಿಂಗ್ ವಿತ್ ದ ಸೇಮ್ ಟೀಮ್ ಅಂತ ಅನ್ನೋ ನಂಗೆ ಅವಾಗ್ಲೇ ಗೊತ್ತಾಯ್ತು, ಓ ಇಲ್ಲ ಇವತ್ತು ನಮ್ ದಿನ ಅಲ್ಲ ಅಂತ. ಅವತ್ ಆಗ್ಲೇ ಒಂಥರ ಫುಲ್ ಬೆಂಗಳೂರೆಲ್ಲ ಫುಲ್ ಸೆಕೆ ಇತ್ತು, ಒಂಥರ ವೆದರ್ ಸರಿ ಇರ್ಲಿಲ್ಲ. ಅದೇನೋ ಒಂಥರ ದಿನದ ಆರಾನೇ ಸರಿಗಿರ್ಲಿಲ್ಲಪ್ಪ ಹೇಳ್ಬೇಕು ಅಂದ್ರೆ. ಆಮೇಲೆ ಲಕ್ನೋ ಅಲ್ಲೂ ಅಷ್ಟೇನೆ ಹೋಪ್ಲೆಸ್ ವೆದರ್, 2 ನಿಮಿಷಕ್ಕೂ ಮಳೆ ಬರ್ತಿತ್ತು. ಅದು ಏನೋ ಸರಿಗಿರ್ಲಿಲ್ಲ ಅಂತ. ಅದು ಏನದು ಯಮಗಂಟ ಕಾಲ ಏನೋ ಇರ್ಬೇಕಿತ್ತು ಅವಾಗ ಮೋಸ್ಟ್ಲಿ. ಸೊ ಅದು ಏನೋ ಸರಿ ಹೋಗ್ಲಿಲ್ಲ ಅವತ್ತು. ಬಟ್ ಹಂಗ್ ನೋಡ್ತು ಅಂತಂದ್ರೆ ಓಕೆ, ಟಾಸ್ ಗೆದ್ವಿ, ಬೌಲಿಂಗ್ ತಗೊಂಡ್ವಿ. ನಾವ್ ಇದನ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಟೈಮ್. ನಾವು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರೆ ಕಾಂಬಿನೇಷನ್ ವರ್ಕ್ ಆಗ್ತಿದೆ, ನಾವು ಏನು ಚೇಂಜ್ ಮಾಡೋದು ಬೇಡ ಅಂತ. ಬಟ್ ಸೇಮ್ ಪ್ರಾಬ್ಲಮ್ ನಾವು ಏನ್ ಕೊಲಾಪ್ಸ್ ಅಂತ ಮಾತಾಡಿದ್ವು, ಆ ಸೇಮ್ ಕೊಲಾಪ್ಸ್ ಇವಾಗ ನಾವು ಚೇಂಜ್ ಮಾಡ್ಬೇಕಾಗಿದೆ. ಇದಕ್ಕೆ ನಾವು ಇವಾಗ ಇನ್ನೆವಿಟಬಲ್, ನಾವ್ ಇದಕ್ಕೆ ಏನಾದ್ರು ಚೇಂಜ್ ಮಾಡ್ಲೇಬೇಕು ನಾವು ಡಿಸ್ಕಸ್ ಮಾಡಿರಂಗೆ. ಆಮೇಲೆ ನೆನ್ನೆ ಪರ್ಫಾರ್ಮೆನ್ಸ್ ಅಂತ ಬಂತು ಅಂತಂದ್ರೆ, ಟು ಬಿ ಆನೆಸ್ಟ್ ನಾನ್ ಅದಕ್ಕಿಂತ ಪೆಥೆಟಿಕ್ ಬೌಲಿಂಗ್ ಡಿಸ್ಪ್ಲೇ ನಾನು ನೋಡಿಲ್ಲ ಈ RCB ಬೌಲಿಂಗ್ ಯೂನಿಟ್ ಇಂದ ಲಾಸ್ಟ್ ಇಯರ್ ಇಂದ ಹಿಡಿದು. ಯಾಕೆಂತಂದ್ರೆ ಇಡೀ ಪವರ್ ಪ್ಲೇ ನಲ್ಲಿ ನಾವು ಲಿಟರಲಿ 1 ಚಾನ್ಸ್ ಕ್ರಿಯೇಟ್ ಮಾಡಿಲ್ಲ ಗೊತ್ತಾ. ಆ 1 ಚಾನ್ಸ್ ಇತ್ತು, ಯಾವ್ದು ಅಂತಂದ್ರೆ ಇವನು ಮಿಚೆಲ್ ಮಾರ್ಷ್ ಮೇಲ್ ಹೊಡೆದ ಜಾರ್ಡನ್ ಕಾಕ್ಸ್ ಅಂದ್ರೆ ಕ್ಯಾಚ್ ಹಿಡಿಯಕ್ಕೂ 6 ಹೋಯ್ತು. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಚಾನ್ಸ್. ಅದನ್ನೇ ಅದ್ ಬಿಟ್ರೆ ನಾವು ಲಿಟರಲಿ 1 ಚಾನ್ಸ್ ಕ್ರಿಯೇಟ್ ಮಾಡ್ಲಿಲ್ಲ. ಅವನ್ ಅಶ್ವಿನ್ ಕುಲಕರ್ಣಿನೂ ಅಷ್ಟೇ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದ ಆಡಕ್ಕೆ. ಬಟ್ ಅವಂದು ಅಂದ್ರೆ ಸ್ಟ್ರಗಲ್ ಅಂದ್ರೆ ಅವನೇ ಎಡ್ಜ್ ಮಾಡ್ತಿದ್ದ, ಇನ್ಸೈಡ್ ಎಡ್ಜ್ ಆಗಿ ಜಸ್ಟ್ ಬೋಲ್ಡ್ ಆಗ್ತಿದ್ದ, ಅಥವಾ ಏನೋ ರನ್ ಔಟ್ ಚಾನ್ಸ್ ಇತ್ತು, ಏನೂ ಇಲ್ಲ. ಲಿಟರಲಿ ಫ್ಲಾಟ್ ಅಷ್ಟೇ. ಅಂದ್ರೆ ಇವನು ಕೃಣಾಲ್ ಪಾಂಡ್ಯ ಸ್ಪಿನ್ ತಗೊಂಡ್ಬಂದ್ರು, ಭುವನೇಶ್ವರ್ ಕುಮಾರ್, ಜಾಶ್ ಹೇಜಲ್ವುಡ್ ಬೌಲಿಂಗ್ ಮಾಡಿದ್ರು, ನೋ ಚಾನ್ಸಸ್ ವರ್ಚುವಲಿ. ನಾನು ಭುವನೇಶ್ವರ್ ಕುಮಾರ್ ನಾನು ಜಾಸ್ತಿ ಬ್ಲೇಮ್ ಮಾಡಕ್ ಆಗಲ್ಲ, ಯಾಕಂದ್ರೆ ಈ ವಾಸ್ ದಿ ಓನ್ಲಿ ಬೌಲರ್ ನನ್ನ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ಬೌಲಿಂಗ್ ಮಾಡಿದ್ದು ನೆನ್ನೆ. ಇವೊಂದು ಅವ್ನಿಗೆ ವಿಕೆಟ್ ಬಂದಿಲ್ಲ ಅಂತಂದ್ರೆ ಹಿಸ್ ಎಕಾನಮಿ ವಾಸ್ ವೆರಿ ಟೈಟ್ ಅಂಡ್ ವೆರಿ ಅಂಡರ್ ಕಂಟ್ರೋಲ್. ನೋಡ್ತಂದ್ರೆ ಇಟ್ ಫಾಲ್ಸ್ ಟು ಅದರ್ ಪೀಪಲ್ಸ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಮುಂಚಿನ ತರ ನಾವೇನೀಗ ಒನ್ ಹಾರ್ಸ್ ಟೀಮ್ ಅಲ್ಲ. ನಾವೇನ್ ಬರೀ ಕೊಹ್ಲಿ ಹೊಡೆದ್ರೆ ಗೆಲ್ತೀವಿ ಇಲ್ಲ ಸೋಲ್ತೀವಿ ಅಂತ ಅಲ್ಲ. ಲಾಸ್ಟ್ ಇಯರ್ ಅದಕ್ಕೆ ಪ್ರೂಫ್ ಇದೆ. ಎವ್ರಿ ಪರ್ಸನ್ ಹ್ಯಾಸ್ ಪರ್ಫಾರ್ಮ್ಡ್. ಈ ಸೀಸನ್ ಅಷ್ಟೇ ಬೇರೆ ಬೇರೆ ಮ್ಯಾನ್ ಆಫ್ ದ ಮ್ಯಾಚಸ್ ಇದ್ದಾರೆ. ಸೊ ಯಾರು ಸ್ಟೆಪ್ ಅಪ್ ಆದ್ರಲ್ಲ ನೆನ್ನೆ? ಯಾರು ಆಗ್ಲಿಲ್ಲ. ಆಮೇಲಿಂದ ಪವರ್ ಪ್ಲೇ ಹೋಗ್ಲಿ, ಅದು ನಮ್ ಗುಜರಾತ್ ಮ್ಯಾಚ್ ಹಂಗೆ ಆಯ್ತು. ಪವರ್ ಪ್ಲೇ ನಲ್ಲಿ ತುಂಬಾ ಓಡಿಸ್ಕೊಂಡ್ವಿ. ಅವ್ನ್ ಗಿಲ್ಲು ಮತ್ತೆ ಸಾಯಿ ಸುದರ್ಶನ್ ಹಂಗೆ ಆಡಿದ್ರು ಆ ಮ್ಯಾಚ್. ಈ ಮ್ಯಾಚ್ ಅಲ್ಲಿ ಇವನು ಯಾರು ಅಶ್ವಿನ್ ಕುಲಕರ್ಣಿ ಮತ್ತೆ ಮಿಚೆಲ್ ಮಾರ್ಷ್ ಹಂಗೆ ಆಡಿದ್ರು ಅಂದ್ರೆ ಓಕೆ. ಬಟ್ ಆ ಮ್ಯಾಚ್ ಅಲ್ಲಿ ಅಟ್ ಲೀಸ್ಟ್ ನಾವು ವಿಕೆಟ್ ಟು ವಿಕೆಟ್ ಬಾಲ್ ಆಗ್ತಿದ್ವಿ. ಅವ್ರ
ಅಂದ್ರೆ ಒಳ್ಳೊಳ್ಳೆ ಶಾಟ್ಸ್ ಹೊಡೆದ್ಬಿಟ್ಟು ರನ್ಸ್ ಮಾಡಿದ್ರು. ಇನ್ನೂ ಒಂದು ನೆನ್ನೆ ಅಬ್ಸರ್ವ್ ಮಾಡಿದೆ ಏನಂತಂದ್ರೆ, ಇಡೀ ಪವರ್ ಪ್ಲೇ ನಲ್ಲಿ ನಾವು ಲಿಟ್ರಲಿ ಆನ್ ದ ವಿಕೆಟ್ ಬಾಲ್ ಇಟ್ಟೇ ಇಲ್ಲ. ಯಾವಾಗ್ಲೂ ಅವ್ನ್ ಮಿಚೆಲ್ ಮಾರ್ಸ್ ಅಂತೂ ಹೆಂಗ್ ಬಿಡ್ತು ಕೊಡ್ತಿದ್ವಿ ನಾವು. ಅವ್ನ್ ಸ್ಟ್ರೆಂತ್ ಇರೋದೇ ಸುಮ್ನೆ ಕೈ ಹಿಂಗೆ ರೂಮ್ ಮಾಡ್ಕೊಂಡು ಹಿಂಗ್ ಹೊಡಿಯೋದು, ಒಂದ್ 6 ಹೊಡಿತಾನೆ ಸ್ಟ್ರೈಟ್ ಅಷ್ಟೇನೆ. ಲಿಟ್ರಲಿ ವಿಕೆಟ್ ಮೇಲೆ ಒಂದು ಬಾಲ್ ಹಾಕಿಲ್ಲ. ಭುವನೇಶ್ವರ್ ಕುಮಾರ್ 2-3 ಯಾರ್ಕರ್ ಆಗ್ತಾವ, ಓಕೆ ಅದು ಅಕ್ಸೆಪ್ಟೇಬಲ್. ಅದ್ ಬಿಡ್ತು ಅಂತಂದ್ರೆ ಬಾಲ್ ಏನ್ ಮೂವ್ ಆಗ್ತಿರ್ಲಿಲ್ಲ ಜಾಸ್ತಿ. ಆಫ್ ದ ಪಿಚ್ ಮೂವ್ಮೆಂಟ್ ಏನು ಜಾಸ್ತಿ ಇರಲಿಲ್ಲ. ಬ್ಲಾಕ್ ಸಾಯಿಲ್ ವಿಕೆಟ್, ಮಳೆ ಬಂದಿತ್ತು, ಫುಲ್ ಕಚ್ಕೊಂಡ್ ಬರ್ತಿತ್ತು. ಸೊ ಆಫ್ ದ ಸೀಮ್ ಮೂವ್ಮೆಂಟ್ ಆಫ್ ದ ಪಿಚ್ ಮೂವ್ಮೆಂಟ್ ಏನ್ ಇರ್ಲಿಲ್ಲ. ಆ ಟೈಮಲ್ಲಿ ನಾವು ವಿಕೆಟ್ ಮೇಲೆ ಹಾಕಿಲ್ಲ ಅಂತಂದ್ರೆ ಇನ್ನೆಂಗ್ ನಮ್ಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತಪ್ಪ. ಆಮೇಲೆ ನಂಗೆ ಇನ್ನೊಂದೇನು ಸ್ಪಿನ್ನರ್ಸ್ ಅರ್ಥ ಬಂತು ಆಗ್ಲಿಲ್ಲ. ಅಂತಂದ್ರೆ, ಇನ್ನೊಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಹಾ ಹಾ ಸ್ಪಿನ್ನರ್ಸ್ ಪ್ರಾಬ್ಲಮ್ ಬಂತು ಅಂತಂದ್ರೆ, ಓಕೆ ಕೃಣಾಲ್ ಪಾಂಡ್ಯ 1 ಓವರ್ ಪವರ್ ಪ್ಲೇ ನಲ್ಲಿ ಮಾಡಿದ್ವಿ, ಇಟ್ ವಾಸ್ ಸ್ಲೋ ವಿಕೆಟ್, ಮಳೆ ಎಲ್ಲ ಬರ್ತಿತ್ತು, ಓಕೆ ದಟ್ ಇಸ್ ಫೈನ್. ನನ್ನ ಲೆಕ್ಕದಲ್ಲಿ ಅದ್ರ ಪ್ರಾಬ್ಲಮೇ ಅಲ್ಲ. ಟ್ರೈ ಮಾಡಿದ್ವಿ, ಡಿಂಟ್ ವರ್ಕ್ ಫಾರ್ 1 ಅವರ್, ಓಕೆ ವೆಲ್ ಅಂಡ್ ಗುಡ್, ಕಂಡೀಷನ್ಸ್ ಹಂಗೆ ಇತ್ತು, ವಿ ಟ್ರೈಡ್ ಸಮಥಿಂಗ್ ಔಟ್, ಇಟ್ ಡಿಂಟ್ ವರ್ಕ್, ಅದ ಇಟ್ ಹ್ಯಾಪನ್ಸ್. ಬಟ್ ನಮ್ಗೆ ಪ್ಲಾನ್ ಬಿ ಎಲ್ಲೋಯ್ತು. ಇವನ್ ಸುಯೇಶ್ ಶರ್ಮಾ ಅಂತೂ, ಸುಯೇಶ್ ಶರ್ಮಾ ವಾಸ್ ರಿಯಲಿ ಬ್ಯಾಡ್. ನೆನ್ನೆ ನೋಡ್ತು ಅಂತಂದ್ರೆ ಎಲ್ಲ ಅರ್ಧ ಪಿಚ್ ಆಗ್ತಿದ್ದ. ಹಾ ಹಾ ವೇರ್ ಇಸ್ ದಟ್ ಸುಯೇಶ್ ಶರ್ಮಾ? ಎಲ್ಲ ನೀಟಾಗಿ ಫ್ಲೈಟ್ ಕೊಡೋದು, ಈ ಚಿನ್ನಸ್ವಾಮಿ ಅಂತ ಕಷ್ಟದ ಗ್ರೌಂಡ್ ಅಲ್ಲಿ ಅಷ್ಟು ನೀಟಾಗಿ ಮಾಡ್ದಪ್ಪ ಈ ದಿವಸ. ಇಲ್ಲ ಏಕಾನ ಅದು ಕಂಪ್ಲೀಟ್ ಸ್ಪಿನ್ನರ್ ಫ್ರೆಂಡ್ಲಿ ವಿಕೆಟ್ ಅದು. ಏಕಾನದಂತೂ, ಏಕಾನ ಮತ್ತೆ ಚೆಪಾಕ್ ಎರಡೂನು ಅದು ಅಲ್ಲಿಗೆನೆ ಎಕ್ಸ್ಟ್ರಾ ಸ್ಪಿನ್ನರ್ ಆಡಿಸ್ಬೇಕು ಅಂತೆಲ್ಲ ನಾವು ಮಾತಾಡ್ತೀವಿ. ಅಲ್ಲೇನೆ ನಮ್ ಸ್ಪಿನ್ನರ್ಸ್ ಈ ತರ ಕೈ ಕೊಡ್ತು ಅಂತಂದ್ರೆ, ಐ ಡೋಂಟ್ ಸಿ ನಾವ್ ಹೆಂಗದ ಪರ್ಫಾರ್ಮ್ ಮಾಡಕ್ ಆಗುತ್ತೆ ಈ ತರ ಸಿಚುವೇಶನ್ಸ್ ಅಲ್ಲಿ ಅಂತ. ಕೃಣಾಲ್ ಪಾಂಡ್ಯ ಐ ಎಕ್ಸ್ಕ್ಯೂಸ್ ಹಿಮ್, ಯಾಕೆಂತಂದ್ರೆ ಅವ್ನು ಅಟ್ಲೀಸ್ಟ್ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ದ, ಬಟ್ ಹಿಸ್ ನೆಟ್ ಕಾಂಟ್ರಿಬ್ಯೂಷನ್ ವಾಸ್ ಪಾಸಿಟಿವ್ ಟೀಮ್ಗೆ ನೋಡ್ತು ಅಂತಂದ್ರೆ ಕೃಣಾಲ್ ಪಾಂಡ್ಯದು. ಬಟ್ ಸುರೇಶ್ ಶರ್ಮಾ, ಹಾ ಬಟ್ ಎಕಾನಮಿ ಬಿಡು, ನಾನು ಬ್ಯಾಟಿಂಗ್ ಅಲ್ಲೂ ಹೇಳ್ತಿರೋದು, ಈ ಒಂದು ಅವ್ನು 30 ರನ್ ಕನ್ಸಿಡರ್ ಮಾಡಿದ್ರು ಬ್ಯಾಟಿಂಗ್ ಅಲ್ಲೂ ಅವ್ನು ತುಂಬಾ ಚೆನ್ನಾಗಿ ಆಡ್ದ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕೃಣಾಲ್ ಪಾಂಡ್ಯ, ಅವನ್ ಹೋಪ್ಲೆಸ್ ರೊಮಾರಿಯೋ ಶೆಪರ್ಡ್ ಮಾಡ್ಬೇಕಾಗಿರೋ ಕೆಲಸ ಆಕ್ಚುಲಿ ಕೃಣಾಲ್ ಪಾಂಡ್ಯ ಬಂದ್ ಮಾಡ್ದ. ಪ್ರೆಷರ್ ಇರ್ಬೇಕಾದ್ರೆ ಬಂದು 2 6 ಹೊಡೆದು 2 4 ಹೊಡೆದು ಎಲ್ಲ ಮಾಡಿದ್ದು. ಸೊ ನನ್ನ ಲೆಕ್ಕದಲ್ಲಿ ಇಟ್ ಆಲ್ ಕಮ್ಸ್ ಡೌನ್ ಟು ಪ್ಲೇಯರ್ಸ್ ನಾಟ್ ಪರ್ಫಾರ್ಮಿಂಗ್ ವೆನ್ ಕಾಲ್ಡ್ ಅಪಾನ್ ಅಷ್ಟೇನೆ. ಆಮೇಲೆ ಓವರ್ ಕಾನ್ಫಿಡೆನ್ಸ್. ಅದು ಯಾಕೆ ಪರ್ಫಾರ್ಮ್ ಮಾಡಿಲ್ಲ ಅಂತ ಕೇಳಿದ್ರೆ ಓವರ್ ಕಾನ್ಫಿಡೆನ್ಸ್. ಅವ್ರು ಒಂದ್ ವಾರ ಕರೆಕ್ಟ್ ಆಗಿ ಟೈಮ್ ಇತ್ತು, ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದೀವಿ, ಪ್ಯಾಟ್ರನ್ ಇದೆ ನಮ್ಗೆ, ನಾವು ಹೆಂಗೆ ಅಂದ್ರೆ ನಮ್ಮ ಟೀಮ್ ಇನ್ನು ಸ್ಟ್ರಾಂಗ್ ಹೆಂಗ್ ಮಾಡ್ಕೋಬೇಕು, ನಾವೆಲ್ಲ ಚೇಂಜ್ ಮಾಡ್ಬೇಕಾ, ಪ್ರಾಕ್ಟೀಸ್ ಯಾರು ಮಾಡ್ಬೇಕು, ಚಿತ್ತೇಶ್ ಹೋಗಪ್ಪ ಬ್ಯಾಟಿಂಗ್ ಆಡು ಸ್ವಲ್ಪ, ನಿಂಗೆ ಬ್ಯಾಟಿಂಗ್ ಬರ್ತಿಲ್ಲ ಅಂತ ಹೇಳೋರು ಯಾರಿದ್ರು ಅಲ್ಲಿ ಇಡೀ ಮ್ಯಾನೇಜ್ಮೆಂಟ್ ಅಲ್ಲಿ? ಇಲ್ಲ ಗುರು ನಡಿ ವಾಂಡೇಸ್ ಹೋಗೋಣ ಅನ್ನೋದು ಏನ್ ಬೇಕಾಗಿತ್ತು ಅಲ್ಲಿ? ಎಲ್ಲ ವ್ಯಾಲಿಡ್ ಪಾಯಿಂಟ್ಸ್. ನಂಗೆ ಇವ್ರು ಸಾತ್ವಿಕ್ ಹೇಳಿದ್ದು ತುಂಬಾನೇ ರಿಲೇಟಬಲ್ ಅನ್ಸ್ತು. ಯಾಕಂದ್ರೆ ಟ್ಯಾಕ್ಟಿಕ್ಸ್ ಒಂಥರ ಏನ್ ಮಾಡ್ತಾ ಇದ್ರು ನಾವು, ಎಸ್ಪೆಷಲಿ ನಮ್ ಬೌಲಿಂಗ್ ನಲ್ಲಿ. ಈಗ ವಿಷ್ಣುನು ಹೇಳ್ದ, ಸುಯೇಶ್ ಶರ್ಮಾ ಸಪೋಸ್ ಟು ಕ್ಯಾರಿ ಅವರ್ ಬೌಲಿಂಗ್. ನಿನ್ನೆ ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಇಬ್ರು 8 ಓವರ್ ಅವ್ರನ್ನ ಚೋಕ್ ಮಾಡ್ಬೇಕಾಗಿದ್ದು, ಅದ್ ಮಾಡ್ಲೇ ಇಲ್ಲ. ಅಂದ್ರೆ ಸುಯೇಶ್ ಶರ್ಮಾಗ್ ನನ್ ಪ್ರಕಾರ ಕೊಡ್ಬೇಕಾಗಿತ್ತು ಓವರ್ಸ್. ಅದ್ 2 ಓವರ್ ಏನೋ ಹೊಡ್ಸ್ಕೊಂಡ ಪರವಾಗಿಲ್ಲ, ಬಟ್ ಆಮೇಲೆ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಅದನ್ನು ಅವನೇನ್ ಅಷ್ಟೊಂದು ಹೊಡ್ಸ್ಕೊಂಡಿಲ್ಲ ಟು ಬಿ ಆನೆಸ್ಟ್. ಎರಡು ಕೆಟ್ಟದಾಗ ಬಾಲ್ ಹಾಕೊಂಡಿದ್ದೆಲ್ಲ ಹೊಡ್ಸ್ಕೊಂಡ ಅಷ್ಟೇ. ಅದ್ ಬಿಟ್ರೆ ಓಕೆ ಆಗಿ ಮಾಡ್ತಿದ್ದ. ಪ್ಲಸ್ ಆತರ ಹೊಡ್ಸ್ಕೊಂಡಾದ್ಮೇಲೂ ನೀವ್ ಕೊಡ್ಬೇಕು ಬೌಲರ್ಗೆ, ಯಾಕಂದ್ರೆ ಆ ಪಿಚ್ ನಲ್ಲಿ ಹೆಲ್ಪ್ ಇರ್ಬೇಕಾದ್ರೆ, ಆಮೇಲೆ ವಿಕೆಟ್ಸ್ ಬೇಕಾದಾಗ ಕೊಡ್ಬೇಕು. ಅವ್ನ್ಗೆ ಹೇಳಿ ಸ್ವಲ್ಪ ನೆಟ್ಟಿಂಗ್ ಮಾಡು, ತಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಶಾರ್ಟ್ ಬಾಲ್ ಹಾಕೊಡ್ಬೇಡ ಅಂತ. ಇನ್ನೊಂದೇನು ಅಂದ್ರೆ, ಇಂಥ ಪಿಚ್ ನಲ್ಲಿ ನಮ್ದು ಯಾರ್ಯಾರು ಸ್ಲೋವರ್ ಒನ್ ಆಗ್ತಾರೋ ಅವ್ರು ಹೀರೋ ಆಗ್ಬೇಕು. ಈಗ ಅವ್ರಿಗೆ ಹೆಂಗೆ ಇವನು ಅವನ ಹೆಸರೇನು ಪ್ರಿನ್ಸ್ ಯಾದವ್ ಹೀರೋ ಆದ್ನೋ, ಅದೇ ತರನೇ ನಮ್ಗೆ ರಸಿಕ್ ಸಲಾಂ ಹೀರೋ ಆಗ್ಬೇಕಾಗಿತ್ತು. ಅವ್ನು ನಾರ್ಮಲಿ ಅವನು 3 ಬಾಲ್ ಫಾಸ್ಟ್ ಆಗ್ತಾನೆ, 3 ಬಾಲ್ ಸ್ಲೋವರ್ ಒನ್ ಆಗ್ತಾನೆ. ಈ ಮ್ಯಾಚ್ ನೋಡಿದ್ರೆ ನನ್ ಪ್ರಕಾರ ಅವನು ಬರೀ ಆದಷ್ಟು ಫಾಸ್ಟ್ ಆಗ್ತಾ ಇದ್ದ, ಅವಾಗವಾಗ ತುಂಬಾ ರೇರ್ ಆಗಿ ಸ್ಲೋವರ್ ಒನ್ ಆಗ್ತಿದ್ದ. ಬಟ್ ಮಿಚೆಲ್ ಮಾರ್ಷ್ಗೆ ಅವ್ನಿಗಿರೋದು ಒಂದೇ ಸ್ಟ್ರೆಂತ್ ಏನು ಅಂದ್ರೆ ಪೇಸ್ಗೆ ಹೊಡಿತಾನ ಅಷ್ಟೇ. ಅವ್ನ್ ಸ್ಪಿನ್ನರ್ಸ್ ಮೇಲೆ ಯೂಸ್ ಇಲ್ಲ, ಸ್ಲೋವರ್ ಒನ್ ಯೂಸ್ ಇಲ್ಲ. ಇವ್ರು ಅವ್ನಿಗೆ ಬರೀ ಪೇಸ್ ಆಗ್ತಾ ಇದಾರೆ. ಈಗ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಸ್ಟ್ರೆಂತ್ ಬೇರೆ, ನಾನು ಅದು ಒಪ್ಕೋತೀನಿ. ಬಟ್ ರಸಿಕ್ ಸಲಾಂ ಅಟ್ಲೀಸ್ಟ್ ಅವನಿಗೆ ಆದಷ್ಟು ಸ್ಲೋ ಹಾಕ್ಬೇಕು. ಪ್ಲಸ್ ಅವನ ಅಷ್ಟೊಂದು ಒಳ್ಳೆ ಮೊಮೆಂಟಮ್ ನಲ್ಲಿ ಇರ್ಬೇಕಾದ್ರೆ ಸ್ಲೋ ಹಾಕಿ ಅವ್ನ ಮೊಮೆಂಟಮ್ ನ ಕಮ್ಮಿ ಮಾಡಕ್ ನೋಡ್ಬೇಕು. ವಿಕೆಟ್ ಸಿಗದಿದ್ರು ಪರವಾಗಿಲ್ಲ, ಒಂದ್ ಸ್ವಲ್ಪ ಅವ್ರ ಕಾನ್ಫಿಡೆನ್ಸ್ ನ ಡೌನ್ ಮಾಡೋದು. ಇದ್ ಯಾಕೆ ಅವನು ತಂದು 140 ನಲ್ಲಿ ಯಾಕೆ ಆಗ್ತಾ ಇದ್ದ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಅದೇ ತರನೇ ಎಷ್ಟೊಂದು ಟ್ಯಾಕ್ಟಿಕಲ್ ಇದು. ಕೃಣಾಲ್ ಪಾಂಡ್ಯ ಅದೂನು ಅಷ್ಟೇನೆ, ಅವ್ನ್ ಏನೇನೋ ಟ್ರೈ ಮಾಡ್ತಾ ಇದ್ದ, ಬಟ್ ಅದೆಲ್ಲ ಬೇಕಾಗೇ ಇರ್ಲಿಲ್ಲ. ಅವ್ನ್ ನಾರ್ಮಲ್ ಜಸ್ಟ್ ಆರ್ಥೋಡಾಕ್ಸ್ ಬೌಲಿಂಗ್ ಮಾಡಿದಿದ್ರೆ ಸಾಕಾಗಿತ್ತು. ನೆನ್ನೆ
ಆ ಇನ್ನೊಂದೇನು ಅಂದ್ರೆ ಯಾಕೆ ಬೆತ್ತಲು ಕೊಡ್ಲಿಲ್ಲ ಅಂತ. ಆ ತರ ನಿಂತು ಬರ್ತಾ ಇದೆ, ಚೆನ್ನಾಗಿ ಗ್ರಿಪ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಏನಕ್ಕೆ ಬೆತ್ತಲು ಕೊಡ್ಲಿಲ್ಲ ಅನ್ನೋದು ನನಗೆ ಅರ್ಥ ಆಗಲ್ಲ. ಓಕೆ, ಒಂದು ಅದೇ ಕೈ ಏನೋ ಆಯ್ತು, ಕ್ಯಾಚ್ ಹಿಡಿಯಕ್ ಹೋದಾಗ ಅದಾದ್ಮೇಲೆ ಓಕೆ ಪರವಾಗಿಲ್ಲ. ಅದಕ್ ಮುಂಚೆ ನಾವು ಕಡೆಗೂ ನೋಡ್ಲಿಲ್ಲ. ಅದೇನೋ ಇದೊಂಥರ ಫಿಕ್ಸ್ ಆಗಿ ಈ ಸತಿ ನನ್ಗೆ ಏನ್ ಅನ್ಸ್ತದೆ ಅಂದ್ರೆ ತುಂಬಾ ಸ್ಟಬ್ಬನ್ ಆಗ್ಬಿಟ್ಟಿದ್ದಾರೆ. ವಿಷ್ಣು ಹೇಳ್ದಂಗೆ ಓವರ್ ಕಾನ್ಫಿಡೆಂಟ್ ಆಗಿ ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡ್ಬೇಕು ಅಂತ ಹೆವಿ ಸ್ಟಬ್ಬನ್ ಆಗ್ಬಿಟ್ಟಿದ್ದಾರೆ. ಇವರೇ ಬೌಲಿಂಗ್ ಮಾಡೋದು, ಇವನೇನೆ ನಮ್ ಬ್ಯಾಕಪ್ ಬೌಲರ್, ಇವನೇನೆ ಈ ಬೆತ್ತಲ್ ಬಂದ್ರೆ ಓಪನರ್ ಆಗೇ ಬರೋದು. ಈಗ ಅದೇ ತರ ಎಲ್ಲಾನು ಒಂಥರ ಫಿಕ್ಸೇಟೆಡ್ ಆಗ್ಬಿಟ್ಟಿದ್ದಾರೆ. ಪ್ಲಸ್ ಈ ರೊಮಾರಿಯೋ ಶೆಪರ್ಡ್ ನಿಜವಾಗ್ಲೂನು ಅದೇ ಈಗ ಏನ್ ಗೊತ್ತಾಗಿದೆ, ಏನು ಚೇಂಜ್ ಮಾಡ್ತಾ ಇಲ್ಲ ಇವರು, ಬಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನೋ ರಿಸಲ್ಟ್ಸ್ ಚೇಂಜ್ ಆಗುತ್ತೆ ಅಂತ. ಪ್ರೋಸೆಸ್ ಚೇಂಜ್ ಮಾಡಿಲ್ಲ, ಟೀಮ್ ಚೇಂಜ್ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಮುಂಚೆ ಏನೇನ್ ಮಾತಾಡಿದ್ವೋ 3 ಮೇನ್ ಪಾಯಿಂಟ್ ನಾವು ಮಾತಾಡ್ತಾ ಇದ್ದಿದ್ದು ಯಾವಾಗ್ಲೂ ಏನು ಅಂದ್ರೆ, ನಮ್ ಬ್ಯಾಟಿಂಗ್ ಆರ್ಡರ್ ಕೊಲಾಪ್ಸ್ ಆಗ್ತಾ ಇದೆ, ಅದಕ್ಕೆ ಇಲ್ಲ ತೆಗೆದು ಇವನನ್ನ ರೊಮಾರಿಯೋನ ತೆಗೆದು ವೆಂಕಿ ಅಯ್ಯರ್ನ ಕರ್ಕೊಂಬರ್ಬೇಕು, ಇಲ್ಲ ಸಾಲ್ಟ್ ಬಂದ್ರೆ ಜೇಕಬ್ ಬೆತ್ತಲ್ ಬರ್ಬೇಕು ಅಂತ. ಇನ್ನೊಂದು ಆಪ್ಷನ್ ನಾವೇನ್ ನಿನ್ನೆ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ವಿ ಅಂದ್ರೆ, ಜಾರ್ಡನ್ ಕಾಕ್ಸ್ ಯಾಕೆ ಬರ್ಬಾರ್ದು ಶೆಪರ್ಡ್ ಬದ್ಲು ಅಂತ. ಹೇಗಿದ್ರು 2 ಓವರ್ ನಮ್ಗೆ ಬೆತ್ತಲ್ ಕೊಡ್ತಾನೆ ಅಂದ್ರೆ, ಇವನಷ್ಟಂತೂ ಕೊಡಲ್ವಾ 16 ರನ್ಸ್. ಬೆತ್ತಲ್ ಕೊಡ್ಬೋದು ಅಂದ್ರೆ ಜಾರ್ಡನ್ ಕಾಕ್ಸ್ ಅವ್ನು ಕಾಯ್ತಾ ಇದ್ದಾನ, ಅವ್ನು ಫೀಲ್ಡಿಂಗ್ ನಲ್ಲೂ 100% ಕೊಡ್ತಾ ಇದ್ದಾನೆ, ಅವನು ಒಂಥರ ರೆಡಿ ಇದ್ದಾನ ಅವನು ಬಂದ್ ಆಡೋದಿಕ್ಕೆ. ಅವನನ್ನ ಯಾಕೆ ಆಡಿಸ್ಬಾರ್ದು, ಅದು ನನಗೆ ಅರ್ಥ ಆಗ್ತಿಲ್ಲ. ಈ ಟೀಮ್ ಸೆಲೆಕ್ಷನ್ ಆಮೇಲೆ ರೊಮಾರಿಯೋ ಜಿತೇಶ್ ಇವ್ರಿಬ್ರು ಜಿತೇಶ್ನ ಕೂಡ್ಸೋದ್ರಲ್ಲಿ ಪಾಯಿಂಟ್ ಇಲ್ಲ. ಅವನಿನ್ ಏನೋ ಒಂದ್ ಮಾಡ್ಬೇಕು. ನನಗ್ ನಿನ್ನೆ ಗೊತ್ತಿತ್ತು ಇಲ್ಲ ಜಿತೇಶ್ ಫಾರ್ಮ್ ಬರ್ತಾನೆ, ಇಲ್ಲ LSG ಫಾರ್ಮ್ ಬರುತ್ತೆ ಅಂತ. ನಂಗೆ ಇನ್ನೊಂದೇನು ಅಂದ್ರೆ, ಅವನ ಲೈಟರ್ ನೋಟ್, ಬೆಂಗಾಲ್ ನಲ್ಲಿ ಬಿಜೆಪಿ ಎಲೆಕ್ಷನ್ ಗೆದ್ದಾದ್ಮೇಲೆ ಇವರು ಸಾತ್ವಿಕ್ ಅನ್ಸದ್ ನಮ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಸಂಜೀವ್ ಗೋಯನ್ಕಾ ಯಾವ್ದೋ ರಿಪಬ್ಲಿಕ್ ನ್ಯೂಸ್ ಡಿಬೇಟ್ ಹೋಗಿ ನಕ್ಕಿತ್ ತೋರ್ಸಿದ್ರು. ನಂಗೆ ಅವಾಗ್ಲೇ ಅನ್ಸ್ತು, ಈ ನನ್ ಮಗನ್ ಏನೋ ಲಕ್ ಟರ್ನ್ ಆಗಿದೆ, ನಾಳೆ ನಾವು ಹೋಗ್ತೀವಿ, ನಮ್ ಕತೆ ಮುಗೀತು ನಾಳೆ ಅಂತ. ಅವಾಗ್ಲೇನೆ ನಂಗೆ ಕಾನ್ಫಿಡೆನ್ಸ್ ಡೌನ್ ಆಗಿದ್ದು. ಸೊ ಈ ಸ್ಟಬ್ಬನ್ನೆಸ್ ಬಗ್ಗೆ ಏನಂತೀರಿ? ಅದ್ರ ಕವರ್ ಮಾಡೋ ಮುಂಚೆ 1-2 ಪಾಯಿಂಟ್ ಹೇಳ್ಬಿಡ್ತೀನಿ, ಸಾರಿ. ಹಾ, ಹಾ. ಓನರ್ ಬಗ್ಗೆ ಹೇಳಿದಾಗ, ಎವ್ರಿ ಮ್ಯಾಚ್ ವಿಜಯ್ ಮಲ್ಯ ಟ್ವೀಟ್ ಮಾಡಿದ್ದಾರೆ. ಎವ್ರಿ ಮ್ಯಾಚ್ ಆ ಟ್ವೀಟ್ ನ ನಾನು ಲೈಕ್ ಮಾಡಿದೀನಿ. ನಿನ್ನೆ ಯಾಕೋ ಮಲ್ಯ ಟ್ವೀಟ್ ಮಾಡಿಲ್ಲ. ಅವಾಗ್ಲೇ ನಾನು ವಿಷ್ಣುಗೂ ಹೇಳ್ದೆ, ಇಟ್ ಇಸ್ ಸೋ ಓವರ್, ಮಲ್ಯ ಟ್ವೀಟ್ ಮಾಡಿಲ್ಲ ನೋಡು ಅಂತ. ಸೊ ಅದು ಒಂದು ಲೈಟರ್ ನೋಟ್. ಬಟ್ ಇಫ್ ವಿ ಹ್ಯಾವ್ ಟು ಡಿಗ್ ಡೀಪರ್, ನಾವು ಡೆತ್ ಬೌಲಿಂಗ್ ಆಫ್ಟರ್ ಶೆಪರ್ಡ್ ಯೂಸ್ಲೆಸ್ ಫೆಲೋ 20 ರನ್ ಕೊಟ್ಟಾದ್ಮೇಲೆ ನಮ್ಮ ಡೆತ್ ಬೌಲಿಂಗ್ ಆಕ್ಚುಲಿ ಚೆನ್ನಾಗೇ ಇತ್ತು, ಕನ್ಸಿಡರಿಂಗ್ ದಟ್ ಪಾಂಡ್ಯ ಒಂದ್ ಕ್ಯಾಚ್ ಡ್ರಾಪ್ ಮಾಡ್ದ, ಆಮೇಲೆ ಬೆತೆಲ್ಲೂ ಒಂದ್ ಕಷ್ಟ ಚಾನ್ಸ್ ಇತ್ತು, ಬಟ್ ಅದು ಪಂತ್ ಇಟ್ಕೊಂಡಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅ ಗೇಮ್ ಚೇಂಜಿಂಗ್ ಮೂಮೆಂಟ್. ಅವ್ರ ಆದ್ಮೇಲೆ ಬ್ಯಾಟ್ಸ್ಮನ್ ಇಲ್ವಲ್ಲ, ಅದು ಒಂದ್ ಕ್ಯಾಚ್ ಡ್ರಾಪ್ ಮಾಡಿದ್ರು. ನಮ್ಮ ಡೆತ್ ಅಲ್ಲಿ ಅದ್ ಯಾವ ತರ ಬೇರೆ ಮುಂಚೆ ಇರೋ ಮ್ಯಾಚಸ್ ಅಲ್ಲಿ ಯಾವ ತರ ಬೌಲಿಂಗ್ ಮಾಡ್ತಿದ್ರು ಅದು ಕಾಣಿಸ್ಕೊಳ್ಳೇ ಇಲ್ಲ. ಭುವನೇಶ್ವರ್ ಕುಮಾರ್ ಆಲ್ಸೋ ವಾಸ್ ಗಿಲ್ಟಿ ಆಫ್ ಬೌಲಿಂಗ್ ಅ ಕಪಲ್ ಆಫ್ ಸ್ಲಾಟ್ ಬಾಲ್ಸ್. ಹೇಸಲ್ವುಡ್ ಅಂತೂ ತುಂಬಾ ಹೊಡ್ಸ್ಕೊಂಡ. ಇಟ್ ವಾಸ್ ವೆರಿ ಅನ್ಕ್ಯಾರೆಕ್ಟರಿಸ್ಟಿಕ್ ಆಫ್ ಹೇಸಲ್ವುಡ್ ಟು ಗೆಟ್ ಹಿಟ್ ದಿಸ್ ಮಚ್ ಡಿಸ್ಪೈಟ್ ಬೌಲಿಂಗ್ 9 odd ಡಾಟ್ ಬಾಲ್ಸ್. ಅವ್ನು 9 ಡಾಟ್ ಬಾಲ್ ಮಾಡಿದ್ರು ಅವ್ನು ಇಷ್ಟು ರನ್ಸ್ ಕೊಡುದು, ವಿಕೆಟ್ಲೆಸ್ 1 ವಿಕೆಟ್ ತಗೊಂಡ ಮಾರ್ಚ್ಡ್ ಔಟ್. ಬಟ್ ಇನ್ ಜನರಲ್ ಹಿ ನೆವರ್ ಲುಕ್ ಲೈಕ್ ಅ ಥ್ರೆಟ್, ನೆವರ್ ಲುಕ್ ಲೈಕ್ ದ ಹೇಸಲ್ವುಡ್ ಆಫ್ ಓಲ್ಡ್. ಸೊ ಅದು ಇನ್ನೊಂದು ಕನ್ಸರ್ನ್ ಅಂತ ಆಯ್ತು. ಆಮೇಲೆ ಲಾಸ್ಟ್ ಓವರ್ ಜ್ಞಾಪಕ ಇದ್ದಂಗೆ ರಸೀಕ್ ದಾರು ಫಸ್ಟ್ 3 balls ಅಲ್ಲಿ 2 dots ಮತ್ತೆ 1 ವಿಕೆಟ್ ತಗೊಂಡಿದ್ದ. ಸೊ ಇನ್ಸ್ಟೆಡ್ ಆಫ್ ಎಂಡಿಂಗ್ ಇಟ್ ವೆಲ್, ಹಿ ವೆಂಟ್ ಫಾರ್ 4-4-6 ಇನ್ ದ ಲಾಸ್ಟ್ 3 balls. ಅದೇನೋ ಅವನು 1 ball ಓವರ್ ನೀನ್ ಹೇಳ್ದಂಗೆ ಕರೆಕ್ಟ್. ಅವ್ನು ಯೂಶಲಿ ತುಂಬಾ ಸ್ಲೋವರ್ ಬಾಲ್ಸ್ ಮಾಡಿ ಮಿಕ್ಸ್ ಅಪ್ ಮಾಡ್ತಿದ್ದ ಇವನ್ ಇನ್ ದ ಪವರ್ ಪ್ಲೇ, ಅಂಡ್ ವಿ ಕುಡ್ ಸಿ ದಟ್ ಮಾರ್ಶ್ ವಾಸ್ ಸ್ಟ್ರಗ್ಲಿಂಗ್ ಟು ಪಿಕ್ ದ ಸ್ಲೋವರ್ ಬಾಲ್ಸ್. ಬಟ್ ಆಫ್ಟರ್ ವೈಲ್ ಅವ್ನು ತುಂಬಾ ಪ್ರೆಡಿಕ್ಟಬಲ್ ಆಗಿತ್ತು. ಅವನು ಇದೇ ಬಾಲ್ ಸ್ಲೋವರ್ ಬಾಲ್ ಮಾಡ್ತಾರೆ ಅಂತ ನಾವು ಮನೇಲಿ ಕುತ್ಕೊಂಡೇ ಹೇಳ್ಬೋದಾಗಿತ್ತು. ಅವನು ಫಾಸ್ಟ್ ಟು ಸ್ಲೋ ಆತರ ಆಲ್ಟರ್ನೇಟ್ ಮಾಡ್ಕೊಂಡ್ ಬರ್ತಿದ್ದ. ಡೆತ್ ಅಲ್ಲಂತೂ ಇನ್ನೂ ಹಾರಿಬಲ್ ಆಗಿ ಮಾಡ್ದ. ಇಟ್ ವಾಸ್ ವೆರಿ ಪ್ರೆಡಿಕ್ಟಬಲ್. ಅವ್ನ ಆಕ್ಷನ್ ಅಲ್ಲೇ ಗೊತ್ತಾಗ್ತಿತ್ತು, ಈ ಬಾಲ್ ಸ್ಲೋವರ್ ಬಾಲ್, ಬ್ಯಾಕ್ ಆಫ್ ದ ಹ್ಯಾಂಡ್. ಬಿಕಾಸ್ ಹಿ ಇಸ್ ನಾಟ್ ಆಫ್ ಕಟರ್ ತರ ಮಾಡಲ್ಲ, ಅವ್ನ್ ಬ್ಯಾಕ್ ಆಫ್ ದ ಹ್ಯಾಂಡ್ ಮಾಡ್ತಾನೆ. ಅವ್ನ ಆಕ್ಷನ್ ಚೇಂಜ್ ಆಗೇ ಆಗುತ್ತೆ. ಸೊ ಅದು ನೀಟಾಗಿ ಗೊತ್ತಾಗ್ತಿತ್ತು. ಅಷ್ಟೊತ್ತಿಗೆ ಮಾರ್ಚ್ ಸೆಟ್ ಆಗಿದ್ದ, ಪಂತ್ ಸೆಟ್ ಆಗಿದ್ದ, ನೀಟಾಗಿ ಕಾಣಿಸ್ತಿತ್ತು. ಸ್ಲೋವರ್ ಬಾಲ್ ಬಂದ್ರು ತೆಗೆದು ಹೊಡಿತಿದ್ರು. ಸೊ ಬೌಲಿಂಗ್ ಬಗ್ಗೆ ಒಂದ್ ಸ್ವಲ್ಪ ಟಚ್ ಅಪ್ ಮಾಡ್ಬೇಕಂದ್ರೆ ಅದು. ಅಂಡ್ ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕಪ್ಪ ಸುಯಶ್ ಶರ್ಮಾಗ್ 4 ಓವರ್ ಕೊಡಲ್ಲ ಅಂತ. ಹೌದು, ಅವ್ನ್ 2 ಓವರ್ ಸ್ವಲ್ಪ ಹೊಡ್ಸ್ಕೊಂಡಿದ್ದಾನೆ, ಬಟ್ ಇಟ್ ಇಸ್ ನಾಟ್, ಹಿ ಇಸ್ ಆಬ್ವಿಯಸ್ಲಿ ನಾಟ್ ಗೋಯಿಂಗ್ ಟು ಗೆಟ್ ಹಿಟ್ ಆಸ್ ಮಚ್ ಆಸ್ ಶೆಪರ್ಡ್. ಇವಾಗ ಶೆಪರ್ಡ್ ನೋಡಿದ್ರೆ ಇಟ್ ಇಸ್ ಅ ಹೈ ರಿಸ್ಕ್ ಹೈ ರಿವಾರ್ಡ್ ಕೈಂಡ್ ಆಫ್ ಬೌಲಿಂಗ್ ಚೇಂಜ್. ಅವನು ಹೊಡ್ಸ್ಕೊಂಡ್ರೆ ತುಂಬಾ ಹೊಡ್ಸ್ಕೊತಾನೆ, ಇಲ್ಲ ಅಂದ್ರೆ ತುಂಬಾ ರೇರ್ ಇನ್ಸ್ಟೆನ್ಸಸ್ ಅಲ್ಲಿ ಕ್ರೂಷಿಯಲ್ ವಿಕೆಟ್ ಗಳು ತೆಗಿತಾನೆ.
ವರ್ಲ್ಡ್ T20 ಅವಂದ್ ನೆನ್ನೆನು ತೋರಿಸ್ದೆ ನೋಡು, ಅವಂದ್ ಎಕಾನಮಿ ಇನ್ ದ IPL ಇಸ್ ಎಷ್ಟೋ 14 ವಿಚ್ ಇಸ್ ಹಾರಿಬಲ್. ಅಂಡ್ ಅವ್ನ ಆವರೇಜ್ ಮುಂಚೆ ಲೋ 20s ಅಲ್ಲಿ, ಲೋ 30s ಅಲ್ಲಿ ಇದ್ದ, ಈ ಸತಿ 41 ಹೋಗಿದೆ. if if you know that on paper the stats aren't siding with someone who, despite getting hit, still takes wickets. ಈಗ ಅವನು ಎಕಾನಮಿ 12-13 ಇದ್ದು ಆವರೇಜ್ 25-30 ಇದ್ರೆ, yes, he would have been a fantastic sixth bowler. ಆಗ್ತಿಲ್ಲ ಅವನು ಈ ಸತಿ, ಆಗ್ತಿಲ್ಲ. ಈಸ್ ಗೆಟಿಂಗ್ ಹಿಟ್ ಫಾರ್ 16-17 ಅನ್ ಓವರ್, ಕ್ರೂಷಿಯಲ್ ಓವರ್ಸ್. ಡೆತ್ ಅಲ್ಲಿ ಆ ಡೆಲ್ಲಿ ಮ್ಯಾಚ್, ಸಮಥಿಂಗ್ ವಿಚ್ ವಿ ಪುಲ್ಡ್ ಬ್ಯಾಕ್ ಫ್ರಮ್ ನೋವೇರ್. ಲಾಸ್ಟ್ ಓವರ್ ಏನಿಲ್ಲ ಅಂದ್ರೂ 1 6 ಕಂಟೈನ್ ಮಾಡೋ ಬದಲು ಆ ರೌಂಡ್ ಆರ್ಮ್ ಆಕ್ಷನ್ ಅಲ್ಲಿ ಸ್ಲಾಟ್ ಬಾಲ್ ಹಾಕೊಡ್ತೇನೆ. ದಿಸ್ ಇಸ್ ನಾಟ್ ದ ಶೆಪರ್ಡ್ ವಿಚ್ ವಾಸ್ ಬೌಲಿಂಗ್ ಲಾಸ್ಟ್ ಇಯರ್. ವಿಷ್ಣು ಪಾಯಿಂಟ್ ಔಟ್ ಮಾಡಿ ಅನ್ನಿದ್ದಾನೆ, ಅವ್ನ ಆಕ್ಷನ್ ಚೇಂಜ್ ಆಗಿದೆ, ಅವ್ನ್ ಕೆಟ್ಟಾಗ ರೌಂಡ್ ಆರ್ಮ್ ಮಾಡಕ್ ಹೋಗ್ತೇನೆ ಅಂತ. ದರ್ ಇಸ್ ವೆರಿ ಕ್ಲಿಯರ್ಲಿ ವಿ ನೀಡ್ ಟು ಬ್ಲೇಮ್ ಆರ್ ಬೌಲಿಂಗ್ ಸೆಟಪ್ ಫಾರ್ ದಿಸ್ ಇನ್ ಜನರಲ್, ಬೋತ್ ಫಾರ್ ದ ಸ್ಪಿನ್ ಅಂಡ್ ಫಾರ್ ದ ಪೇಸ್ ಡಿಪಾರ್ಟ್ಮೆಂಟ್ಸ್. ಇವಾಗ ಓಂಕಾರ್ ಸಲ್ವಿ ಅಂಡ್ ಮಾಲೋಲನ್ ಇಬ್ರಿಗೂ ಕಾನ್ವರ್ಸೇಷನ್ಸ್ ನೀಡ್ ಟು ಬಿ ಹ್ಯಾಡ್. ಯಾಕೆಂದ್ರೆ ವೈ ಇಸ್ ಮಾಲೋಲನ್ ನಾಟ್ ಬ್ಯಾಕಿಂಗ್ ಸುಯಾಶ್ ಆಸ್ ಆರ್ ಪ್ರೈಮರಿ ಡಿಫೆನ್ಸಿವ್ ಆರ್ ಅಟ್ಯಾಕಿಂಗ್ ಸ್ಪಿನ್ನರ್? ನಾನು ಹೇಳ್ದಂಗೆನೆ ಮುಂಚೆನುವೆ, ಈ ಕ್ಯಾನ್ ಪುಲ್ ಆಫ್ ಬೋತ್ ರೋಲ್ಸ್. ಅವ್ನು ಬೇಕಾದ್ರೆ ರನ್ ಚೋಕ್ ಮಾಡ್ಬೋದು, ಇಲ್ಲಾಂದ್ರೆ ವಿಕೆಟ್ ತೆಗಿಬೇಕಂದ್ರೆ ವಿಕೆಟ್ ತೆಗಿತಾನೆ. ಅವನಿಗೆ ಇಂಪಾರ್ಟೆಂಟ್ ಓವರ್, ಮಿಡಲ್ ಓವರ್ಸ್ ಅಲ್ಲಿ ಕೀ ಓವರ್ಸ್ ಯಾಕೆ ಕೊಡ್ತಿಲ್ಲ ಗೊತ್ತಿಲ್ಲಪ್ಪ. ಅದ್ರ ಬದಲು ನನಗೆ ಫುಲ್ ಬೌಲಿಂಗ್ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಅಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಮುಗಿಸ್ಬಿಡು. ನೋಡಿ. ಅದರಿಂದ ನಮ್ ಓವರ್ ಡಿಸ್ಟ್ರಿಬ್ಯೂಷನ್ ಫುಲ್ ಖರಾಬ್ ಆಗ್ತಿದೆ. ಹೇಸಲ್ವುಡ್ ಡೆತ್ ಅಲ್ಲಿ ಮಾಡೋ ಬದಲು ಮಿಡ್ಲ್ ಓವರ್ಸ್ ಅಲ್ಲಿ 1 ಓವರ್ ಮಾಡ್ತಾನೆ, ಅದೆಲ್ಲ. ಎಸ್, ಲಾಸ್ಟ್ ಇಯರ್ ಅವ್ನ್ ಸ್ಟ್ರೈಕ್ ಬೌಲರ್ ಆಗಿದ್ದ, ಒಪ್ಕೋತೀನಿ. ಬಟ್ ಈ ಸತಿ ಕೃಣಾಲ್ ಪಾಂಡ್ಯ ಇಸ್ ಫಂಕ್ಷನಿಂಗ್ ಮೋರ್ ಆಸ್ ಎ ಡಿಫೆನ್ಸಿವ್ ಬೌಲರ್. ಪೀಪಲ್ ಅವ್ನಿಗೆ ಗೊತ್ತು ಅವ್ನ ಮೇಲೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಯಾಕೆಂದ್ರೆ ಇನ್ನೊಂದ್ ಎಂಡ್ ಸುಯಾಶ್ ಇದ್ದಾನೆ. ಸುಯಾಶ್ ಅವ್ನ್ ಸ್ವಲ್ಪ ಲೆಂತ್ ನ ಫಿಕ್ಸ್ ಮಾಡಿದ್ರೆ it actually could work out well. But why are our coaches still backing Romario Shepherd? Why are our coaches not giving confidence to Suyash Sharma to complete his quota? ಯಾಕೆ ಗೊತ್ತಾಗ್ತಿಲ್ಲಪ್ಪ. This is not, again I'm reiterating, this is not a captaincy decision. It is very clearly something which has come from the support staff. ನಾನ್ 100% ಇದನ್ನ ಒಪ್ಕೋತೀನಿ. ಏನಂದ್ರೆ ದಿ ಓನ್ಲಿ ರೀಸನ್ ರೊಮಾರಿಯೋ ಶೆಪರ್ಡ್ ಗೆ 1 ಓವರ್ ಕೂಡ ನೀಡೇ ಇಲ್ಲ ಆಕ್ಚುಲಿ. ಅಂದ್ರೆ ದೇರ್ ಇಸ್ ನೋ ನೀಡ್. ಯಾಕೆಂತಂದ್ರೆ ಸುಯೇಶ್ ಶರ್ಮಾದ್ ಇನ್ನು 2 ಓವರ್ ಇದೆ. ಏಕಾನ ಅಂತ ಸ್ಟೇಡಿಯಂ ಅಲ್ಲಿ ನಿಂಗೆ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಬೇಕು ಆಕ್ಚುಲಿ, ಇನ್ನೊಂದು 2 ಓವರ್ ಹತ್ರ 6th ಬೌಲರ್ ಬೇಕು ಅಂತ ಅಂದ್ರೆ ಅದಕ್ಕೆ ಜೇಕಬ್ ಬೆಥೆಲ್ ಇದ್ದಾನೆ. ನೆನ್ನೆ ಆನ್ ಟಾಪ್ ಆಫ್ ದಟ್ ಜೇಕಬ್ ಬೆಥೆಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಲಿಲ್ಲ. ಅಬ್ಸರ್ವ್ ಮಾಡ್ತು ಅಂತಂದ್ರೆ ಜೇಕಬ್ ಬೆಥೆಲ್ ಆನ್ ಫೀಲ್ಡ್ ಇಟ್ಕೊಂಡಿದ್ರು, ಟಿಮ್ ಡೇವಿಡ್ ಬಂದಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಆತರ ಸಿಚುವೇಶನ್ ಇರ್ಬೇಕಾದ್ರೆ ರೊಮಾರಿಯೋ ಶೆಪರ್ಡ್ ಯಾಕೆ ಎಕ್ಸ್ಟ್ರಾ ಓವರ್ ಕೊಡ್ಬೇಕಿತ್ತು? ವೆನ್ ಇಟ್ ಇಸ್ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಅಂಡ್ ಬ್ಲಾಕ್ ಸಾಯಿಲ್ ಪಿಚ್, ಮಳೆನೂ ಬಂದ್ರೆ ಕಚ್ಕೊಂಡ್ ಬರ್ತಿದೆ, ಅವ್ರಿಗೆ ಅಡ್ಡ ಹೊಡೆಯಕ್ ಆಗ್ತಿಲ್ಲ ಅಂತಂದ್ರೆ. ಆಮೇಲಿಂದ ಇನ್ನೂ ಒಂದು, ಈಗ ರೊಮಾರಿಯೋ ಶೆಪರ್ಡ್ ಬೌಲಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಅದರ ಮ್ಯಾಚ್ ಅಲ್ಲಿ ವಾಟ್ ವಿಲ್ ಬಿ ಹಿಸ್ ರೋಲ್ ಇನ್ ದ ಟೀಮ್? ಸ್ವಲ್ಪ ಯೋಚನೆ ಮಾಡಿ. ರೊಮಾರಿಯೋ ಶೆಪರ್ಡ್ ನೀವು 1 ಓವರ್ ಬೌಲಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಬೌಲಿಂಗ್ ಅಲ್ಲಿ ಅವ್ನಿಗೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಹಿ ಶುಡ್ ಬಿ ಪ್ಲೇ ಆಸ್ ಅ ಪ್ಯೂರ್ ಬ್ಯಾಟರ್. ಹಂಗೆ ಆತರ ಸಿಚುವೇಶನ್ ಇತ್ತು ಅಂತಂದ್ರೆ, if he plays as a pure batter, can he come in and play that Krunal Pandya or Jitesh Sharma role that we have? ಇಲ್ಲ, ಅವನ್ಗಾಗಲ್ಲ. ಅವನನ್ನ ಯಾಕೆ ಅಲ್ಲಿ ನಂಬರ್ 5, ನಂಬರ್ 7, ನಂಬರ್ 8 ಅಲ್ಲಿ ಯಾಕೆ ಆಡಿಸ್ತಿರೋದು ಅಂತಂದ್ರೆ, ಈ ಓನ್ಲಿ ರೀಸನ್ ಇಸ್ ಅವ್ನ್ ಬಂದ್ ಬೌಲಿಂಗ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ 1-2 ಓವರ್, ಆಮೇಲಿಂದ ಈ ಕ್ಯಾನ್ ಆಲ್ಸೋ ಪ್ಲೇ ಆಸ್ ಅ ಫಿನಿಶರ್ ಅಂತ ಅವ್ರನ್ನ ಹಾಕೊಂಡಿರೋದು. ಇಫ್ ಹಿ ಡಸಂಟ್ ಬೌಲ್, ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಫಾರ್ ದಟ್ ನನ್ನ ಲೆಕ್ಕದಲ್ಲಿ. ಸೊ ನನ್ಗೆ ಇನ್ನೊಂದು ನನ್ನ ಥಿಯರಿ ಅಂತ ಏನು ಅಂತಂದ್ರೆ, ದಿ ಓನ್ಲಿ ರೀಸನ್ ಮ್ಯಾನೇಜ್ಮೆಂಟ್ ಅವ್ರು ಯಾಕೆ ಶೆಪರ್ಡ್ ಬೌಲಿಂಗ್ ಕೊಡ್ತಾ ಇದ್ರು ಅನ್ನೊಂದು ಓವರ್ ಅಂದ್ರೆ ಟು ಜಸ್ಟಿಫೈ ಅವನ್ನ ಆಡ್ಸೋದಕ್ಕೆ. ನಾವು ಯಾವಾಗ್ಲೂ ಹೇಳ್ತೀವಿ, ನಾವು ಸಿಚುವೇಶನ್ ತಕ್ಕಂಗ್ ಟೀಮ್ ಅನ್ನ ಪಿಕ್ ಮಾಡ್ಬೇಕು. ಅವನ್ ಟೀಮ್ ತಕ್ಕಂಗ್ ನಾವು ಸಿಚುವೇಶನ್ ನೋಡ್ಕೊಂಡು ಆಡಕ್ ಆಗಲ್ಲ ಅಂತ ನಾವು ಎಷ್ಟೋ ಸತಿ ಹೇಳಿದೀವಿ. ಅದನ್ನ ನಮ್ ಕಂಪ್ಲೀಟ್ಲಿ ಆಪೋಸಿಟ್ ಮಾಡ್ತಾ ಇದೀವಿ ಲಾಸ್ಟ್ ಸೀಸನ್ ಮಾಡಿದ್ ನಾವು. ಲಾಸ್ಟ್ ಸೀಸನ್ ಆಕ್ಚುಲಿ ವರ್ಕ್ ಆಗ್ಲಿಲ್ಲ, ಲಿವಿಂಗ್ ಸ್ಟೋನ್ ಆಡ್ಸಿದ್ದು. ಆ ಟೈಮಲ್ಲೇ ನಾವು ಶೆಪರ್ಡ್ ಕರ್ಕೊಂಡ್ ಬಂದಿದ್ದು. ಓಕೆ, ಇದು ವರ್ಕ್ ಆಗ್ತಿಲ್ಲ, ಶೆಪರ್ಡ್ ಕರ್ಕೊಂಡ್ ಬರೋಣ ಅಂತ, ವಿಚ್ ವರ್ಕ್. ಈ ಸತಿ ಅದನ್ನೇ ರಿವರ್ಸ್ ಇಸ್ ಹ್ಯಾಪನಿಂಗ್. ರೊಮಾರಿಯೋ ಶೆಪರ್ಡ್ ವರ್ಕ್ ಆಗ್ತಿಲ್ಲ ಅವನ್ ರೋಲ್. ಅವ್ನ್ ಬೌಲಿಂಗ್ ಚೇಂಜ್ ಆಗಿದೆ, ಅವ್ನ್ ಬ್ಯಾಟಿಂಗ್ ಫಾರ್ಮಲ್ ಇಲ್ಲ. ಓಕೆ, ಆಲ್ ಇಸ್ ಅಕ್ಸೆಪ್ಟಬಲ್. ಇಟ್ ಇಸ್ ನಾಟ್ ರೊಮಾರಿಯೋ ಶೆಪರ್ಡ್ ಡಿಸಿಷನ್ ತಾನೆ ಅವ್ನ್ ಸ್ಕ್ವಾಡ್ ಅಲ್ಲಿ ಆಡಕ್ಕೆ ಬಿಡಕ್ಕೆ. ಅವ್ನ್ ಕೂಡ್ಸೋದು ಆಡ್ಸೋದು ಇವ್ರ ಮ್ಯಾನೇಜ್ಮೆಂಟ್ ಕೆಲಸ. ಮ್ಯಾನೇಜ್ಮೆಂಟ್ ಇಸ್ ಸೋ ಸ್ಟಬರ್ನ್, ಇವ್ನ ಆಡಿಸ್ಲೇಬೇಕು, ಇವ್ನ ಆಡಿಸಿದಾಗ ನಾವು ಬೌಲಿಂಗ್ ಕೊಡ್ಲೇಬೇಕು, ಇಲ್ಲಾಂದ್ರೆ ಯಾಕಂದ್ರೆ ಬರೀ ಬ್ಯಾಟ್ಸ್ಮನ್ ಆಗಿ ಆಡ್ಸಕ್ ಆಗಲ್ಲ, ಇಲ್ಲ ಅದಕ್ಕೆ ಬೌಲಿಂಗ್ ಕೊಡ್ಲೇಬೇಕು ಅಂತ ಅವರು ಅಂತಂದ್ರೆ ಅದು ಸ್ಟುಪಿಡಿಟಿ ನನ್ನ ಲೆಕ್ಕದಲ್ಲಿ. ಅದ್ರ ಬದಲು ಇನ್ನೊಬ್ಬ ಬ್ಯಾಟ್ಸ್ಮನ್ ಅನ್ನೇ ಆಡ್ಸಿ. ಇವಾಗ ಎಕ್ಸಾಂಪಲ್ ತಗೊಂಡು ಅಂತಂದ್ರೆ ಇಸ್ ಆವರೇಜ್ ಸಮ್ವಾಟ್ 8 or 10 10 ಇನ್ನಿಂಗ್ಸ್ ಆದ್ಮೇಲಿಂದ ರೊಮಾರಿಯೋ ಶೆಪರ್ಡ್
ಅಂಡ್ ಪ್ರಿಟಿ ಶೋರ್ ಭುವನೇಶ್ವರ್ ಕುಮಾರ್ ಅವನಿಗಿಂತ ಮೇಲೆ ಆಡಿದ್ರೆ ಅದಕ್ಕಿಂತ ಜಾಸ್ತಿ average ಇಟ್ಕೊಂಡು ಆಡ್ತಾನೆ ಬ್ಯಾಟಿಂಗ್. ಸೊ ಆತರ ವೆನ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಟಚ್, ಅಷ್ಟೊಂದು ನೆಸೆಸಿಟಿ ಏನು ಆಡ್ಸೋದಕ್ಕೆ ರೊಮಾರಿ ಶೆಪರ್ಡ್. ಇಟ್ ಇಸ್ ನಾಟ್ ಲೈಕ್ ಅವ್ನ್ ಬೌಲಿಂಗ್ 1 ಓವರ್ 2 ಓವರ್ ಬೌಲಿಂಗ್ ಇಂದ ನಮ್ಗೆ ಸಿಕ್ಕಾಪಟ್ಟೆ ಉಪಯೋಗ ಆಗ್ತಿದೆ, ನಾವು ಅದರಿಂದ ಆಲ್ಮೋಸ್ಟ್ 20 ರನ್ ಕಂಟ್ರೋಲ್ ಮಾಡ್ತಿದೀವಿ ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಇನ್ನು 20 ರನ್ ಎಕ್ಸ್ಟ್ರಾ ಕೊಡ್ತಿದೀವಿ ಅದರಿಂದ, ಎಕ್ಸಾಕ್ಟ್ಲಿ. ಆಯ್ತಾ. ಸೊ ಆಡ್ ಮಾಡ್ಬಿಡ್ತೀನಿ. ಇಟ್ ಇಸ್ ನಾಟ್ ಅ ಫ್ಯಾಕ್ಟರ್ ಆಫ್ ಅವನ್ ಕಾಂಟ್ರಿಬ್ಯೂಷನ್ ಇಂದ ನಾವು ಅವನ ಆಡಿಸ್ಲೇಬೇಕು ಅಂತ ಏನೂ ಇಲ್ಲ. ಜಸ್ಟ್ ಬಿಕಾಸ್ ಅವ್ನ ಪ್ರೊಫೈಲ್ ಇಂದ ಆಡಿಸ್ತಿರೋದು, ಅವ್ನು ಫಾಸ್ಟ್ ಬೌಲಿಂಗ್ ಮಾಡ್ತಾನೆ ಮತ್ತೆ ಫಿನಿಶರ್, ಬಿಗ್ ಹಿಟ್ಟರ್ ಅಂತ. ಸೊ ನನ್ನ ಲೆಕ್ಕದಲ್ಲಿ ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಯು ನೀಡ್ ಟು ಕೀಪ್ ರಿಪೀಟಿಂಗ್. ಇವಾಗ ನಾವು 2-3 ಸತಿ ಪ್ಯಾಟರ್ನ್ ನೋಡಿದೀವಿ, ನೋಡ್ಬೇಕಾದ್ರೂ ಈ ಪ್ಯಾಟರ್ನ್ ರಿಪೀಟ್ ಆಗಿದೆ. ಹಿ ಹ್ಯಾಸ್ ನಾಟ್ ಡೆಲಿವರ್ಡ್ ಆನ್ ದ ಬಿಗ್ ಸ್ಟೇಜ್. ಹಿ ಗಾಟ್ ವೆರಿ ಡಿಫರೆಂಟ್ ಚಾನ್ಸಸ್. ಇವಾಗ ನೋಡ್ತು ಅಂತಂದ್ರೆ ಹಿ ಹಸ್ ಬಿನ್ ಕಂಪ್ಲೀಟ್ಲಿ ಔಟ್ ಆಫ್ ಟಚ್. ಆನ್ ಟಾಪ್ ಆಫ್ ದಟ್ ಜೇಕಬ್ ಬೆಥೆಲ್ ಈಗ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಅವರು ಸೆಕ್ಯೂರ್ ಆಗಿ ಕಾಣಿಸ್ತಾ ಇಲ್ಲ, ಟು ಬಿ ಆನೆಸ್ಟ್. ಜೇಕಬ್ ಬೆಥೆಲ್ಸ್ ನಾವು ಹೇಳ್ದಂಗೆ ಮೇನ್ ರೋಲ್ ಇರೋದೇ ಆಸ್ ಎ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇನ್ ದಟ್ ಲಿವಿಂಗ್ ಸ್ಟೋನ್ ರೋಲ್. ನಾವು ಲಾಸ್ಟ್ ಇಯರ್ ತಗೊಂಡಿದ್ದು ಅದಕ್ಕೇನೆ. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ಸಾಲ್ಟಿಗೆ ಇಂಜುರಿ ಆಯ್ತು, ಈ ವರ್ಷನೂ ಸಾಲ್ಟಿಗೆ ಇಂಜುರಿ ಆಯ್ತು. ಈಸ್ ಬಿನ್ ಪ್ಲೇಯಿಂಗ್ ಓಪನಿಂಗ್ ಆರ್ ಗೊತ್ತಿಲ್ಲ, ಮ್ಯಾನೇಜ್ಮೆಂಟ್ ದೇ ಮೈಟ್ ಹವ್ ಬೀನ್ ಲುಕಿಂಗ್ ಅಟ್ ಹಿಮ್ ಆಸ್ ಅನ್ ಓಪನರ್ ಫಾರ್ ದ ಫ್ಯೂಚರ್ as well. ಸೊ ಇನ್ನೊಂದು ಏನಂದ್ರೆ, ಒನ್ ಫಿಲ್ ಸಾಲ್ಟ್ ಇಸ್ ಬ್ಯಾಕ್, ನಾವು ಈ ಚೇಂಜ್ ಮಾಡ್ತೀವಿ ಶೆಪರ್ಡ್ ಅಂತಂದ್ರೆ ನಾವು ಮತ್ತೆ ಜೇಕಬ್ ಬೆಥೆಲ್ ಮಿಡ್ಲ್ ಆರ್ಡರ್ ತಗೊಂಡ್ಬರ್ತೀವೋ, ಅಥವಾ ವೆಂಕಟೇಶ್ ಅಯ್ಯರ್ ತಗೊಂಡ್ಬಂದು ಅವಾಗ ಎಕ್ಸ್ಟ್ರಾ ಪೇಸರ್ ಇನ್ನೊಬ್ಬ ಜೇಕಬ್ ಬೆಥೆಲ್ ಇಂಪ್ಯಾಕ್ಟ್ ಆಗಿ ತಗೊಂಡ್ಬರ್ಬೋದು, ಅಥವಾ ಜಾರ್ಡನ್ ಕಾಕ್ಸ್ ಡೈರೆಕ್ಟ್ ಆಗಿ ಲೈಕ್ ಫಾರ್ ಲೈಕ್ ಸ್ವಾಪ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆಡಿಸ್ತೀವಿ, ನಮ್ಗೆ ರೊಮಾರಿ ಶೆಪರ್ಡ್ ಬೌಲಿಂಗ್ ಬೇಡ ಅಂತ ಆಡಿಸ್ತೀವಿ. ದೇರ್ ಆರ್ ಆಪ್ಷನ್ಸ್, ಇಲ್ಲ ಅಂತ ಅಲ್ಲ. ಅಂಡ್ ದೇರ್ ಇಸ್ ಸ್ಟಿಲ್ ಟೈಮ್ ಟು ಟ್ರೈ ಇಟ್ ಔಟ್. ನಮ್ದು ಇವಾಗ ಆಕ್ಚುಲಿ ಟು ಬಿ ಆನೆಸ್ಟ್ ನಮ್ ಫಿಕ್ಸ್ಚರ್ಸ್ ಒಂದ್ ಸ್ವಲ್ಪ ಫ್ರೆಂಡ್ಲಿ ಆಗಿದೆ ನಮ್ಗೆ. ಏನ ನಾವ್ ಇನ್ನು KKR ಆಡ್ಬೇಕು, ಮುಂಬೈ ಇಂಡಿಯನ್ಸ್ ಆಡ್ಬೇಕು, ಆಮೇಲಿಂದ ಸನ್ರೈಸರ್ಸ್ ಅಲ್ಲ ಇನ್ನೊಂದ್ ಮ್ಯಾಚ್. ಸನ್ರೈಸರ್ಸ್ ಮತ್ತೆ ಪಂಜಾಬ್ ಅಂಡ್ ಸನ್ರೈಸರ್ಸ್ ಐ ಡೋಂಟ್ ಅಂದ್ರೆ ಕನ್ಸಿಡರ್ ದೆಮ್ ಆಸ್ ಮ್ಯಾಚಸ್ ಫಾರ್ ಎಕ್ಸ್ಪೆರಿಮೆಂಟ್ಸ್. ಯಾಕಂದ್ರೆ ಅವ್ರ ಸ್ಟ್ರಾಂಗ್ ಟೀಮ್ ಗಳನ್ನೇ ವಿ ಶುಡ್ ಬಿ ಆನ್ ಟಾಪ್ ಆಫ್ ಅವರ್ ಗೇಮ್. ಬಟ್ ಈ ನೆಕ್ಸ್ಟ್ ಈ ಮುಂಬೈ ಮತ್ತೆ KKR ಮ್ಯಾಚಸ್ ವಿ ಹ್ಯಾವ್ ಅನ್ ಆಪರ್ಚುನಿಟಿ. ದೇ ಆರ್ ನಾಟ್ ಸಚ್ ಸೆಕ್ಯೂರ್ ಟೀಮ್ಸ್ ಟು ನೋಡ್ತು ಅಂತಂದ್ರೆ. ಅವ್ರು ತುಂಬಾ ಕೆಚ್ ಟೀಮ್ಸ್ ಈ ವರ್ಷ IPL ಅಲ್ಲಿ. ಸೊ ಅವ್ರ ಮೇಲೆ ನಾವೇನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ದಿ ಆಪರ್ಚುನಿಟಿ. ಈ ಮ್ಯಾಚಸ್ ಅಲ್ಲಿ ಮಾಡಿಲ್ಲ ಅಂತಂದ್ರೆ ಐ ಸೇ ವಿ ಶುಡ್ ಜಸ್ಟ್ ಗಿವ್ ಅಪ್ ದಿಸ್ ಸೀಸನ್ ಅಷ್ಟೇ. ನನಗೆ ಅವೆರಡು ಮ್ಯಾಚಸ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಕಾಣಿಸಿಲ್ಲ ಅಂತಂದ್ರೆ ನಾನು ಎಕ್ಸ್ಪೆಕ್ಟೇಷನ್ಸ್ ಲೋವರ್ ಮಾಡ್ಕೊಂಡೇ ಮಾಡ್ತೀನಿ. ನಾನು ಒಂದ್ ಹೇಳ್ಬಿಡ್ತೀನಿ, ನಾನು ಯಾಕೆ ಇದು ಕೋಚಿಂಗ್ ಸ್ಟಾಫ್ ಡಿಸಿಷನ್ ಟು ಪ್ಲೇ ರೊಮಾರಿಯೋ ಅಂಡ್ ಟು ಗಿವ್ ಹಿಮ್ ಓವರ್ಸ್ ಅಂತೀನಿ ಅಂದಾಗ, ಪೋಸ್ಟ್ ಮ್ಯಾಚ್ ವಿಡಿಯೋಸ್ ಅಲ್ಲೆಲ್ಲ ಬೋತ್ ಟೈಮ್ಸ್ ಲಾಸ್ಟ್ ಮ್ಯಾಚ್ ಗುಜರಾತ್ ಆದ್ಮೇಲೆ ಓಂಕಾರ್ ಸೆಲ್ವಿ ಟೀಮ್ ಟಾಕ್ ಕೊಟ್ಟ. ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ದ, ಗುಡ್ ಬೌಲಿಂಗ್ ಬೈ ಶೆಪಿ, ವಿ ಸಿ ದಟ್ ಯು ಆರ್ ಇಂಪ್ರೂವಿಂಗ್ ಓವರ್ ಬೈ ಓವರ್. ಆ ತರ ಕಾನ್ಫಿಡೆನ್ಸ್ ಓನ್ಲಿ ದ ಕೋಚಿಂಗ್ ಸ್ಟಾಫ್ ಇಸ್ ಗಿವಿಂಗ್ ಹಿಮ್, ನಾಟ್ ದ ಪ್ಲೇಯರ್ಸ್, ನಾಟ್ ದ ಕ್ಯಾಪ್ಟನ್. ನೋಬಡಿ ಎಲ್ಸ್ ಇಸ್ ಸೀಯಿಂಗ್ ದಟ್ ಕಾನ್ಫಿಡೆನ್ಸ್ ಬೀಯಿಂಗ್ ರೆಪ್ಲಿಕೇಟೆಡ್ ಬೈ ಹಿಮ್. ಆದ್ರೂ ಅವ್ನ್ಗೆ ಅವ್ನ್ಗೆ 2 ಕೋಟಿ ಕೊಡ್ತಿದೀವಿ, ಅವ್ನ್ ಇಷ್ಟು ಮಾಡ್ಲೇಬೇಕು ಅಂತ ಅದೇನೋ ರಿಕ್ವೈರ್ಮೆಂಟ್ ಇಟ್ಕೊಂಡು ಇಟ್ಬಿಟ್ಟಿದ್ದಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಹ್ಯಾಂಪರಿಂಗ್ ಅವರ್ ಕಾಂಬಿನೇಷನ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಇಟ್ ವರ್ಕ್ ಫಾರ್ ಅಸ್. ನಾವು ಆಕ್ಷನ್ ಗಿಂತ ಮುಂಚೆ ತುಂಬಾ ಸತಿ ಹೇಳಿದ್ವಿ, ವಿ ನೀಡ್ ಟು ಬೈ ಅನ್ ಇಂಡಿಯನ್ ಫಿನಿಶರ್ ಅಂತ. ನಾವು ರನ್ ಅಪ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಎಪಿಸೋಡ್ ಅಲ್ಲೂ ಹೇಳಿದ್ವಿ. ಯಾಕೆಂದ್ರೆ ಇಫ್ ವಿ ಹ್ಯಾಡ್ ಬಾಟ್ ಅನ್ ಇಂಡಿಯನ್ ಫಿನಿಶರ್ ವಿ ಕುಡ್ ಹ್ಯಾವ್ ಈಸಿಲಿ ಪ್ಲೇಡ್ ಹಿಮ್ ಇನ್ಸ್ಟೆಡ್ ಆಫ್ ರೊಮಾರಿಯೋ. And Vishnu ಹೇಳ್ದಂಗೆನೆ as impact option we could have probably got on Duffy if needed, or Shepherd if we needed extra batting. ಅದು ಕ್ಲಿಯರ್ ಟ್ಯಾಕ್ಟಿಕ್ ನಮ್ಮ ಮ್ಯಾನೇಜ್ಮೆಂಟ್ ನ ಓವರ್ಲುಕ್ ಮಾಡಿರೋದು ನಂಗೆ ತುಂಬಾ ಕೋಪ ಬರುತ್ತೆ. ಬಿಕಾಸ್ ಇಟ್ ವಾಸ್ ರೈಟ್ ದೇರ್ ಅಂಡ್ ವಿ ಹ್ಯಾಡ್ ದ ಕ್ಯಾಶ್. ಇವಾಗ ಮಂಗೇಶ್ ಯಾದವ್ಗೆ 6.5 ಕೋಟಿ ಕೊಟ್ಟು ಅವ್ನಿಗೆ 1 ಮ್ಯಾಚ್ ಚಾನ್ಸ್ ಕೊಟ್ಟಿಲ್ಲ ಅನ್ನೋ ಬದಲು ವೆಂಕಟೇಶ್ ಅಯ್ಯರ್ಗೂ ಎಷ್ಟು 7 ಕೋಟಿ ಕೊಟ್ಟು, ಇನ್ಸ್ಟೆಡ್ ಆಫ್ ದಟ್ ವಿ ಕುಡ್ ಹ್ಯಾವ್ ಬಜೆಟೆಡ್ ಅ ಲಿಟಲ್ ಬೆಟರ್. ಸುಮಾರು ಜನ ಒಳ್ಳೆ ಫಿನಿಶರ್ಸ್ ಇದ್ರಪ್ಪ. ಸಲೀಲ್ ಅವ್ರ ಇವಾಗ ಸನ್ರೈಸರ್ಸ್ ಆಡ್ತಿದ್ದಾರೆ, ತುಂಬಾ ಒಳ್ಳೆ ಫಿನಿಶರ್ ತಗೊಳ್ಳಿಲ್ಲ. ದಹಿಯಾ ತಗೊಳ್ಳಿಲ್ಲ, ಮುಕುಲ್ ಚೌಧರಿ ತಗೊಳ್ಳಿಲ್ಲ, ಅವರೆಲ್ಲ ಇದ್ರು. ತೀರಾ ಪ್ರೂವನ್ ಬೇಕು ಅಂದ್ರೆ ಅಭಿನವ್ ಮನೋಹರ್ ಇದ್ದ, ಅವನನ್ನು ತಗೊಳ್ಳಿಲ್ಲ. ದೀಸ್ ಆರ್ ವೆರಿ ಕೀ ಪಿಕ್ಸ್ ವಿಚ್ ವಿ ಮಿಸ್ಡ್ ಔಟ್ ಆನ್ ಅಂಡ್ ಇಟ್ ಕುಡ್ ಹ್ಯಾವ್ ಓನ್ಲಿ ಬೀನ್ ಬ್ಲೇಮ್ಡ್ ಫಾರ್ ದ ಸೇಮ್ ಇವಾಗ ಓವರ್ ಕಾನ್ಫಿಡೆನ್ಸ್ ಸೈಕಲ್. ಅದನ್ನೇ ಹೇಳುದು, ತುಂಬಾ ಇದನ್ ಶೆಪರ್ಡ್ ಇದನ್ ಬಿಡು ನೋಡ್ಕೋತಾನೆ ಅನ್ನೋ ಬದಲು ಶೆಪರ್ಡ್ ಒಬ್ಬ ಬ್ಯಾಕಪ್ ಬೇಕಲ್ಲ ಅಂತ ಯಾಕೆ ಯೋಚನೆ ಮಾಡಿಲ್ಲ ನಮ್ಮವರು. ವೈ ಡಿಡ್ ವಿ ಗೆಟ್ ಅ ಪೇಸ್ ಬೌಲಿಂಗ್ ಇಂಡಿಯನ್ ಆಲ್ರೌಂಡರ್ ಆರ್ ಇಂಡಿಯನ್ ಫಿನಿಶರ್ ಫಾರ್ ದಟ್ ಮ್ಯಾಟರ್? ಯಾರಿದ್ದಾರೆ ಇವಾಗ? ಜಿತೇಶ್ ಇದನ್ನ? ಇಲ್ಲ. ಜಿತೇಶ್ ಫಿನಿಶರ್ ಆಗಿದ್ರೆ ನೆನ್ನೆ 5 ಡೌನ್ ಬರ್ತಿತ್ತಿಲ್ಲ. ಈ ಕುಡ್ ಹ್ಯಾವ್ ಕಮ್ ಆಫ್ಟರ್ ಡೇವಿಡ್. ಸೊ ಅದು ಇನ್ನೊಂದು ನಮ್ ಬ್ಯಾಟಿಂಗ್ ಸ್ವಲ್ಪ ಬರ್ಬೇಕಂದ್ರೆ ದಟ್ ಇಸ್ ಅ ಸೆಗ್ವೆ. ಆಬ್ವಿಯಸ್ಲಿ ಕೊಹ್ಲಿ ವಿಕೆಟ್ ಏನು ಮಾಡಕ್ಕಾಗಲ್ಲ. ಒನ್ ಆಫ್ ದ ಬೆಸ್ಟ್ ಬಾಲ್ಸ್ ಐ ಹ್ಯಾವ್ ಸೀನ್ ಆಫ್ ಲೇಟ್.
ಏನಾದ್ರು ಜನ ಏನಾದ್ರು ಅನ್ಕೋಬಹುದು, ಬಟ್ ಅದು ಪಿಚ್ ಆದ್ಮೇಲೆ ಮೂವ್ ಆಯ್ತು ಗುರು. ಅದ್ ಹೆಂಗೆ ಗೊತ್ತಿಲ್ಲ, ಸಿ ಮೂವ್ಮೆಂಟ್ ಇಂದಾನೇ ಆಯ್ತು. ಅವ್ನ್ ಸೆಟಪ್ ಮಾಡ್ದ, ಫಸ್ಟ್ ಬಾಲ್ ಔಟ್ ಸ್ವಿಂಗ್ ಮಾಡ್ದ, ಕೊಹ್ಲಿ ನೀಟಾಗಿ ಡಿಫೆಂಡ್ ಮಾಡ್ದ. ಸೆಕೆಂಡ್ ಬಾಲ್ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಆಫ್ ದಿ ಸೀಮ್ ಅಷ್ಟು ಜಾಗ್ ಇನ್ ಆಗುತ್ತೆ ಅಂತ. ಇಟ್ ವಾಸ್ ಎ ಪ್ರಾಪರ್ ಟೆಸ್ಟ್ ಮ್ಯಾಚ್. ನಮ್ ಕೊಹ್ಲಿಗ್ ಗೊತ್ತು ಅದೇ ಬಿಗ್ಗೆಸ್ಟ್ ವೀಕ್ನೆಸ್ ಅಂತ, ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಅಂಡ್ ಪ್ರಿನ್ಸೆ ಹೇಳ್ತಾನೆ ಮ್ಯಾಚ್ ಆದ್ಮೇಲೆ ಇಂಟರ್ವ್ಯೂ ಅಲ್ಲಿ, ಕೊಹ್ಲಿನೇ ಹೇಳ್ದ ನೀನ್ ಅದೇ ಲೈನ್ ಅಲ್ಲಿ ಅಂತ ಮಾಡ್ತಾ ಇರು, ಒಂದ್ ಬಾಲ್ ಒಳಗ್ ಬರ್ಸು, ಇನ್ನೊಂದ್ ಬಾಲ್ ಹೊರಗ್ ಹೋಗ್ಸು. ಅದನ್ನೇ he executed it against Kohli only. So it was kind of poetic injustice. But Bethel also ತುಂಬಾ ಕೆಟ್ಟದಾಗ ಔಟ್ ಆದ. ಇಟ್ ವಾಸ್ ನಾಟ್ ಅ ಬಾಲ್ ಟು ಬಿ ಹಿಟ್. ಅವ್ನ್ ಒದ್ದಾಡ್ದ, ಅವ್ನ್ ಒಂದ್ ಬಾಲ್ ಕಂಫರ್ಟಬಲ್ ಆಗಿ ಕಾಣಿಸ್ಲಿಲ್ಲ. ಅವನ್ಗೆ ಆ 4 ಬಂದಿದ್ದು ಮಿಸ್ ಫೀಲ್ಡ್. ಎವ್ರಿ ಬಾಲ್ ಶಮಿ ಮಾಡಿದಾಗ ಐ ವಾಸ್ ಮೂವಿಂಗ್ ಇಟ್ ಅವೇ ಫ್ರಮ್ ಹಿಮ್ ಕಂಪ್ಲೀಟ್ಲಿ. ಆಟ ಆಡಿಸ್ತಿದ್ದ ಅವನನ್ನ. he never looked comfortable against the new ball. ಅವನನ್ನ ಅಷ್ಟ್ ಸತಿ ಹೇಳಿದ್ವಿ, ಅವ್ನ ನ್ಯೂ ಬಾಲ್ ಅಷ್ಟ್ ಆಗಿಲ್ಲ ಅಂದ್ರು ಮಿಡ್ಲ್ ಆರ್ಡರ್ ಅಲ್ಲಿ ಬರ್ಲಿ, ಆಡ್ಲಿ. ಅವನು ಸ್ಪಿನ್ ಒಂದ್ ಚೆನ್ನಾಗಿ ಹೊಡಿತಾನೆ. ಎಷ್ಟ್ ಸತಿ ಹೇಳಿದ್ರು ಅವ್ರು ಕೇಳ್ತಿಲ್ಲ. ಅವ್ರದೇ ಅದೇ ಕಬ್ಬು, ಅದನ್ನ ಇಟ್ಕೊಂಡೇ ಮಾಡ್ತಿದ್ದಾರೆ. ಆಮೇಲೆ ಪಡಿಕಲ್ ಅಂಡ್ ಪಟಿದಾರ್ ವೆರಿ ಕ್ರೂಷಿಯಲ್ ಪಾರ್ಟ್ನರ್ಶಿಪ್, ವೆರಿ ಫ್ಲೂಯೆಂಟ್ ಪಾರ್ಟ್ನರ್ಶಿಪ್. ಸುಮಾರು ಜನ ಇವಾಗ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಪಡಿಕಲ್ ಅಪ್ರೋಚ್ ತುಂಬಾ ಸ್ಲೋ ಇತ್ತು ಅಂತ. ಐ ವುಡ್ ಸ್ಟಿಲ್ ಸೇ ಇಲ್ಲ, ದಟ್ ವಾಸ್ ದ ಕರೆಕ್ಟ್ ವೇ ಟು ಅಪ್ರೋಚ್. ಇವಾಗ ಮಳೆ ಬಂದು ಆಮೇಲೆ ಇನ್ನೊಂದ್ಸತಿ ರೋಲ್ ಆಗಿದ್ ಪಿಚ್ ಮೇಲೆ ಸ್ವಲ್ಪ ಆತರ ಬಾಲ್ ಮೂವ್ ಆಗ್ತಿರೋದು ತುಂಬಾ ಡೇಂಜರಸ್ ಆಗಿ ಇತ್ತು. ಸೊ ಪಡಿಕಲ್ಸ್ ಅಪ್ರೋಚ್ ಇನ್ ಪರ್ಟಿಕ್ಯುಲರ್ ವಾಸ್ ಕರೆಕ್ಟ್. ಅವನು ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ದ ವಿತ್ ಪಟಿದಾರ್. ಪವರ್ ಪ್ಲೇ ಅಲ್ಲಿ ಅಷ್ಟು ರಿಸ್ಕ್ ತಗೊಳಕ್ ಆಗ್ಲಿಲ್ಲ ಬಿಕಾಸ್ ಯು ಆಲ್ರೆಡಿ 2 ವಿಕೆಟ್ಸ್ ಡೌನ್. ಸೊ ವಿ ಡಿಡ್ ಎಕ್ಸಾಕ್ಟ್ಲಿ ವಾಟ್ ವಾಸ್ ನೀಡೆಡ್ ಇನ್ ದ ಫೇಸ್, ಇನ್ ದ ಮಿಡಲ್ ಓವರ್ ಫೇಸ್ ಅಂಟಿಲ್ ದ 10th ಓವರ್ ವೇರ್ ಪಡಿಕಲ್ ಗಾಟ್ ಔಟ್. ಅವಾಗ ನೋಡಿದ್ರು ಇಫ್ ಪಡಿಕಲ್ ವುಡ್ ಹ್ಯಾವ್ ಪ್ಲೇಡ್, ಆ ಪ್ರಿನ್ಸ್ ಗೊತ್ತು ವಿಕೆಟ್ ಟೇಕಿಂಗ್ ಆಪ್ಷನ್, 1 ಓವರ್ ಆಡ್ಕೊಳ್ಳೋಣ ಅನ್ಕೊಂಡು ಪೇಷಂಟ್ ಆಗಿ ಆಡ್ಕೊಂಡಿದ್ರೆ ಅದ್ರ ನೆಕ್ಸ್ಟ್ ಓವರೇ ಮತ್ತೆ ಶಾಬಾಜ್ ಅಹಮದ್ ಅಂತವ್ರೆಲ್ಲ ಬಂದು ಬೌಲಿಂಗ್ ಮಾಡಿದ್ರು. ಸೊ ಐ ವುಡ್ ಸ್ಟಿಲ್ ಲುಕ್ ಬ್ಯಾಕ್ ಅಂಡ್ ಐ ಸ್ಟಿಲ್ ಫೀಲ್ ದಟ್ ಪಡಿಕಲ್ ಆ 1 ಓವರ್ ಆಡ್ಕೊಂಡಿದ್ರೆ ಜಿತೇಶ್ ಬರ್ದಿತ್ತಿಲ್ಲ. ನೆಕ್ಸ್ಟ್ ಓವರ್ ಕಾಂಪನ್ಸೇಟ್ ಮಾಡೋಕೆ 2 ವಿಕೆಟ್ ಬಿತ್ತು ಅಂತ ಕಾಂಪನ್ಸೇಟ್ ಮಾಡೋಕೆ ರಜತ್ ಹೊಡಿತಿತ್ತಿಲ್ಲ. ರಜತ್ ವುಡ್ ಹ್ಯಾವ್ ಬೀನ್ ಇನ್ ಅ ವೆರಿ ಗುಡ್ ಪೊಸಿಷನ್ ಟು ಫೇಸ್ ಅಪ್ ಟಿಲ್ 5 more overs ಆಫ್ ಎಷ್ಟು 4 or 5 more overs ಆಫ್ ಸ್ಪಿನ್. ಅವನ್ ಪೇಸ್ಗೆ ಅಷ್ಟು ಚೆನ್ನಾಗಿ ಹೊಡಿತಿದ್ದ, ಸ್ಪಿನ್ ಏನ್ ಬಿಡ್ತಿತ್ತಿಲ್ಲ ಅಂತ ಅನ್ನಿಸ್ತಿತ್ತು ನೆನ್ನೆ. ಸೊ ಅದೇನೋ ತುಂಬಾ ಫ್ರಸ್ಟ್ರೇಟಿಂಗ್ ಆಗಿತ್ತು ಚೇಸ್ ಅನ್ಫೋಲ್ಡ್ ಆಗಿರೋದು. ಅಂಡ್ ಇಫ್ ವಿ ಹ್ಯಾವ್ ಟು ಕಮ್ ಟು ದ ಎಲಿಫೆಂಟ್ಸ್ ಇನ್ ದ ರೂಮ್, ಜಿತೇಶ್ ಶರ್ಮಾ ಅಂಡ್ ರೊಮಾರಿಯೋ ಶೆಪರ್ಡ್. ಟಿಮ್ ಡೇವಿಡ್ ಆಲ್ಸೋ ವೆರಿ ಹೀರೋಯಿಕ್ ನಾಕ್. ಅವನು ತುಂಬಾ ಕೆಟ್ಟ ಟೈಮಲ್ಲಿ ಔಟ್ ಆದ. ಕೃನಾಲ್ ಪಾಂಡ್ಯ ಆಲ್ಸೋ ಫಾಟ್ ಇಸ್ ಹಾರ್ಟ್ ಔಟ್. ಕೃನಾಲ್ ಪಾಂಡ್ಯ ಅವನು ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯಗೂ ಸ್ಟ್ರೈಕ್ ಕಡ್ಬೋದಾಗಿತ್ತು ಅಂತ ಅನ್ನಿಸ್ತು ಇನ್ ಹೈಂಡ್ ಸೈಟ್, ಬಿಕಾಸ್ ಅವನು ಹೊಡಿತಿದ್ದ ಟುವರ್ಡ್ಸ್ ದಿ ಎಂಡ್. ಬಟ್ ಐ ಅಂಡರ್ಸ್ಟುಡ್ ದಟ್ ಟ್ಯಾಕ್ಟಿಕ್ ಬಿಹೈಂಡ್ ಇಟ್ ಬೀಯಿಂಗ್ ವಿಕೆಟ್ಸ್ ಇಟ್ಕೋಬೇಕು ಅಂತ. ಬಟ್ ಆವಾಗ ದಟ್ ಆಲ್ಸೋ ಗೋಸ್ ಟು ಶೋ, ನಿನಗೆ ಶೆಪರ್ಡ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ಮೇಲೆ ವೈ ಆರ್ ಯು ಪ್ಲೇಯಿಂಗ್ ಇನ್? ಪದೇ ಅದನ್ನೇ ಹೇಳ್ತಿದ್ವಿ ನಾವು. ಬಟ್ ಇವಾಗ ಬ್ಯಾಟಿಂಗ್ಗೂ ಅದೇ ಬರುತ್ತೆ. ಇಫ್ ಯು ನೋ ದಟ್ ರೊಮಾರಿಯೋ ಶೆಪರ್ಡ್ ಅಂತ ಬ್ಯಾಟ್ಸ್ಮನ್ ಇದ್ದಾನೆ, 14-13 balls ಅಲ್ಲಿ 50 ಹೊಡೆದಿದ್ದಾನೆ, ಆದ್ರೂ ವೈ ಆರ್ ಯು ಇನ್ಸ್ಟ್ರಕ್ಟಿಂಗ್ ಒನ್ ಆಫ್ ಯುವರ್ ಕೋಟ್ ಅಂಡ್ ಕೋಟ್ ಫಿನಿಶರ್ಸ್ ಟು ಡಿನೈ singles in the 16th, 17th over when the required run rate is going up to 15 and 16? It is absolutely baffling. I don't know who is taking these. This might come under DK's ಇದು. ಇರ್ಲಿ, ಶೆಪರ್ಡ್ ಆಡಿದ್ರೆ ಬರೀ 10 balls ಆಡ್ಬೇಕು, ಅದೇನೋ ಒಂದು ಸ್ಟಿಲ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಅಂತ ಅನ್ನಿಸ್ತಿದೆ. ಇನ್ನೂ ಒಂದು ಏನನ್ಸುತ್ತೆ ಅಂತಂದ್ರೆ, ಹೇಳ್ತಾರ ಇಲ್ಲ ನನಗೆ ಇನ್ನೂ ಒಂದು ಇದಕ್ಕೆ ಪಾಯಿಂಟ್ ನಾನು ಹೇಳಲೇಬೇಕಿದು. ಏನಂದ್ರೆ ವೆನ್ ಟಿಮ್ ಡೇವಿಡ್ ಆಗ್ತಾನೆ ಔಟ್ ಆಗಿದ್ದಾನೆ, ಹಿ ಇಸ್ ಗೋಯಿಂಗ್ ಎಟ್ 230 ಸ್ಟ್ರೈಕ್ ರೇಟ್. ಆಯ್ತಾ, ದಿ ಓನ್ಲಿ ಪರ್ಸನ್ ಯು ಹ್ಯಾವ್ ಇನ್ ಯುವರ್ ಎಂಟೈರ್ ಬ್ಯಾಟಿಂಗ್ ಲೈನ್ ಅಪ್ ಹೂ ಕ್ಯಾನ್ ರೆಪ್ಲಿಕೇಟ್ ದಟ್ ಈಸ್ ರೊಮಾರಿಯೋ ಶೆಪರ್ಡ್. ಅಂತ ಟೈಮಲ್ಲಿ ಇಫ್ ಯು ಕಾಂಟ್ ಟ್ರಸ್ಟ್ ರೊಮಾರಿಯೋ ಶೆಪರ್ಡ್ ಟು ಕಮ್ ಔಟ್, ಗೋ ಔಟ್ ದೇರ್ ಅಂಡ್ ಪ್ಲೇ ಸಚ್ ಅ ನಾಟ್, ದೆನ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ರೊಮಾರಿಯೋ ಶೆಪರ್ಡ್? ಅವನಿಗಿಂತ ಮುಂಚೆ ಕೃನಾಲ್ ಪಾಂಡ್ಯನ್ ಯಾಕೆ ಕಳಿಸ್ಬೇಕಿತ್ತು? ಅದನ್ನೇ ಹೇಳ್ತಿರೋದು. ಆಯ್ತಾ, ಇವಾಗ ಟಿಮ್ ಡೇವಿಡ್ ನೋಡಪ್ಪ 40 of 70 ನೋಡ್ದ. ದಿ ಓನ್ಲಿ ಅದರ್ ಪರ್ಸನ್ ಕೇಪಬಲ್ ಆಫ್ ಸ್ಕೋರಿಂಗ್ ದಟ್ ಇಸ್ ರೊಮಾರಿಯೋ ಶೆಪರ್ಡ್ ಮಿಕ್ಕಿರೋ ಬ್ಯಾಟ್ಸ್ಮನ್ ಅಲ್ಲಿ, ನಾಟ್ ಕೃನಾಲ್ ಪಾಂಡ್ಯ. ನಮ್ಗೆ ಅವಾಗ ರನ್ ರೇಟ್ ಬೇಕಾಗಿತ್ತು ಹಿಂದುವೆ, ಆಯ್ತಾ. ಅಂಡ್ ಆನ್ ಟಾಪ್ ಆಫ್ ದಟ್ ಪ್ರೆಷರ್ ಇದೆ, ಅವ್ರ ಬೌಲರ್ಸ್ ಮೇಲೆ ಪ್ರೆಷರ್ ಇತ್ತು ಆಗ್ಲಿ. ಯಾಕಂದ್ರೆ ಟಿಮ್ ಡೇವಿಡ್ ಆಗ್ತಾನೆ ತುಂಬಾ ಚೆನ್ನಾಗಿ ಆಡಿದ, ಎಲ್ಲಾ ಬೌಲರ್ಸ್ಗೂ ಅವ್ರ ಕಾನ್ಫಿಡೆನ್ಸ್ ಹೋಗ್ತಾ ಇತ್ತು. ಡಕ್ವರ್ತ್ ಲೂಯಿಸ್ ಅದು 5 ರನ್ ಎಕ್ಸ್ಟ್ರಾ ಕೊಟ್ಬಿಟ್ರು ಹೊಡಿಯಕ್ಕೆ, ಅದನ್ನೆಲ್ಲ ಬಿಟ್ಬೋಣ ಒಂದ್ ನಿಮಿಷ. 210 ಟಾರ್ಗೆಟ್ ಅಂತಾನೆ ಅನ್ಕೊಳ್ಳೋಣ. ಈವನ್ ಇಫ್ ಇಟ್ ಇಸ್ 210, ಆ ಟೈಮಲ್ಲಿ ನಮ್ಗೆ ವಿ ವರ್ ಗೋಯಿಂಗ್ ಎಟ್ ಅ ವೆರಿ ಹೆಲ್ತಿ ರೇಟ್ ಅಟ್ ಅರೌಂಡ್ 12-13 runs ಓವರ್ ಟಿಮ್ ಡೇವಿಡ್ ಆಡ್ಬೇಕಾರೆ.
ಔಟ್ ಆಗಿದ್ ಅನ್ಫಾರ್ಚುನೇಟ್, ಏನೋ ಮಾಡಕ್ ಆಗಲ್ಲ, ಆತರ ಹಾಗೆ ಆಗುತ್ತೆ ಈ ತರ ಹೈ ಪ್ರೆಷರ್ ಚೇಸ್ ಅಲ್ಲಿ, ಲೈಕ್ ಯು ಗೆಟ್ ಔಟ್ ಸಮ್ ಟೈಮ್ಸ್, ಬಟ್ ಈ ಪ್ಲೇಡ್ ಅ ವೆರಿ ವೈಟಲ್ ನಾಕ್ ಅಂತ ನೋಡ್ತು ಅಂತಂದ್ರೆ. ಹ್ಮ್ ಬಟ್ ಅಂತ ಟೈಮಲ್ಲಿ ಇಫ್ ಯು ಕಾಂಟ್ ಟ್ರಸ್ಟ್ ರೊಮಾರಿಯೋ ಶೆಪರ್ಡ್ ಬಂದ್ಬಿಟ್ಟು ಆತರ ಇನ್ನಿಂಗ್ಸ್ ಆಡ್ತಾನೆ, ಆತರ ಆಡಿಲ್ಲ ಅಂತಂದ್ರೆ ಓಕೆ ಅಟ್ಲೀಸ್ಟ್ 20 of 5 or 6 balls ಹೊಡಿತಾನೆ ಇನ್ಸ್ಟೆಡ್ ಆಫ್ 20 of 10 or 15 balls ಆಡೋದಕ್ಕಿಂತನೂ ದರ್ ಇಸ್ ಅ ಡಿಫರೆನ್ಸ್. ಯಾಕಂದ್ರೆ ಇನ್ 5 ಬಾಲ್ ನೀನ್ ಆಕ್ಚುಲಿ ಸಿಂಗಲ್ಸ್ ತಗೊಂಡ್ರು ಟಾರ್ಗೆಟ್ ಬಂದ್ಬಿಡುತ್ತೆ ನಿಂಗೆ. ನಾವು ಅಷ್ಟು ಆ ಮಾರ್ಜಿನ್ ಇಂದಾನೆ ಸೋತಿದ್ವು ಹಂಗ್ ನೋಡ್ತು ಅಂತಂದ್ರೆ. ಆಮೇಲೆ ಓಕೆ ಜಿತೇಶ್ ಶರ್ಮಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅವನನ್ನ ಡ್ರಾಪ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಹಿ ಡಸ್ ವೆರಿ ವೆಲ್ ವಿತ್ ಅವರ್ ಕೀಪಿಂಗ್, ಆಮೇಲಿಂದ ಫೀಲ್ಡ್ ಸೆಟ್ಟಿಂಗ್. ಸೊ ಆತರ ಇವನ್ ಇಫ್ ಇಟ್ ಡಸಂಟ್ ಕಾಂಟ್ರಿಬ್ಯೂಟ್ ವಿತ್ ದ ಬ್ಯಾಟ್ ಅಷ್ಟೊಂದು ಅಂದ್ರೆ ತುಂಬಾ ಹೋಪ್ಲೆಸ್ ಆಗಿ ಆಡಿದಾನೆ ಈ ಟೂರ್ನಮೆಂಟ್, ಡೋಂಟ್ ಗೆಟ್ ಮಿ ರಾಂಗ್, ಬಟ್ ಈವನ್ ದೋ ಹಿ ಹಸ್ ಬಿನ್ ವೆರಿ ಹೋಪ್ಲೆಸ್ ವಿತ್ ದ ಬ್ಯಾಟ್, ನನ್ ಲೆಕ್ಕದಲ್ಲಿ ದಿ ಅದರ್ ಥಿಂಗ್ಸ್ ಹಿ ಹಸ್ ಡನ್ ವೆರಿ ವೆಲ್. ಅಂದ್ರೆ ಕೀಪಿಂಗ್ ಇರ್ಬೋದು, ನಮ್ ವೈಸ್ ಕ್ಯಾಪ್ಟನ್ ಅವ್ರು ಬೈ ದ ವೇ. ಆಮೇಲೆ ಗೋಯಿಂಗ್ ಟು ಟಾಕ್ ಟು ದ ಬೌಲರ್. ಈಗ ಈ ಸುರೇಶ್ ಶರ್ಮಾ ಹೋಪ್ಲೆಸ್ ಆಗಿ ಹೊಡಿಸ್ಕೊಂಡ್ರೆ ಒಂದ್ ಬಾಲ್, ಅವನ ಹತ್ರ ಹೋಗಿ ಮಾತಾಡ್ತಾನೆ ಅಟ್ಲೀಸ್ಟ್ ನೆಕ್ಸ್ಟ್ ಬಾಲ್ ನೋಡಪ್ಪ ಹಾಕ್ಬೇಡ, ಹಿಂಗೆ ಒಂದ್ ಸ್ವಲ್ಪ ಮುಂದೆ ಹಾಕಿ ಏನೋ ಒಂದು, ಅಥವಾ ಅವ್ನು ಕೇಳ್ತಾನೆ ಬೌಲರ್ಗೆ, ಏನಪ್ಪ ನಿನ್ ಫೀಲ್ಡ್ ಸರಿ ಇದೆಯಾ ಇಲ್ವಾ ಆಗ್ತದೆ ಏನ್ ಮಾಡ್ತೀಯ ಅಂತ. ಅಟ್ಲೀಸ್ಟ್ ಅಷ್ಟು ಗೇಮ್ ಅವೇರ್ನೆಸ್ ಇದೆ, ಗೇಮ್ ಐಕ್ಯೂ ಇದೆ ಅವನ ಹತ್ರ. ಸೊ ಓಕೆ ಐ ಅಂಡರ್ಸ್ಟ್ಯಾಂಡ್, ಜಿತೇಶ್ ಶರ್ಮಾ ಡ್ರಾಪ್ ಮಾಡಕ್ಕಾಗಲ್ಲ, ಮೇ ಬಿ ವಿ ಕ್ಯಾನ್ ಶಿಫ್ಟ್ ಹಿಮ್ ಅರೌಂಡ್ ದಿ ಆರ್ಡರ್. ಒಂದ್ ಸ್ವಲ್ಪ ಅಂದ್ರೆ ಕೃನಾಲ್ ಪಾಂಡ್ಯ ಅವನನ್ನ ಶಿಫ್ಟ್ ಮಾಡೋದು, ಅಥವಾ ಅವನ ರಮಾರಿಯೋ ಕಡೆ ಆಡಿಸ್ಬಿಟ್ಟು ರಮಾರಿಯೋ ಬದಲು ವೆಂಕಿ ತರೋದು, ಆತರ ಏನೋ ಒಂದು ಚೇಂಜ್ ಮಾಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಡ್ರಾಪ್ ಇಮ್ ಜಿತೇಶ್. ಸೊ ಜಿತೇಶ್ ಆರ್ಗ್ಯುಮೆಂಟ್ ಬಿಟ್ಬೋಣ ಇವಾಗ, ವಿ ಆಲ್ ಯುನಾನಿಮಸ್ಲಿ ಅಗ್ರಿ ಹಿ ಶುಡ್ ಪ್ಲೇ, ನಮ್ಗೆ ಇನ್ನೇನೋ ಆಪ್ಷನ್ ಇಲ್ಲ. ಒಂದ್ ಪಾಯಿಂಟ್ ಹೇಳ್ತೇನೆ, ಅವ್ನು ನಮ್ ವೈಸ್ ಕ್ಯಾಪ್ಟನ್ ಅವೇ. ಸೊ ಎಕ್ಸಾಕ್ಟ್ಲಿ, ರಿಯಲಿ ಸೊ ಹ್ಯಾವ್ ನೋ ಆಪ್ಷನ್. ಅದೇನೆ, ಸೊ ಹಿ ಹ್ಯಾಸ್ ಟು ಪ್ಲೇ. ನಮ್ಗೆ ಅವನ್ಗೆ ಕೀಪಿಂಗ್ ಅಲ್ಲೇನೆ ಆಲ್ಮೋಸ್ಟ್ ಒಂದು 50 ರನ್ ಸೇವ್ ಮಾಡಿದಾನೆ ಈ ಟೂರ್ನಮೆಂಟ್ ಅಲ್ಲಿ. ಸೊ ದಟ್ ಈಸ್ ನಾಟ್ ಅನ್ ಇಶ್ಯೂ. ಈಗ ರೊಮಾರಿಯೋ ಶೆಪರ್ಡ್ ಅಂಡ್ ಕೃನಾಲ್ ಪಾಂಡ್ಯ ಬಂತು ಅಂತಂದ್ರೆ, ಕೃನಾಲ್ ಪಾಂಡ್ಯ ಪ್ಲೇಡ್ ಮೋರ್ ಲೈಕ್ ರೊಮಾರಿಯೋ ಶೆಪರ್ಡ್ ಅಂಡ್ ರೊಮಾರಿಯೋ ಶೆಪರ್ಡ್ ಪ್ಲೇಡ್ ಮೋರ್ ಲೈಕ್ ಕೃನಾಲ್ ಪಾಂಡ್ಯ. ವಾಟ್ ಈಸ್ ದ ಪಾಯಿಂಟ್ ಹಂಗೆ ನೋಡ್ತು ಅಂತಂದ್ರೆ? ಇವಾಗ 23 of 15 ಇಸ್ ಆಕ್ಚುಲಿ ಇಟ್ ಇಸ್ ಸಾರ್ಟ್ ಆಫ್ ಅ ವೆಂಕಟೇಶ್ ಅಯ್ಯರ್ ಇನ್ನಿಂಗ್ಸ್ ಹಂಗ್ ನೋಡ್ತು ಅಂತಂದ್ರೆ. ಎರಡು ಟಿಪಿಕಲ್ ರೊಮಾರಿಯೋ ಶೆಪರ್ಡ್ ಇನ್ನಿಂಗ್ಸ್ ಹೆಂಗೆ ಅಂತಂದ್ರೆ, ಇಟ್ ಇಸ್ ಕ್ಲೋಸ್ ಟು 40 of 17 ಬೈ ಟಿಮ್ ಡೇವಿಡ್. ಇಟ್ ಇಸ್ ನಾಟ್ ಕ್ಲೋಸ್ ಟು 28 of 16 ಬೈ ಕೃನಾಲ್ ಪಾಂಡ್ಯ. ಈಗ ಗೊತ್ತಾಯ್ತಾ? ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ನೀನ್ ಯಾವ ತರ ಬ್ಯಾಟಿಂಗ್ ಯೂನಿಟ್ ಸ್ಟ್ರಕ್ಚರ್ ಮಾಡ್ತೀಯ ಅಂತ. ವಾಟ್ ಎವರ್ ದೇ ಆರ್ ಡೂಯಿಂಗ್ ನಾವು ಈ ರೊಮಾರಿಯೋ ಶೆಪರ್ಡ್ ಜೊತೆ, ಇಟ್ ಇಸ್ ನಾಟ್ ವರ್ಕಿಂಗ್. ಇನ್ಸ್ಟೆಡ್ ಆಫ್ ರೊಮಾರಿಯೋ ಶೆಪರ್ಡ್ ಗೊತ್ತು ಬೌಲಿಂಗ್ ಚೆನ್ನಾಗಿ ಮಾಡ್ತಿಲ್ಲ ಅಂತ, ವೆನ್ ಜಸ್ಟ್ ಬಿಕಾಸ್ 1 ಓವರ್ ಎಕ್ಸ್ಟ್ರಾ ಬೌಲಿಂಗ್ ಮಾಡಿಸ್ಬೋದು ಅವ್ನ ಕೈಲಿ, ಅದು ಕೆಟ್ಟದಾಗಿ ಮಾಡಿಸ್ಬೋದು ಅಂತ ಅದಕ್ಕೋಸ್ಕರ ಐ ಡೋಂಟ್ ಸಿ ದ ಪಾಯಿಂಟ್ ಪ್ಲೇಯಿಂಗ್ ಹಿಮ್ ಎನಿಮೋರ್. ಚೇಂಜ್ ಮಾಡ್ಬೇಕು. ನೀವು ಎಷ್ಟೊತ್ತಿ ಇದೆ ಅಂತ ಅದೇ ಟೀಮ್ ಅನ್ನು ಬ್ಯಾಕ್ ಮಾಡ್ತೀರಾ ನೀವು? ಓಕೆ, ಬಟ್ ಇನ್ನೊಂದು ಪಾಯಿಂಟ್ ಇದೆ, ಈ ಗ್ಯಾರಂಟಿ ನಾನು ಓಕೆ ನೀವು ಬ್ಯಾಕ್ ಮಾಡಿ ಪ್ಲೇಯರ್ಸ್ ನ, ಇಲ್ಲ ಅಂತಲ್ಲ. ಮತ್ತೆ ಹಂಗಾರೆ ಈ ಒಂದು ಆನ್ಸರ್ ಕೊಟ್ಬಿಡಿ ನಂಗೆ. ಬಿಗಿನಿಂಗ್ ಆಫ್ ದ ಸೀಸನ್ ಅಲ್ಲಿ ರಸಿಕ್ ದರ್ ಬದಲು ನಾವು ಅಭಿನಂದನ್ ಸಿಂಗ್ ಆಡ್ಸಿದ್ವಿ 3 ಮ್ಯಾಚ್ಗೆ. ಅಭಿನಂದನ್ ಸಿಂಗ್ ಪರ್ಫಾರ್ಮ್ ವೆಲ್ ಇನ್ 1 game ಅಂಡ್ ಹಿ ಡಿಂಟ್ ಪರ್ಫಾರ್ಮ್ ವೆಲ್ ಇನ್ 2 other games. 3 ಮ್ಯಾಚ್ಗೆ ಅವನನ್ನು ಕೂಡ್ಸಿದ್ರಿ ತೆಗೆದ್ಬಿಟ್ಟು. ವೈ ಆರ್ ವಿ ಡೂಯಿಂಗ್ ದ ಸೇಮ್ ವಿತ್ ರೊಮಾರಿಯೋ ಶೆಪರ್ಡ್? ವೈ ಆರ್ ವಿ ಬ್ಲೈಂಡ್ಲಿ ಬ್ಯಾಕಿಂಗ್ ರೊಮಾರಿಯೋ ಶೆಪರ್ಡ್ ಅಲ್ಲಿ ನೋಡ್ತು ಅಂತಂದ್ರೆ? ನಮ್ ಟೀಮ್ ಅಲ್ಲೇ ಎಕ್ಸಾಂಪಲ್ ಇದೆ, ಅದು ಈ ಸೀಸನ್ ಆಗಿರೋದು. that we have changed something and it has worked. ಯಾಕಂದ್ರೆ ರಸಿಕ್ ದರ್ ಈಗ ಹೋದ್ ಮ್ಯಾಚ್ ಬಿಡ್ತು ಅಂತಂದ್ರೆ he has been bowling really well for us in the third seamer role, which further proves that okay ನಾವು ಅದನ್ನೇ ಸ್ಟಿಕ್ ಆನ್ ಆಗಬಹುದು. ಈಗ ನಾವು ಅದ್ರ ಬದಲು ಅಭಿನಂದನ್ ಸಿಂಗ್ನೇ ಆಡ್ಸಿತ್ತು ಅಂತಂದ್ರೆ ನಮ್ಗೆ ಏನಾರ ಆಲ್ಮೋಸ್ಟ್ 2-3 ಮ್ಯಾಚ್ ರಿಸಲ್ಟ್ಸ್ ಬೇರೆ ಬಂದಿರೋದು. ಆಮೇಲೆ ಇನ್ನೊಂದೇನು ಅರ್ಥ ಆಗ್ಲಿಲ್ಲ ಅಂದ್ರೆ, ವೈ ಆರ್ ವಿ ಬ್ಲೈಂಡ್ಲಿ ಬ್ಯಾಕಿಂಗ್ ರೊಮಾರಿಯೋ ಶೆಪರ್ಡ್? ಅದನ್ನ ನನಗೆ ಅರ್ಥ ಆಗ್ತಿಲ್ಲ. ಇಟ್ ಇಸ್ ನಾಟ್ ರೊಮಾರಿಯೋ ಶೆಪರ್ಡ್ಸ್ ಫಾಲ್ಟ್. ನಮ್ಮ ಮ್ಯಾನೇಜ್ಮೆಂಟ್ ಯಾಕೆ ನಿದ್ದೆ ಮಾಡ್ತಿದ್ದಾರೆ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಆಮೇಲೆ ಆಲ್ಮೋಸ್ಟ್ ಒಂದು 4-5 ಎಪಿಸೋಡ್ಸ್ ಇಂದ ಹೇಳ್ತಾ ಇದೆ, ಏನ್ ಒಳ್ಳೆ ಪಾಯಿಂಟ್ ಏನು ಅಂದ್ರೆ, ರೊಮಾರಿಯೋ ಶೆಪರ್ಡ್ಗೆನೆ ಕಾನ್ಫಿಡೆನ್ಸ್ ಲೋ ಇರ್ಬೇಕಾದ್ರೆ ಅವನು ಆಡ್ಸಿ ಇನ್ನೂ ಕುಗ್ಗಿಸ್ತಾ ಇದಾರೆ ಇವರು. ಅವನ ಆತರ ಏನ್ ಅವನು ಪಾಪ ಬ್ಯಾಡ್ ಪ್ಲೇಯರ್ ಅಂತ ಅಲ್ಲ, ಅವನ್ಗೆನೆ ನೀವೇನಾದ್ರು ಕೂಡಿಸ್ಬಿಟ್ಟು 1-2-3 ಮ್ಯಾಚ್ ಕೂಡಿಸ್ಬಿಟ್ಟು ಆಮೇಲೆ ತಿರ್ಗಾ ಕರ್ಸಿದ್ರೆ ಅವನು ಒಂಥರ ಒಂದ್ ಸ್ವಲ್ಪ ಜೋಶಲ್ಲಿ ಆಡ್ತಾನೆ. ಈಗ ಅವನೇನೆ ಕುಗ್ಗೋಗಿದ್ದಾನೆ ಪಾಪ. ಅವ್ನ್ ಏನ್ ಮಾಡ್ತಾನ ಅವ್ನ್ ಪಾಪ ನೆನೆ ಮ್ಯಾಚ್ ಆದ್ಮೇಲೆ ಅಳ್ತಾ ಇದ್ದ ಅವ್ನ್ ಪಿಚ್ ಮೇಲೆ ಹೋಗಿರ. ಇವನು ಯಾರದು ಎಲ್ಲರಿಗಿಂತ ವರ್ಸ್ಟ್ ಸಿಚುವೇಶನ್ ಇರೋ ರಿಷಬ್ ಪಂತ್ ಹೋಗಿ ಅವನ್ ಸಮಾಧಾನ ಮಾಡ್ದ. ನಂಗೆ ಅದನ್ನ ನೋಡಿ ಇನ್ನೂ ಅಳು ಬಂದ್ಬಿಡ್ತು ನನಗೆ. ಇದೇನ್ ನಡೀತಾ ಇದೆಯಪ್ಪ, ಯಾರನ್ನ ಸಮಾಧಾನ ಮಾಡ್ತಾರೆ ಅಂತ. ಬಂತು ಅಂದ್ರೆ ನಮ್ಗೆ ಬೇಕಾಗಿದ್ದು 90 to win of 6 overs, ಕರೆಕ್ಟ್. ಅದ್ರಿಂದ ಟಿಮ್ ಡೇವಿಡ್ ಅಂಡ್ ಕೃನಾಲ್ ಪಾಂಡ್ಯ brought it to 33 of 2 overs with 1 over of ದಿಗ್ವೇಶ್ ರಾಠಿ or ಶಾಬಾಜ್ ಲೆಫ್ಟ್. ಅವಾಗ ನನಗೆ we pulled it back from the depths. Yes, it was correctly advantage RCB. Yes, ನನಗೆ ಅನ್ನಿಸ್ತಿತ್ತು ಇವಾಗ 1 6 ಹೋದ್ರೆ
ಇವನು ರಾಟಿ ಮಾಡು ಲಾಸ್ಟ್ ಓವರ್ ಫಸ್ಟ್ ಬಾಲ್ 6 ಹೋದ್ರೆ ನಮ್ದೇ ಅಂತ. ಬಟ್ ಅವ್ನ್ ಬ್ಲೈಂಡ್ ಆಗಿ ಸ್ಲಾಗ್ ಮಾಡ್ತಾನೆ. ಐ ಥಿಂಕ್ ನೀನ್ ಸರ್ಚ್ ಮಾಡಿದ್ರೆ ಆನ್ಲೈನ್ ಅಥವಾ ಗ್ರೂಪ್ ಅಲ್ಲೂ ಒಂದ್ ಫೋಟೋ ಕಳ್ಸಿದೀನಿ. ಇಟ್ ಈಸ್ ಬ್ಲೈಂಡ್ ಸ್ಲಾಗಿಂಗ್. ಹಿ ಇಸ್ ನಾಟ್ ಆಂಟಿಸಿಪೇಟಿಂಗ್ ದಟ್ ದ ಬಾಲ್ ವಿಲ್ ಪಿಚ್ ಹಿಯರ್ ಅಂಡ್ ಇಟ್ ವಿಲ್ ಬಿ ಅ ಗೂಗ್ಲಿ. ಅವ್ನ್ ಕಣ್ ಮುಚ್ಕೊಂಡು ಬಾಲ್ ಬರೋ ಮುಂಚೆನೆ ಶಾರ್ಟ್ ಕಂಪ್ಲೀಟ್ ಮಾಡಿದಾನೆ, ವಿಚ್ ಸ್ಪೀಕ್ಸ್ ಟು ದ ಕಾನ್ಫಿಡೆನ್ಸ್ ಲೆವೆಲ್ಸ್ ಈಸ್ ಅಟ್. ಈ ಅವ್ನ್ ಲಾಸ್ಟ್ ಮ್ಯಾಚ್ ಗುಜರಾತ್ ಮೇಲೆ ರಶೀದ್ ಖಾನ್ ಎಲ್ಲಿ ಇವನಲ್ಲಿ ದಿಗ್ವೇಶ್ ರಾಟಿಯಲ್ಲಿ ರಶೀದ್ ಖಾನ್ ಮೇಲೆ ಅಥವಾ ಯಾರೋ ಮಾನವ್ ಯಾರ್ ಜ್ಞಾಪಕ ಇಲ್ಲ ಕರೆಕ್ಟ್ ಆಗಿ, ಬಟ್ ಪ್ರೀಮಿಯರ್ ಸ್ಪಿನ್ನರ್ ಮೇಲೆ 2 6 ಹೊಡೆದ ಅವನು. ಇವನೇ ರೊಮಾರಿಯೋ ಶೆಪರ್ಡ್. he has the capabilities of clearing the ropes. ಅವನಿಗೆ ಟೈಮಿಂಗ್ ಬೇಡ ಪವರ್ ಅಲ್ಲೇ ಕ್ಲಿಯರ್ ಮಾಡ್ತಾನೆ. ಕಣ್ ಬಿಟ್ಕೊಂಡ್ ಬಾಲ್ ಎಲ್ಲಿ ಲ್ಯಾಂಡ್ ಆಗ್ತಿದೆ ಅಲ್ಲೇ ಬ್ಯಾಟ್ ಬಂದು ಅದೇ ಆರ್ಕಲ್ ಹೊಡಿಯೋ ಬದಲು ಕಣ್ ಮುಚ್ಕೊಂಡ್ ಯಾಕಪ್ಪ ಸ್ಲಾಗ್ ಮಾಡ್ತಿದ್ಯಾ ನೀನು? ನಿನಗೇನ್ ಪವರ್ ಕಡಿಮೆ ಇದೆಯಾ? ಇಲ್ಲ. ಬೇಸಿಕ್ ನನ್ಗೆ ಅದೇ ಕೋಪ ಬಂದಿದ್ದು. 33 of 2 overs ಇದ್ದಿ ಲಾಸ್ಟ್ ಓವರ್ 15 ಎಷ್ಟೋ ಬರ್ಸ್ಕೊಂಡಿದ್ದು, 18 ಅಷ್ಟೋ ಬೇಕಿತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಅ ವೆರಿ ಅಚೀವಬಲ್. ಫಸ್ಟ್ ಬಾಲ್ ಹೋಗ್ಬಿಟ್ಟಿದ್ರೆ ಕಂಪ್ಲೀಟ್ ಪ್ರೆಷರ್ ಆನ್ ದಿಗ್ವೇಶ್ ರಾಟಿ ಅಂತ ಅವ್ನ್ ಇನ್ನೊಂದ್ ಬಾಲ್ ಎಲ್ಲೋ ಎತ್ಕೊಂಡು ವೈಟ್ ಮಾಡಕ್ ಹೋಗಿ 4-5 ವೈಟ್ ಮಾಡಿ ಆತರ ಏನೋ ಮಾಡ್ತಿದ್ದ. ಚೆನ್ನಾಗಿ ಆಡಿಸ್ಬೋದಾಗಿತ್ತು ಅವನ್ನ. ಬಟ್ ಆ ಫಸ್ಟ್ ಬಾಲ್ ಅವ್ನ್ ಬ್ಲೈಂಡ್ ಸ್ಲಾಗ್ ಮಾಡಿದ್ರಲ್ಲೇ ಗೊತ್ತಾಯ್ತು ಇವಾಗ ಆಗಲ್ಲ, ಇವನ್ ಕೈಲಿ ಆಗಲ್ಲ, ಈಸ್ ಅ ಹ್ಯೂಜ್ ಮಿಸ್ಟೇಕ್ ಅಂತ. ಅಂಡ್ ಇಫ್ ದೇರ್ ವಾಸ್ ಎನಿ ಚಾನ್ಸ್ ಫಾರ್ ಹಿಮ್ ಟು ರಿಡೀಮ್ ಹಿಮ್ಸೆಲ್ಫ್, ದಿಸ್ ವಾಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ. ಅವ್ನ್ ಈ ಒಂದ್ ನಾಕ್ ಆಡಿ ಗೆಲ್ಸ್ಬಿಟ್ಟಿದ್ರೆ ಅನ್ಸುತ್ತೆ. ಯಾ, ಅಂದ್ರೆ ಆ ಬಾಲ್ ಮೇಲೆ ಅವನು ಇಡೀ ಕೆರಿಯರ್ ಆ ಬಾಲ್ ಮೇಲೆ ಇಟ್ಟಿದ್ದ ಅವನು. ಅದರಿಂದ ಏನ್ ಗೊತ್ತಾ, ಬೇಸಿಕ್ಸ್ ಇರುತ್ತೆ ಕೆಲವುದೆಲ್ಲ ಬ್ಯಾಟಿಂಗ್ ಆಡ್ಬೇಕಾದ್ರೆ. ಅಂದ್ರೆ ಹೆಡ್ ಸ್ಟಿಲ್ ಇರ್ಬೇಕು, ಬ್ಯಾಲೆನ್ಸ್ ಇರ್ಬೇಕು, ಅದೆಲ್ಲ ಏನು ಇರ್ಲಿಲ್ಲ, ಬೇಸಿಕ್ಸ್ ಇರ್ಲಿಲ್ಲ. ಬಾಲ್ ಆಮೇಲೆ ನೋಡ್ಬೇಕು. ಹಿಂದಿನ ಕಾಲ್ ಮೂವ್ ಮಾಡ್ಬಾರ್ದು. ಅವ್ನ್ ಲಿಟ್ರಲಿ ಹೆಡ್ ಮೂವ್ ಮಾಡ್ದ, ಬಾಡಿ ಮೂವ್ ಮಾಡ್ದ, ಹಿಂದಿನ ಕಾಲ್ ಮೂವ್ ಮಾಡ್ದ, ಎಲ್ಲಾ ಮೂವ್ ಮಾಡಿ ಹೊಡಿಯಕ್ ನೋಡ್ದ. ಅದು ಹೊಡಿಲಿ ಹತ್ರನೂ ಹೋಗ್ಲಿಲ್ಲ, ಕನೆಕ್ಟೇ ಆಗ್ಲಿಲ್ಲ ಅದು. ಅಂದ್ರೆ ಅಟ್ಲೀಸ್ಟ್ ಎಜ್ಜಾಗಿ ಎಲ್ಲರೂ ಪಕ್ಕ ಗೀಕಕ್ ಹೋಗಿದ್ರಾರು ಏನಾರು ಅನ್ಬೋದಾಗಿತ್ತು. ಆಮೇಲೆ ಇನ್ನೊಂದೇನು ಅಂದ್ರೆ ದೇವದತ್ ಪಡಿಕಲ್ ಆಮೇಲೆ ರಜತ್ ಪಟಿದಾರು ಆಡ್ತಾ ಇರ್ಬೇಕಾದ್ರೆ ಕೃಣಾಲ್ ಪಾಂಡ್ಯ ಫುಲ್ ಗಿಲ್ಮೆಟ್ಟು ಅಬ್ಡಮನ್ ಗಾರ್ಡು ಎಲ್ಲ ಹಾಕೊಂಡ್ ಕಾಯ್ತಾ ಇದ್ದ. ಬಟ್ ಇವನ್ ಯಾರದು ರಜತ್ ಪಟಿದಾರ್ ಔಟ್ ಆಗಿದ್ದ ಅಥವಾ ದೇವದತ್ ಔಟ್ ಆಗಿದ್ದ ಫಸ್ಟ್? ಅವ್ರಿಬ್ರಲ್ಲೊಬ್ರು ಯಾರೋ ಔಟ್ ಆದಾಗ ದೇವದತ್ ಔಟ್ ಆದಾಗ ಸಡನ್ ಆಗಿ ನಾನು ಅನ್ಕೊಂಡಿದ್ದೆ ಕೃಣಾಲ್ ಬರ್ತೇನೆ, ಸದ್ಯ ಸ್ವಲ್ಪ ಸ್ಟೆಬಿಲೈಸ್ ಆಗತ್ತೆ, ಪಟಿದಾರ್ಗೆ ಸ್ಟ್ರೈಕ್ ಕೊಡೋ ಕೇಪಬಿಲಿಟಿ ಇರುತ್ತೆ, ಗ್ಯಾಪ್ ಫೈಂಡ್ ಮಾಡ್ತಾನವನು, ಕೃಣಾಲ್ಗೆ ಸ್ವಲ್ಪ ಆರಾಮಾಗಿ ಆಡೋ ಕೇಪಬಿಲಿಟಿ ಇದೆ ಗ್ರೌಂಡ್ ಮೇಲೆ, ಆರಾಮು ಅನ್ಕೊಂಡೆ. ತಿರ್ಗಾ ಜಿತೇಶ್ ಬಂದ. ಅಲ್ಲ ಗುರು, ನೀವು ಅಷ್ಟು ಗೊತ್ತಾಗಿಲ್ವಾ? ನೀವು ಅದೇ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಈಗ ನಿಮಗ್ ಕರೆಕ್ಟ್ ಆಗಿ ನೀವು ಯೋಚನೆ ಮಾಡಿದೀರಾ, ಕೃಣಾಲ್ನ ಎಲ್ಲಾ ಮಾಡಿ ಕೂಡ್ಸಿದೀರಾ. ಸಡನ್ ಆಗಿ ಇದು ಅವ್ನು ಔಟ್ ಆಗಿದ ತಕ್ಷಣ ಈ ನನ್ ಮಗ ಬಂದ್ಬಿಟ್ಟ. ಅದು ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ಲಿಲ್ಲ ನನ್ಗೆ. ಅಂದ್ರೆ ಅದೇ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ. ಆ ನಂಬರ್ 5 ಪೊಸಿಷನ್ ಅಲ್ಲಿ ಯಾರು ನಿಂತ್ಕೊಂಡ್ ಆಡೋರ್ ಬೇಕು. ಜಿತೇಶ್ ಶರ್ಮಾನು ಬ್ಯಾಡ್ ಫಾರ್ಮ್ ಅಲ್ಲಿ ಇದ್ದಾನೆ, ಅವನನ್ನ ಕಳಿಸ್ತಾ ಇದೀರಾ. ಅದಾದ್ಮೇಲೆ ಜಿತೇಶ್ ಶರ್ಮಾ ಔಟ್ ಆದ್ಮೇಲೆ ಅವರು ಕೃಣಾಲ್ ಪಾಂಡ್ಯನ್ ಕಳ್ಸಿ 1-2 ಓವರ್ ಕೃಣಾಲ್ ಪಾಂಡ್ಯ ಆಡಿ ಆಮೇಲೆ ಟಿಮ್ ಡೇವಿಡ್ ಬಂದಿದ್ರೆ ಟಿಮ್ ಡೇವಿಡ್ 8 ತನಕ ತಗೊಂಡೋಗ್ತಾ ಇದ್ದ. ಈಗ ಇದೇ ಓವರ್ ಏನಾದ್ರು ದಿಗ್ವೇಶ್ ರಾಟಿಗೆ ಫಸ್ಟ್ ಬಾಲ್ ಅವ್ನು ಟಿಮ್ ಡೇವಿಡ್ ಮಾಡ್ಬೇಕು ಅಂದ್ರೆ ಅವ್ನ್ ಫಸ್ಟ್ ಹೋಗಿ ಉಚ್ಚ ಬರ್ಬೇಕಾಗಿತ್ತು. ಅವ್ನ್ ದಿಗ್ವೇಶ್ ರಾಟಿಗೆ ಅರ್ಧ ಕಾನ್ಫಿಡೆನ್ಸ್ ಬಂದಿದ್ ಯಾಕೆಂದ್ರೆ ರೊಮಾರಿಯೋ ಶೆಪರ್ಡ್ ನಿಂತಿದ್ದ ಅಲ್ಲಿ ಅಂತ. ಈ ಟಿಮ್ ಡೇವಿಡ್ ಅಷ್ಟ್ ಚೆನ್ನಾಗಿ ಆಡಿದ್ರು ಅವ್ನ್ ರಿಸ್ಕ್ ತಗೊಳೋದಿಕ್ಕೆ ಅವ್ನ್ ಲಿಟ್ರಲಿ 8 ತನಕ ಆಡಕ್ಕಾಗಲ್ಲ. ಅವ್ನ್ ಅದಕ್ಕೆ ಬರ್ಬೇಕಾಗಿರೋದು ಲಾಸ್ಟ್ 5 overs ಅಲ್ಲಿ. ಅವ್ನು ನೀವೇನಾದ್ರು 10th ಓವರ್ ಕರ್ಕೊಂಬಂದ್ರೆ ಅವ್ನ್ ಪಕ್ಕ ಔಟ್ ಆಗ್ತಾನ. ಅವನು ಅದ್ರಲ್ಲಿ ಏನ್ ಸರ್ಪ್ರೈಸ್ ಆಗುವಂತದ್ದೇ ಇಲ್ಲ. ಅದ್ರಲ್ಲೂ ಅವ್ನು ಹೊಡೆದು ಔಟ್ ಆದ, ಒಂದ್ ಲೆವೆಲ್ ಫಿನಿಶ್ ಲೈನ್ ಹತ್ರ ಕರ್ಕೊಂಡೋಗಿ ಔಟ್ ಆದ. ಬಟ್ ಅಂದ್ರೂ ಅದವನ್ ಪೊಸಿಷನ್ ಅಲ್ಲ, ಅವನ್ ಎಂಡ್ ತನಕ ಇರ್ಬೇಕು. ಅವನು ಆ ಪ್ರೆಷರ್ ನಲ್ಲೇನೆ ಬೌಲರ್ಸ್ ಮಿಸ್ಟೇಕ್ ಮಾಡೋದು. ಪ್ಲಸ್ ದಿಗ್ವೇಶ್ ರಾಟಿನೇನ್ ಅಷ್ಟೊಂದು ಎಕ್ಸ್ಟ್ರಾಡಿನರಿ ಬೌಲಿಂಗು ಮಾಡ್ಲಿಲ್ಲ. ಅಂದ್ರೆ ಇದು ಈಗ ನಾವೇ ಒಂಥರ ಅದೇ ಹಳೆ ಟೇಪ್ ರೆಕಾರ್ಡರ್ ತಿರ್ಗಾ ಪ್ಲೇ ಮಾಡ್ದಂಗ ಆಗ್ತಾ ಇದೆ ಎವ್ರಿ ಮ್ಯಾಚುನು. ಹೋಪ್ಫುಲಿ ಇವರು ಸ್ವಲ್ಪ ನಮ್ಮ ಎಪಿಸೋಡ್ ನೋಡೋದು ಬೇಡ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಈ ಎಷ್ಟೊಂದು ಚಾಯ್ಸ್ ಇದೆ. ಈಗಿಲ್ಲ, ಇವ್ರೇನೋ ಇದೇ ಟೀಮೇ ಆಡ್ಸ್ಲೇಬೇಕು ಅಂತ ಅವ್ರೇನಾದ್ರು ಡಿಸೈಡ್ ಆಗಿದ್ರೆ ಅವಾಗ ಅಟ್ಲೀಸ್ಟ್ ಕೃಣಾಲ್ ಪಾಂಡ್ಯನ ನಂಬರ್ 5 ಕಳ್ಸಿ, ರೊಮಾರಿಯೋ ಶೆಪರ್ಡ್ಗೆ ದಯವಿಟ್ಟು ಬೌಲಿಂಗ್ ಕೊಡ್ಬೇಡಿ, ಜೇಕಬ್ ಬೆಥೆಲ್ಗೆ ಬೌಲಿಂಗ್ ಕೊಡಿ. ನೀವೇನಾದ್ರು ರೊಮಾರಿಯೋ ಶೆಪರ್ಡ್ಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಜಾರ್ಡನ್ ಕಾಕ್ಸ್ ತಂದ್ರೆ ಅದು ಖುಷಿನೇ. ಏನಾದ್ರು ಸಾಲ್ಟ್ ಬಂದು ರೊಮಾರಿಯೋ ಶೆಪರ್ಡ್ನ ತೆಗೆದು ಜೇಕಬ್ ಬೆಥೆಲ್ನ ಆಡಿದ್ರೆ ಅದಂತೂ ತುಂಬಾನೇ ಖುಷಿ.
ಬಟ್ ಈ ಸ್ಟಬ್ಬರ್ನೆಸ್ ಬಿಟ್ಬಿಟ್ಟು ಸ್ವಲ್ಪ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಿ. ಈಗ ನಾವ್ ಎಷ್ಟೊಂದ್ ಪಾಯಿಂಟ್ ಇದೆ ಅಂದ್ರೆ ನಾವು ಹೇಳಿರೋದ್ರಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು ಒಂದು ಇಡೀ ಲಿಸ್ಟೇ ಇದೆ. ಮಂಡೇಲಾ ಎಫೆಕ್ಟ್, ದುನಿಯಾ ವಿಜಯ್ ಎಫೆಕ್ಟ್ ಎಲ್ಲ ಆಗೋಗಿದೆ. ಈಗ ಕೊನೆಗೆ ಏನೋ ಒಂದು ಚೇಂಜ್ ಅಂತೂ ಮಾಡ್ಬೇಕು. ಒಂದ್ ಖುಷಿ ಏನು ಅಂದ್ರೆ ನಾವು ನಮ್ ಬೆಸ್ಟ್ ಕೊಟ್ಟು ಸೋಲ್ತಾ ಇಲ್ಲ, ನಾವು ಆರ್ಸೆನಲ್ ತರ ಬಾಟಲ್ ಮಾಡ್ತಾ ಇದೀವಿ. ಅದು ಒಂಥರ ಖುಷಿ ಅದು, ಯಾಕಂದ್ರೆ ನಮ್ಗೆ ಇದೆ ಕೇಪಬಿಲಿಟಿ ಇದೆ. ಏನಾದ್ರು ಚೇಂಜ್ ಮಾಡಿದ್ರೆ ಗೆಲ್ಲೋ ಕೇಪಬಿಲಿಟಿ, ಅದೊಂದು ದೊಡ್ಡ ಪಾಸಿಟಿವ್. ಪ್ಲಸ್ ಅದು ಗ್ಲೇರಿಂಗ್ ಆಗಿ ಕಾಣಿಸ್ತಾ ಇದೆ. ಅದೇನು ನಾವೇನು ಮುಂಚಿನ ತರ ಈಗ ಲೊಮ್ರೋರನ್ ಕೂಡ್ಸಿ ಸುಯೇಶ್ ಪ್ರಭುದೇಸಾಯಿ ಕರ್ಕೊಂಬಂದ್ರೆ ಗೆದ್ಬಿಡ್ತೀವಿ ಆ ತರ ಮಾತುಗಳೇನ್ ನಾನು ಮಾಡ್ತಾ ಇಲ್ಲ. ಕ್ಲಿಯರ್ ಗ್ಯಾಪ್ಸ್ ಇದೆ, ಕ್ಲಿಯರ್ ಸೊಲ್ಯೂಷನ್ಸ್ ಇದೆ, ಅದನ್ನ ಅಪ್ಲೈ ಮಾಡ್ಬೇಕಷ್ಟೇ. ಆಮೇಲೆ ಸ್ಟಬ್ಬರ್ನೆಸ್ ನ ಬಿಟ್ಬಿಟ್ಟು ಈಗ ಇದೇ ಮಿಸ್ಟೇಕ್ ನ ಅವ್ರು ಯಾವಾಗ ಗೊತ್ತಾ, ಅದೇ ನಾವು 2024 ನಲ್ಲಿ ಲಾಸ್ಟ್ ಅಲ್ಲಿ ಗೆದ್ಕೊಂಬಂದ್ವಲ್ಲ, ಸೇಮ್ ಅವಾಗ್ಲೂ ವಿಲ್ ಜಾಕ್ಸನ್ ಆಡಿಸ್ತಾ ಇರ್ಲಿಲ್ಲ. ಅವನನ್ನ ಕರ್ಕೊಂಬಂದ್ ಆಡ್ಸಿದ ತಕ್ಷಣ ನಮ್ ಟೀಮ್ ಎಲ್ಲೋ ಹೊಟ್ಟೋಯ್ತು. ಸೇಮ್ ಅದೇ ತರ ಈಗ್ಲೂ ಆಗ್ತಾ ಇದೆ. ಈಗ್ಲೂ ಆ ಪೊಟೆನ್ಶಿಯಲ್ ಇದೆ ನಮ್ಗೆ ಎಲ್ಲೋ ರೀಚ್ ಆಗೋದಿಕ್ಕೆ. ನಮ್ದು ಬೌಲಿಂಗ್ ಲೈನಪ್ ನಲ್ಲೂ ಈಗ ಹೇಸಲ್ವುಡ್ ಅವನ್ ಲೆಂತ್ ಕರೆಕ್ಟ್ ಆಗಿ ಕಂಟ್ರೋಲ್ ಸಿಗ್ತಾ ಇಲ್ಲ. ಆಮೇಲೆ ಒಂಥರ ಒಂದು ಎಫೆಕ್ಟ್ ಹೊಟ್ಟೋಗಿದೆ, ಅಂದ್ರೆ ಅವ್ನು ಯಾವಾಗ ಬೇಕಾದ್ರೆ ಬಂದ್ ವಿಕೆಟ್ ತೆಗಿಯೋ ಎಫೆಕ್ಟ್ ಹೊಟ್ಟೋಗಿದೆ. ಬಟ್ ನೀವು ಜಸ್ಟ್ ಯೋಚನೆ ಮಾಡಿ, ಅವನ ತುಂಬಾ ಎಕ್ಸ್ಪೀರಿಯನ್ಸ್ಡ್, ಅವನು ಈ ತರ 1000 ಆಶಸ್ ಆಡಿದಾನೆ, ಎಷ್ಟೆಷ್ಟೊಂದು ಇದಕ್ಕಿಂತ ಹೈ ಸ್ಟೇಕ್ಸ್ ಗೇಮ್ಸ್ ಆಡಿದಾನೆ ಅವನು ಕಂಟ್ರಿಗೆ. ಯಾರು ನೆಕ್ಸ್ಟ್ ಗೇಮ್ ವಾಪಸ್ ಬರ್ಬೋದು, ಬಂದ್ಬಿಟ್ಟು ಒಂದ್ ಸ್ಟೇಟ್ಮೆಂಟ್ ಮಾಡ್ಬೋದು ಅಂದ್ರೆ ಅದು ಹೇಸಲ್ವುಡ್ ಏನೆ. ಈಗ ಭುವನೇಶ್ವರ್ ಕುಮಾರ್ ಇರೋ ಫಾರ್ಮ್ ಅಲ್ಲಿ ಹೇಸಲ್ವುಡ್ ಆಡಿದ್ರೆ ಇದು DC ಮೇಲ್ ಮ್ಯಾಚ್ ಆಯ್ತಲ್ಲ ಅದೇ ತರ ಆಗುತ್ತೆ. ಅವರಿಬ್ರು ಅಟ್ಟ ಡಿಸ್ಟ್ರಕ್ಷನ್. ಆಮೇಲೆ ಯಾರು ರಸಿಕ್ ಸಲಾಮ್ಗೆ ಏನು ಬೇಡ, ನಿನ್ ನ್ಯಾಚುರಲ್ ಗೇಮ್ ಮಾಡು, ಸ್ಲೋವರ್ ಒನ್ಸ್ ನ ಸರಿಯಾಗಿ ಯೂಸ್ ಮಾಡು ಅಂದ್ರೆ ಅವ್ನ್ ಸೆಟಲ್ಡ್. ಏನಿದ್ರು ಕುನಾಲ್ ಪಾಂಡ್ಯಾಗೆ, ಸುಯಶ್ ಶರ್ಮಾಗೆ ಅವ್ರು ಫಸ್ಟ್ 2 ಓವರ್ ಹೊಡ್ಸ್ಕೊಂಡ್ರು ಬೌಲಿಂಗ್ ಕಂಪ್ಲೀಟ್ ಮಾಡ್ಬೇಕಷ್ಟೇ, ಬೇರೆ ಏನು ಮಾಡೋದ್ ಬೇಡ. ಇವ್ರು ಏನ್ ಜಾಸ್ತಿ ಏನು ಬೆತ್ತಲ್ಗೂ ಓವರ್ ಕೊಡ್ಬೇಡಿ, ಇವ್ರು ಇಷ್ಟು 5 ಜನಕ್ಕೆ ಓವರ್ ಮುಗಿಸಿದ್ರು ಸಾಕು, ನಾವ್ ಇನ್ನ ಎಷ್ಟೋ ಚೆನ್ನಾಗಿ ಕಾಣಿಸ್ತೀವಿ. ಸೊ ಇದಿಷ್ಟುನು ಎಲ್ಲಾ ತರದಲ್ಲೂ ನಾವು ಒಂದು ಅಟ್ಲೀಸ್ಟ್ ಬೈ 50% ನಾವು ಇಂಪ್ರೂವ್ ಆಗ್ಬೋದು. ಬೌಲಿಂಗ್ ನಲ್ಲಿ ನಾವು ಒಂದು 40 ರನ್ಸ್ ಕಮ್ಮಿ ಕನ್ಸಿಡರ್ ಮಾಡ್ಬೋದು. ಬೌಲಿಂಗ್ ನಲ್ಲಿ, ಬ್ಯಾಟಿಂಗ್ ನಲ್ಲಿ ನಾವು ಅಟ್ಲೀಸ್ಟ್ 50 ರನ್ಸ್ ಎಕ್ಸ್ಟ್ರಾ ಸ್ಕೋರ್ ಮಾಡ್ಬೋದು ಎವ್ರಿ ಗೇಮ್, ನಾನು ಹೇಳ್ತಾ ಇರೋದು, ವಿಚ್ ವಾಸ್ ಹ್ಯಾಪನಿಂಗ್ ಲಾಸ್ಟ್ ಇಯರ್. ಸೊ ಇದು ಆಮೇಲೆ ಈಗ ನಮ್ ಪುಣ್ಯಕ್ಕೆ ನಮ್ ನೆಟ್ ರನ್ ರೇಟು ಚೆನ್ನಾಗಿದೆ, ಅದೂ ಒಂದು ಪಾಸಿಟಿವ್ ಇದೆ. ಸೊ ನಾವು ತುಂಬಾ ನೆಗೆಟಿವ್ ಆಗಿದ್ವಿ, ಅದಕ್ಕೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ನಾವು ಈ ಅನಾಲಿಸಿಸ್ ನ ಎಂಡ್ ಮಾಡೋಣ ಅಂತ ಈ ತರ ಮಾತಾಡಿದೆ. ಈಗ ನಮ್ದು ಪ್ರಿಡಿಕ್ಷನ್ಸ್ ಗೆ ಬರೋಣ. ನಾವು ಲಾಸ್ಟ್ ಟೈಮ್ ಪಾಯಿಂಟ್ ಹೇಳ್ಬೇಕು, ಇಲ್ಲ ಪ್ರಿಡಿಕ್ಷನ್ಸ್ ಮುಂಚೆ ಪ್ಲೇ ಆಫ್ ಇವಾಗ ಕ್ವಾಲಿಫೈಯರ್ 1 ಮತ್ತೆ ಫೈನಲ್ ಬೆಂಗಳೂರಲ್ಲಿ ಇರೋದನ್ನ ಅಹಮದಾಬಾದ್ ಶಿಫ್ಟ್ ಮಾಡ್ಯಾರೆ. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ MLAs ಆರ್ ಡಿಮ್ಯಾಂಡಿಂಗ್ 10% ಆಫ್ ದ ಟಿಕೆಟ್ಸ್ ಅಂತ. ದಿಸ್ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಒನ್ ಬಟ್ ಆರ್ MLAs. ಟೋಟಲಿ ಇವಾಗ ಬೆಂಗಳೂರಲ್ಲಿ ಫೈನಲ್ ಇದ್ದಿದ್ರೆ ಬಾಟು ಹೇಳಿದ್ದಪ್ಪ ಲಾಸ್ಟ್ ಇಯರ್ ವಿಕ್ಟರಿ ಸ್ಪೀಚ್ ಅಲ್ಲಿ, ನೆಕ್ಸ್ಟ್ ಇಯರ್ ಫೈನಲ್ ವಿಲ್ ಬಿ ಇನ್ ಬ್ಯಾಂಗ್ಳೂರ್ ಅಂತ. ಎಲ್ಲಾರ್ಗೂ ಗೊತ್ತಿತ್ತು, ಇಟ್ ಈಸ್ ಅ ನೋನ್ ಫ್ಯಾಕ್ಟ್. ಇಫ್ ಯು ಆರ್ ಡಿಫೆಂಡಿಂಗ್ ಚಾಂಪಿಯನ್ 99% ಆಫ್ ದ ಟೈಮ್ ಯು ಆರ್ ಗೋಯಿಂಗ್ ಟು ಬಿ ಹೋಸ್ಟಿಂಗ್ ದ ನೆಕ್ಸ್ಟ್ ಇಯರ್ಸ್ ಫೈನಲ್ ಅಂತ. ಬಟ್ ಅದೇನೋ ಅವ್ರಿಗೆ ರೀಸನ್ ಬೇಕಿತ್ತು. ನಮ್ಮ MLAs ಗಳು ನೀಟಾಗಿ ಅವ್ರ ಜಾಬ್ ಅಲ್ಲೇ ಬಂದ್ ಹಾಕಿದ್ದಾರೆ ರೀಸನ್ ನ. ಸೊ ಅದು ತುಂಬಾ ನಿಮಗೆ ಅನ್ಸುತ್ತೆ ಪಾಸಿಟಿವ್ ನೆಗೆಟಿವ್ ಬೆಂಗಳೂರಲ್ಲಿ ಆಗ್ತಿಲ್ದರೆ ಇರೋದು? ಬಿಕಾಸ್ ಐ ಪರ್ಸನಲಿ ಫೀಲ್ ಇಟ್ ಇಸ್ ಅ ಬ್ಲೋ, ಬಿಕಾಸ್ ನಾವು ಹೋಮ್ ಅಲ್ಲಿ ಇವರು ಕಂಪ್ಲೀಟ್ಲಿ ಡಿಫ್ರೆಂಟ್ ಬೀಸ್ಟ್. ನಾವು ಲಾಸ್ಟ್ ಇಯರ್ ಏನ್ ಅವೇರ್ ಅನ್ನಿತ್ತೋ ಈ ಸತಿ ನಾವು ಹೋಮ್ ಅಲ್ಲಿ ಅದೇ ತರ ಆಡ್ಕೊಂಡ್ ಬರ್ತಿದ್ವಿ. ಡೆಲ್ಲಿ ಮ್ಯಾಚ್ ಸೋತಿದ್ದು ತುಂಬಾ ಕ್ಲೋಸ್, ಈಗ ಕೂಡ ಇದಾವೆ. ಬಟ್ ಅದು ಬಿಟ್ರೆ ಮಿಕ್ಕಿದ್ದೆಲ್ಲಾ ಮ್ಯಾಚ್ ಗೆದ್ವಿ ಅನ್ಸುತ್ತೆ. ಸೊ ಒಂಥರ ವಾಪಸ್ ಚಿನ್ನಸ್ವಾಮಿ ಫೋರ್ಟ್ರೆಸ್ ಆಗಿತ್ತು. ಇಟ್ ವಾಸ್ ನಾವು ಅಲ್ಲಿ ಚೆನ್ನಾಗಿ ಟೆಂಪ್ಲೇಟ್ ಸೆಟ್ ಆಗಿತ್ತು ನಮ್ಗೆ. ನಮ್ ಟೀಮ್ ಅನ್ನು ಅದ್ರ ಸರೌಂಡಿಂಗ್ ಬಿಲ್ಡ್ ಮಾಡಿದ್ವಿ. ಬ್ಯಾಟಿಂಗ್ ಪವರ್ ಹೌಸ್ ಇರುತ್ತೆ, ಬೌಲರ್ಸ್ ಸ್ವಲ್ಪ ಸ್ಟ್ರೀಟ್ ಸ್ಮಾರ್ಟ್ ಬೌಲರ್ಸ್ ಇರ್ತಾರೆ ಅಂತ. ಸೊ ಇವಾಗ ಫೈನಲ್ ಅಹಮದಾಬಾದ್ ಅಲ್ಲಿ ಇರೋದು. ಕ್ವಾಲಿಫೈಯರ್ 1 ಅಂಡ್ ಎಲಿಮಿನೇಟರ್ ಕ್ವಾಲಿಫೈಯರ್ 2 ಬೋತ್ ಆರ್ ಇನ್ ಪಂಜಾಬ್ ಕಿಂಗ್ಸ್ ಹೋಮ್ ಗ್ರೌಂಡ್. ಅಂದ್ರೆ ಒಂದು ಧರ್ಮಶಾಲಲ್ಲಿ, ಇನ್ನೊಂದು ನ್ಯೂ ಚಂಡೀಗಢ್ ಅಲ್ಲಿ. ಅದ್ ಯಾಕಪ್ಪ ಆತರ ನಮ್ಗೆ ಈ ತರ ಯಾಕೆ ಆಗ್ತಿದೆ ಲಾಸ್ಟ್ ಫ್ಯೂ ಡೇಸ್ ಇಂದ ಅಂತೂ ಇಟ್ ಇಸ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ಎಕ್ಸ್ಪ್ಲೋರ್ಡ್ ಅ ಲಿಟಲ್ ಡೀಪರ್. ಬಟ್ ನಿಮ್ಗೆ ಏನ್ ಅನ್ಸುತ್ತೆ, ವೀಕ್ನೆಸ್ ಅಥವಾ ಸ್ಟ್ರೆಂತ್ ನೋಯಿಂಗ್ ದಟ್ ನಾವು ಲಾಸ್ಟ್ ಇಯರ್ ಅಹಮದಾಬಾದ್ ಹೋಗಿ ನ್ಯೂ ಚಂಡೀಗಢ್ ಹೋಗಿ ಆತರ ಮ್ಯಾಚಸ್ ಆಡಿದೀವಿ ಅಂತ? ನನಗೆ ಈ MLAಗಳು 100% ತಪ್ಪಿದೆ. ಇನ್ನೂ ಒಂದ್ ನಮ್ಗೆ ಹೋಪ್ಲೆಸ್ KCA ಮತ್ತೆ ನಮ್ಮ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಎರಡಕ್ಕೂ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ,
ಅಲ್ಲಿ ಗುಜರಾತ್ ಅವ್ರು ಕಾಯ್ಕೊಂಡಿರ್ತಾರೆ ಏನೋ ಒಂದ್ ರೀಸನ್ ಕೊಡಕ್ಕೆ, ಇಲ್ಲ ಗುರು ಅಹಮದಾಬಾದ್ ಅಲ್ಲಿ ಬಂದಾಡು ಅಂತ. ನಮ್ಗ್ ಗೊತ್ತು ನೆಕ್ಸ್ಟ್ 4-5 ಫೈನಲ್ಸ್ ಬಿಟ್ರು ಇವ್ರು ಅಹಮದಾಬಾದ್ ಅಲ್ಲೇ ಮಾಡ್ತಾರೆ ಅಂತ. ಅಲ್ಲಿ ಯಾವ್ದೇ ಟೂರ್ನಮೆಂಟ್ ಇರ್ಬೋದು, ಅವ್ರಿಗೆ BCCIಗೆ ಮೋಸ್ಟ್ ರೆವೆನ್ಯೂ ಬರೋದು ಅಹಮದಾಬಾದ್ ಸ್ಟೇಡಿಯಂ ಇಂದಾನೆ. ಅಲ್ಲಿ 1.5 ಲಕ್ಷ ಟಿಕೆಟ್ ಸೇಲ್ ಆಗುತ್ತೆ, ಆಮೇಲೆ VIP ಗಳೆಲ್ಲ ಬರ್ತಾರೆ, ಬಿಗ್ಗೆಸ್ಟ್ ಸ್ಟೇಡಿಯಂ ಅಂತ ಅನ್ಕೋತಾರೆ, ಆಡಿಸ್ತಾರೆ ಮ್ಯಾಚ್ ನ. ಪಿಚ್ ಹೆಂಗೆ ಇರ್ಲಿ ಅದು ಬೇರೆ ಡಿಸ್ಕಷನ್, ಬಟ್ ನಮ್ಗೆಲ್ಲರಿಗೂ ಗೊತ್ತು BCCI ವಿಲ್ ಆಲ್ವೇಸ್ ಟ್ರೈ ಟು ಹ್ಯಾವ್ ಎನಿ ಬಿಗ್ ಮ್ಯಾಚ್ ಇನ್ ಗುಜರಾತ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ. ಆತರ ಸಿಚುವೇಶನ್ ಇರ್ಬೇಕಾದ್ರೆ ಇವ್ರದ್ದು ಅಪರೂಪಕ್ಕೆ ಬೆಂಗಳೂರಲ್ಲಿ ಆಡಕ್ ಬಿಟ್ಟಿರೋದೇ ಅಪರೂಪ, ಇವ್ರದ್ದು ಸ್ಟಾಂಪೇಡ್ ಆದ್ಮೇಲೆ. ಅದ್ರಲ್ಲಿ ಇವ್ರಿಗೆ ಎಕ್ಸ್ಟ್ರಾ 10% ಟಿಕೆಟ್ ಕೊಡಿ, ನಮ್ ಮಾವನ್ ಬಂದ್ ಟಿಕೆಟ್ ಮುಂದಿನ ಸೀಸನ್ ಅಲ್ಲಿ ನಾವು ಒಂದು 2 ಓವರ್ ಎಕ್ಸ್ಟ್ರಾ ಆಡ್ತೀವಿ ನಾವೇ MLA ಗಳು ಅಂತೆಲ್ಲ ಕೇಳಿದ್ರೆ ಇವ್ರು ಏನ್ ಪೊಸಿಷನ್ ಇರ್ತಾರೆ ಇವರು. ಇದರಿಂದ ನಾವು ಕಾಮನ್ ಪೀಪಲ್ ನಾವು ಒದ್ದಾಡ್ಬೇಕು ಇಂತ ಹೋಪ್ಲೆಸ್ ಪೀಪಲ್ ಇಂದ. ಇವ್ರಿಗೆ ಬೆಂಗಳೂರು ಇಸ್ ದಿ ಓನ್ಲಿ ಸಿಟಿ ಆಕ್ಚುಲಿ ಇಡೀ ಇಂಡಿಯಾದಲ್ಲಿ ನೋಡ್ತು ಅಂತಂದ್ರೆ ಈ ತರ ಅಂದ್ರೆ ಯುರೋಪಿಯನ್ ಸ್ಪೋರ್ಟಿಂಗ್ ಕಲ್ಚರ್ ಇರೋದು ಫಾರ್ ಎನಿ ಸ್ಪೋರ್ಟ್ ಆಗಿ ನೋಡ್ತಂದ್ರೆ, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಯಾವ್ದೇ ಒಂದು ಸ್ಪೋರ್ಟ್ ಇರ್ಬೋದು, ಸ್ಪೋರ್ಟಿಂಗ್ ಕಲ್ಚರ್ ಅಂತ ಇರೋದು ಬೆಂಗಳೂರು ಒಂದೇ ಸಿಟಿಗೆ ಇಡೀ ಕಂಟ್ರಿನಲ್ಲಿ. ಅದನ್ನ ತಗೊಂಡಾಗ ಇವ್ರು ಹಾಳು ಮಾಡ್ತಾ ಇದ್ದಾರೆ. ಟೋಟಲಿ ವ್ಯಾಲಿಡ್ ಪಾಯಿಂಟ್, ಟೋಟಲಿ ವ್ಯಾಲಿಡ್ ಪಾಯಿಂಟ್. ನನ್ ವರ್ಡ್ಸ್ ಮಿನ್ಸ್ ಮಾಡಲ್ಲ. ಈ ಚೂತ್ಯ ನನ್ ಮಕ್ಳು ಅವ್ರಿಗೆ ಏನ್ ಕೆಲ್ಸ ಇದೆ ಅದನ್ನ ನೋಡ್ಕೊಂಡಿರ್ಬೇಕು. ಎಲ್ಲಾದ್ರಲ್ಲೂ ಕಡ್ಡಿಯಲ್ಲಾಡ್ಸಕ್ ಬರ್ತಾರೆ. ಈ ಸತಿ ಯಾಕೆ ಅವರು 10%, 20% ಕಮಿಷನ್ 50% ಇಸ್ಕೋತಾರೆ, ಇದ್ರಲ್ಲೂ ಯಾಕೆ ಕೇಳ್ತಾ ಇದಾರೆ ಅಂದ್ರೆ ಅವ್ರೇನೆ ಸೈನ್ ಆಫ್ ಮಾಡಿರೋದು. ಇದು ನಮ್ ಹೌದು. ಸ್ಟೇಡಿಯಂಗೆ ಅವ್ರ ಹತ್ರನೇ ಕಂಟ್ರೋಲ್ ಇದ್ದಿದ್ದು. ಅಲ್ಲ ಈ ನನ್ ಮಕ್ಳು ಅವರಿಂದಾನೇ ಸ್ಟಾಂಪೀಡ್ ಆಗಿದ್ದು ಆಯ್ತಾ. ಆಮೇಲೆ ಯಾವನ RCB ನವನ್ನ ಕುರಿ ಮಾಡಿದ್ರು, ಅವನ್ ಪಾಪ ಜೈಲ್ಗೆಲ್ಲ ಹೋಗ್ ಬಂದ. ಸರಿ ಹಾಳಾಗೋಗ್ಲಿ, ಹೆಂಗೋ ಒಂದ್ ಸಾಯ್ಲಿ ಅನ್ಬೋದು. ಆಮೇಲೆ ಸ್ಟಾಂಪೀಡ್ ಆಗಿದ್ದಕ್ಕೆ KSCN ಅವರು ಕ್ಲಿಯರೆನ್ಸ್ ಯಾರಿಂದ ತಗೋಬೇಕಾಗಿದ್ರೆ ತಿರ್ಗಾ ಗೌರ್ಮೆಂಟ್. ಓಕೆ, ಕ್ಲಿಯರೆನ್ಸ್ ಏನೋ ಕೊಟ್ರು, ಸಾಯ್ಲಿ. ಅದಾದ್ಮೇಲೆ ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ತಿರ್ಗಾ ಅವ್ರು ಕರೆಯೋದು. ಆ ಸಿದ್ದರಾಮಯ್ಯ ಕೂತ್ಕೊಂಡಿರ್ತಾನೆ, ಇವ್ನ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಬಕ್ಕೊಂಡ್ ಮಾತಾಡ್ಸ್ಬೇಕು. ವೆಂಕಟೇಶ್ ಪ್ರಸಾದ್ ಅವ್ನು ಇಂಡಿಯಾಗ್ ಆಡಿದಾನೆ, ಅಷ್ಟೊಂದ್ ಏನದು ಅಚೀವ್ಮೆಂಟ್ಸ್ ಮಾಡಿದಾನೆ, ಈ KSCA ಪ್ರೆಸಿಡೆಂಟ್ ಆಗಿದ್ದಾನೆ. ಅದು ಇಲ್ಲ, ಇವ್ರದ್ದು ತೋರ್ಸ್ಬೇಕು, ಇವ್ರದ್ದು ಏನೋ ದೊಡ್ಡಸ್ತಿಗೆ ತೋರ್ಸ್ಬಿಟ್ಟು ಇವರೇ ಅಲ್ವಾ ಕ್ಲಿಯರೆನ್ಸ್ ಕೊಟ್ಟಿರೋದು, ಇವ್ರ ಕರ್ಸ್ಬಿಟ್ಟು ಅವನನ್ನ ಡಿಮ್ಯಾಂಡ್ ಮಾಡ್ಬೇಕು. ಈ ತರ ಎಲ್ಲ ಈ ಪೊಲಿಟಿಕ್ಸ್ ಅಲ್ಲಿ ಇಂಡಿಯಾನಲ್ಲಂತೂ ಈ ತರ ಎಲ್ಲೆಲ್ಲೋ ಕಡ್ಡಿ ಅಲ್ಲಾಡ್ಸೋದನ್ನ ಯಾರು ಟಾಲರೇಟ್ ಮಾಡ್ಬಾರ್ದು ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ನಾವು ಕ್ರಿಟಿಸೈಸ್ ಮಾಡಲ್ಲ, ಅದೇನೋ ಗೊತ್ತಿಲ್ಲ, ಮೇನ್ ಸ್ಟ್ರೀಮ್ ನಲ್ಲಿ ಅದೊಂದು ಹುಚ್ಚಿದೆ, ಯಾರನ್ನು ಪೊಲಿಟಿಕಲ್ ಕ್ರಿಟಿಸಿಸಮ್ ಮಾಡಲ್ಲ. ಈಗ ಅಮೆರಿಕನಲ್ಲಿ ಅದೇ ಡಿಫ್ರೆನ್ಸ್. ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಲಿ, ಸಿಂಗರ್ ಆಗಿರ್ಲಿ, ಯಾವನಾರು ಆಗಿರ್ಲಿ, ಅವ್ರು ಯಾರು ಏನಾರು ಮಾಡಿದ್ರೆ ಅವ್ರು ಬಾಯ್ ಬಿಟ್ಟು ಹೇಳ್ತಾರೆ. ಇಲ್ಲಿ ಏನು ಅಂದ್ರೆ ಭಯ, ಎಲ್ಲಾರ್ಗುನು ಕರ್ದು ಏನ್ ಮಾಡ್ಬಿಡ್ತಾರೋ, ಕೆರಿಯರ್ ಹಾಳು ಮಾಡ್ಬಿಡ್ತಾರೆ, ಏನೇನೋ ಮಾಡ್ಬಿಡ್ತಾರೆ ಅಂತ ಭಯ ಅಷ್ಟೇ. ಇಲ್ಲಿ ನಾವೆಲ್ಲ ಏನು ಸಿಗ್ನಿಫಿಕೆನ್ಸ್ ಇಲ್ಲ, ನಮ್ಮನ್ನ ಯಾರುನು ನಮ್ದು ಅಷ್ಟೊಂದು ಕೇರ್ ಮಾಡಲ್ಲ ನಮ್ ಬಗ್ಗೆ, ನಾವ್ ಅದಕ್ಕೆ ಈ ತರ ಮಾತಾಡ್ಬೋದು. ನಾವೂನು ಒಂದ್ 2 ಪೈಸಾ ಫೇಮಸ್ ಆದ್ರೆ ನಾವೂನು ಇವೆಲ್ಲ ಮಾತಾಡಕ್ಕಾಗಲ್ಲ. ಅದ್ ಏನ್ ಹೇಳ್ಬೇಕೋ, ಇಂಥದವ್ರಿಂದ ನಮ್ಗೆ ಆಪರ್ಚುನಿಟಿ ಹೋಯ್ತು. ಅಷ್ಟ್ ವರ್ಷ ಆದ್ಮೇಲೆ ನಾವು ಎಷ್ಟು ವರ್ಷದಾಗ ಕಾಯ್ತಾ ಇದೀವಿ ನಾವು ಟೂರ್ನಮೆಂಟ್ ಗೆಲ್ಲೋದಿಕ್ಕೆ. ಟೂರ್ನಮೆಂಟ್ ಗೆದ್ದಿದೀವಿ, ಬಟ್ ಫೈನಲ್ಸ್ ನಮ್ಮ ಊರಲ್ಲಿಲ್ಲ. ಇದು ಏನ್ ಅದನ್ನು ಅವರೇ ರೀಸನ್ನು, ಅವರೇನೆ ಕ್ಲಿಯರೆನ್ಸ್ ಕೊಟ್ಟಿದ್ದು, ಅವರೇನೆ ಈಗ ಬೇಡ ಈ ತರ ಕೆಲ್ಸಾನು ಮಾಡಿದ್ದು. ಇದು ಏನ್ ಹೇಳ್ಬೇಕು ಇಂಥದವ್ರಿಗೆ. ನಾನೇನ್ ಪಾರ್ಟಿ ವೈಸ್ ಹೇಳ್ತಲ್ಲ, ಎಲ್ಲಾ ಪಾರ್ಟಿನವರು ಹಿಂಗೇನೆ. ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಇರೋ ಬರೋ ಚಾಯ್ಸ್ ಎಲ್ಲ ನಮ್ದು ಎಕ್ಕುಟ್ಟೋಗಿರೋದೇನೆ. ನನ್ ಪ್ರಕಾರ ಡಿ-ಬಾಸ್ CM ಆದ್ರೆ ಇನ್ನೂ ಬೆಟರ್ ಆಗುತ್ತೆ. ಮಾಡ್ಸೋಣ ಬಿಡಿ ಅದನ್ನು. ನಮ್ಮ ಹತ್ರ ಡೀಪ್ ಸ್ಟೇಟ್ ನವ್ರು ಇರ್ಬೇಕನ್ನ ನಾವ್ ಯಾಕೆ ಡೀಪ್ ಸ್ಟೇಟ್ ಏಜೆಂಟ್ ಇದ್ಮೇಲೆ ಅದೇ ಇವಾಗ ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ, ಯಾವ್ದೋ ವಿರಾಟ್ ಕೊಹ್ಲಿ ಪೆಪ್ ಟಾಕ್ ಕೊಟ್ಟಿದ್ದಂತೆ ನಿನ್ನೆ ಸೋತಾದ್ಮೇಲೆ. ಸೊ ಅದೇ ವಿರಾಟ್ ಕೊಹ್ಲಿ ಜಾಸ್ತಿ ಮಾತಾಡಲ್ಲ. ಉರ್ದೋಗುತ್ತೆ, ಇದು ಒಂದು ಉರ್ದೋಗುತ್ತೆ. ಏನು ಅಂತಂದ್ರೆ ಇದು ಬೇಸಿಕಲಿ ಈಗೆಲ್ಲ ಇಡೀ ಟೀಮ್ ಅವ್ರಿಗೆ ಗೊತ್ತು, ಇದನ್ನ ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕ್ತಾರೆ. ನಾಳೆ ಏನ್ ಯಾರ್ ಮಾತಾಡ್ಬೋದು, ಯಾರ್ ಮುಖ ತೋರಿಸ್ಬೋದು, ಯಾರ್ ಬಾಯಿ ಬಿಚ್ಬೋದು, ಯಾರ್ ಇದನ್ನ ಹೇಳ್ಬೋದು ಅಂತ. ಸೊ ಅದರಿಂದ ಗ್ಯಾರಂಟಿ ನಾ ಹೇಳ್ತೀನಿ ಕೇಳೋಣ. ಏನಾರ ಬೈ ಚಾನ್ಸ್ ನೆನ್ನೆ ಏನಾರ ಮ್ಯಾಚ್ ಗೆದ್ದಿತ್ತು ಅಂತಂದ್ರೆ, ಲಾಸ್ಟ್ ಓವರ್ ಫಾರ್ ಎಕ್ಸಾಂಪಲ್ ಕೃಣಾಲ್ ಪಾಂಡ್ಯ ಹೊಡೆದಿರ್ತಾನಪ್ಪ, 6 ಹೊಡೆದ್ಬಿಟ್ಟು ಗೆಲ್ಸಿರ್ತಾನೆ ಲಾಸ್ಟ್ ಬಾಲ್ ಅಲ್ಲಿ ಅಂತ ಅನ್ಕೋ.
ಕ್ಲಾರಿಟಿ ಎಲ್ಲ ಕೃಣಾಲ್ ಪಾಂಡ್ಯಗೆ ಮಾತಾಡಕ್ಕೆ ಹೇಳ್ಬಿಟ್ಟು ಯಾ ಕೃಣಾಲ್ ಗೋ ಹೆಡ್ ಯು ಸ್ಪೀಕ್, ಅಥವಾ ಶೆಪರ್ಡ್ ಹೊಡಿದ್ರೆ ಯಾ ಶೆಪರ್ಡ್ ಬ್ಯಾಕ್ ಟು ಫಾರ್ಮ್, ಯಾ ಬಾಯ್ ಶೆಪಿ ಗೋ ಪ್ಲೇ ಏನೋ ಟಾಕ್ ಅ ಫ್ಯೂ ವರ್ಡ್ಸ್ ಅಂತ ಹೇಳಿರ್ತಾರೆ. ಇವಾಗ ನೆನಕ್ಕೆ ಹೀನಾಯವಾಗಿ ನಮ್ಮವ್ರು ನಾವೇ ಶೂಟ್ ಮಾಡ್ಕೊಂಡು ಸೋತಿರೋದ್ರಿಂದ ಎಲ್ಲಾರು ಕೊಹ್ಲಿ ಹೋಗಪ್ಪ ಹೇಳಪ್ಪ, ಎಲ್ಲಾರು ಎವ್ರಿಬಡಿ ರೆಸ್ಪೆಕ್ಟ್ಸ್ ವಿರಾಟ್, ವಿ ನೀಡ್ ಟು ರೆಸ್ಪೆಕ್ಟ್ ವಾಟ್ ಹಿ ಸೇಸ್ ಅಂತೆಲ್ಲ ಹೇಳ್ಬಿಟ್ಟು ಕೊಹ್ಲಿ ಏನ್ ಮಾಡ್ತಾನೆ, ಮುಂಚಿನ ತರ ಬಾಯ್ಗೆ ಏನ್ ಬರುತ್ತೋ ಅದನ್ನ ಹೇಳಲ್ಲ. ಇವಾಗ ಕೊಹ್ಲಿನೂ ಇವತ್ತರ ಈಗ ಫೇಮಸ್ ಆಗ್ಬಿಟ್ಟಿರೋದ್ರಿಂದ ಅವನು ಎಲ್ಲ ಪೊಲಿಟಿಕಲ್ ಆಗಲ್ಲ, ಸುಧಾನ ಹೇಳ್ದಂಗೆ. ಸೊ ಫುಲ್ PR ಟ್ರೈನ್ಡ್ ಆನ್ಸರ್ ಕೊಡ್ತಾನೆ. ಐ ಥಿಂಕ್ ಫೈವ್ ಮಾರ್ಜಿನ್ಸ್, ವಿ ವರ್ ಶಾರ್ಟ್ 10 runs, DL ಡಿಂಟ್ ಹೆಲ್ಪ್ ಅಸ್, ರೈನ್ ಕೇಮ್ ಡಿಂಟ್ ಹೆಲ್ಪ್ ಅಸ್, ಅದು ಇದು ಬಾಯ್ ಅಷ್ಟೇನೆ ಹೇಳ್ಬಿಟ್ಟು ನಮ್ಮವ್ರು ನಮ್ದು ಏನು ತಪ್ಪಿಲ್ಲ, ನಾವು ಬೈ ಚಾನ್ಸ್ ಸೋತೋದ್ವಿ ಅಷ್ಟೇ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಎಕ್ಸಾಕ್ಟ್ಲಿ ಇದೇ ಹೇಳಕ್ ಬರ್ತಿದೆ ನಾನು. ಸೊ ಕವರ್ ಮಾಡ್ಬಿಟ್ಟೆ. ಇದನ್ನೇ ಫ್ರಸ್ಟ್ರೇಟ್ ಆಗೋದು. ಅಂಡ್ ದ ಫ್ಯಾಕ್ಟ್ ದಟ್ ಕ್ಯಾಮ್ರಾಸ್ ಇದ್ದಾರೆ ಅಂತಾನೆ ಅವ್ರು ಬೇರೆ ತರ ಆಡೋದು. I still don't feel that is any other team showing their post-match talks on social media or on YouTube like that? Illa. That is a strategy for them. Pre-match discussions, post-match discussions, travel discussions. ಇವ್ರು ಎಲ್ಲಾ ಮಣ್ಣು ಮಸಿ ಎಲ್ಲಾ ಆಗ್ತಿದ್ದಾರೆ ಆನ್ಲೈನ್. ಅದರಿಂದ ಬೇರೆಯವ್ರಿಗೂ ಗೊತ್ತಾಗ್ತಿದೆ ಸ್ವಲ್ಪ. ಇವಾಗ ನಾವೇ ಪ್ಯಾಸಿವ್ ಆಗಿ ನೋಡ್ತಾ ಇದ್ರೆ, ಅವರು ವಾರ್ಮ್ ಅಪ್ ವಿಡಿಯೋಸ್ ಅಥವಾ ಟ್ರೈನಿಂಗ್ ವಿಡಿಯೋಸ್ ನೋಡಿದ್ರೆ ಇವಾಗ ಬೆಥೆಲ್ ಆಡ್ತಾನೆ ಅಂತ 2-3 ವಿಡಿಯೋಸ್ ಇಂದಾನೇ ಗೊತ್ತಾಯ್ತು. ಯಾಕಂದ್ರೆ ಅವ್ನಿಗೆ ಎಕ್ಸ್ಟೆಂಡೆಡ್ ನೆಟ್ ಸೆಷನ್ಸ್ ಕೊಟ್ಟಿದ್ದು, ಅವನ್ ಮೇಲೆ ಚೆನ್ನಾಗಿ ಸೆಂಟರ್ ಫೋಕಸ್ ಆಗಿ ಅವನ್ ಮೇಲೆ ಚೆನ್ನಾಗಿ ಇದನ್ ಮಾಡಿದ್ದು, ಲೈಟ್ ಹಾಕಿದ್ದು, ಶಾಡೋ ಹಾಕಿದ್ದು ಎಲ್ಲ ಅವನ್ ಮೇಲೆ ಹಾಕಿದ್ದು ಗೊತ್ತಾಗತ್ತಪ್ಪ. ಯಾರ್ ನೋಡ್ತಿಯಾರೋ ಗೊತ್ತಾಗುತ್ತೆ. ಇವ್ರು ಅದನ್ನೇ ಹೋಗಿ ತುಂಬಾ ಆಬ್ವಿಯಸ್ ಮಾಡ್ತಿದ್ದಾರೆ. What can be used as a strategy or a very tactical tool, they are making it very known to others, and that might also have contributed to something ಅಂತಾನು ಹೇಳ್ತೀನಿ ನಾನು. ಬಿಕಾಸ್ ದಿಸ್ ಇಸ್ ಅ ವೆರಿ ಫೈನ್ ಲೈನ್. ಇವಾಗ ಹೌದು, ಒಂದ್ ಎಂಡ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಡಾಕ್ಯುಮೆಂಟರೀಸ್ ಬರುತ್ತೆ, ಅಮೆಝಾನ್ ಅಲ್ಲಿ ಡಾಕ್ಯುಮೆಂಟರೀಸ್ ಬರುತ್ತೆ, ಬಟ್ ದಟ್ ಈಸ್ ಆಫ್ಟರ್ ದ ಸೀಸನ್ ಅಂಡ್ ಆಫ್ಟರ್ 2-3 ಸೀಸನ್ಸ್. ಅವ್ರೇನ್ ಇಮಿಡಿಯೇಟ್ ಆಗಿ ಡ್ರೈವ್ ಟು ಸರ್ವೈವ್ ನೆಕ್ಸ್ಟ್ ಸೀಸನ್ ಶುರುವಾದಾಗ ಆಗ್ತಾರೆ ಅವರು, ಪ್ರೀವಿಯಸ್ ಸೀಸನ್ ಎಪಿಸೋಡ್ಸ್ ಗಳೆಲ್ಲ. ಇಟ್ ಇಸ್ ನಾಟ್ ರಿಯಲ್ ಟೈಮ್. ಬಟ್ ಇವ್ರು ಮಾಡ್ತಿರೋದೆಲ್ಲ ಇವತ್ ಮ್ಯಾಚ್ ಇದೆ ಅಂದ್ರೆ ಇವತ್ತಿಂದ ಟ್ರೈನಿಂಗ್ ಸೆಷನ್ ಹಾಕ್ಬಿಟ್ಟು ಇವ್ನ್ ಹಿಂಗ್ ಬೌಲಿಂಗ್ ಮಾಡ್ದ, ಇವ್ನ್ ಇದನ್ನ ಹೇಳ್ದ, ಅದನ್ನ ಹೇಳ್ದ, ಅವ್ರು ಹಾಡ್ ಹಾಕಿದ್ರು ಅವ್ರೇನ್ ಲಿಪ್ ಮೂವ್ಮೆಂಟ್ಸ್ ಓದಕ್ಕಾಗಲ್ವಾ, ಬೋಲ್ ಶಾರ್ಟ್ ಬೋಲ್ ಹಿಯರ್ ಅಂತ. ಅದೇನೋ ಅರ್ಥ ಆಗ್ತಿಲ್ಲಪ್ಪ ನಂಗೆ. ಇಟ್ ಇಸ್ ಐ ಅಂಡರ್ಸ್ಟ್ಯಾಂಡ್ ಇವ್ರು ಏನ್ ಹಾಕಿದ್ರು 1 million ವ್ಯೂಸ್ ಬಂದೇ ಬರುತ್ತೆ. ವೈ ಡೋಂಟ್ ಯು ಪುಟ್ ಸಮಥಿಂಗ್ ಲಿಟಲ್ ಡಿಫ್ರೆಂಟ್? ಇವಾಗ ಬರೀ ಮಿಸ್ಟರ್ ನ್ಯಾಕ್ಸ್ 4-5 ವಿಡಿಯೋ ಅಲ್ಲಿ ಹಾಕು. ಯಾಕಪ್ಪ, ಮುಂಚೆ ಮಾಡ್ತಿದಾರಲ್ಲ ಟ್ರೈನಿಂಗ್ ಸೆಷನ್ ಅಲ್ಲೂ ಮಿಸ್ಟರ್ ನ್ಯಾಕ್ಸ್, ಪ್ರೀ ಮ್ಯಾಚ್ ಪ್ರಿವ್ಯೂ ಮಿಸ್ಟರ್ ನ್ಯಾಕ್ಸ್. ಅದನ್ನ ಮಾಡೋ ಬದಲು ಬರೀ ನಾವು ಕ್ರಿಕೆಟ್ ಬಿಟ್ಟಂಗೆ, ಎಂಟರ್ಟೈನ್ಮೆಂಟ್ ಬಿಟ್ಟಂಗೆ, ಬಿಗ್ ಬಾಸ್ಕೆಟ್ ಬಿಟ್ಟಂಗೆ ಆತರ ಸೆಗ್ರಿಗೇಟ್ ಮಾಡ್ಕೊಂಡ್ ಬರ್ತಿರೋದು ಜನಕ್ಕೆ ಗೊತ್ತಾಗ್ತಿದೆ. ಆಪೋನೆಂಟ್ ಟೀಮ್ಸ್ ಗೊತ್ತಾಗ್ತಿದೆ, ಅನಲಿಸ್ಟ್ ಗೊತ್ತಾಗ್ತಿದೆ. ಅವ್ರೇನ್ ಸುಮ್ನೆ ಕುತ್ಕೊಂಡು ಮಣ್ಮುಕ್ಕಲ್ಲ. ಎಷ್ಟ್ ಸತಿ ಹೇಳಿದೀವಿ, ಅನಲಿಸ್ಟ್ ಆರ್ ಆಲ್ಸೋ ಪೇಡ್. ದೇ ಪ್ಲೇ ಅ ವೆರಿ ಕೀ ರೋಲ್ ಇನ್ ಟುಡೇಸ್ ಸ್ಪೋರ್ಟ್. ಅವರು ಇದನ್ನು ನೋಡ್ತಿರ್ತಾರೆ, ಗೊತ್ತು ನಂಗೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಥಿಂಗ್ ವಿಚ್ ಐ ವಾಂಟ್ ಟು ಪಾಯಿಂಟ್ ಔಟ್. ಪ್ರಿಡಿಕ್ಷನ್ಸ್ ಹೋಗೋ ಮುಂಚೆ ಮಣ್ಮುಕ್ಕರ್ ಅಲ್ವಲ್ಲ, ಮಣ್ಮುಕ್ಕರ್ ಅನಲಿಸ್ಟ್ ಆಗ್ಬೋದು, ಅನಲಿಸ್ಟ್ ಮಣ್ಮುಕ್ಕರ್ ಅಂತೂ ಆಗಲ್ಲ. ಅದೇನ್ ನಾನು ಆ ಪೊಲಿಟಿಕ್ಸ್ ಟಾಪಿಕ್ ನ ಬೇಕಂತ ಅವಾಯ್ಡ್ ಮಾಡಿದ್ದೆ, ಬಟ್ ಅದೇನು ಮಾಡಕ್ಕಾಗಲ್ಲ. ಅದು ಒಳ್ಳೇದಾಯ್ತು ಮಾತಾಡಿದ್ದು. ಹೇಳಲೇಬೇಕು, ನನ್ ಬಾಯಿ ನಿಲ್ಲಲ್ಲ ಆ ತರ ಎಲ್ಲ ಬಂದಾಗ, ಬಟ್ ಏನು ಮಾಡಕ್ಕಾಗಲ್ಲ. ಈಗ ನಾವು ನಮ್ಮ ಪ್ರಿಡಿಕ್ಷನ್ಸ್ ಬರೋಣ, ಸ್ವಲ್ಪ ನಗ್ನಗ್ತಾ ಹೋಗೋಣ. ಫಸ್ಟ್ ಸಾತ್ವಿಕ್ ಅವರು ಈ ಸತಿ ಧಮಾಕೆದಾರ್ ಕಮ್ಬ್ಯಾಕ್ ಮಾಡಿದ್ದಾರೆ. ಫಸ್ಟ್ ಪೂರನ್ 50, ಅದಕ್ಕೆ ನಾನು ಒಂದು 38 ಪಾಯಿಂಟ್ಸ್ ಕೊಡ್ತೀನಿ. ಯಾಕಂದ್ರೆ ಅವರು ತುಂಬಾ ಕ್ಲೋಸ್ ಆಗಿ ಬಂದಿದ್ರು, ಪ್ಲಸ್ ಚೆನ್ನಾಗೂ ಆಡಿದ್ರು. 165 ಸ್ಟ್ರೈಕ್ ರೇಟ್ ಅಂದ್ರೆ ಸುಮ್ನೆ ಅಲ್ಲ. ರಜತ್ 50ಗೆ ನಾನು 200 ಪಾಯಿಂಟ್ಸ್ ಕೊಡ್ತೀನಿ. ಯಾಕಂದ್ರೆ ಅಗೇನ್ಸ್ಟ್ ದ ಏನಂತಾರಲ್ಲ, ಅದೇ ರನ್ ಆಫ್ ಪ್ಲೇ, ಅವನ್ ಅಷ್ಟ್ ಚೆನ್ನಾಗಿ ಆಡ್ತಾ ಇರ್ಲಿಲ್ಲ. ಬಟ್ ಅವನು ಈ ಸತಿ ಪ್ರಾಪರ್ ರಜತ್ ಪಟಿದಾರ್ ಇನ್ನಿಂಗ್ಸ್ ಆಡ್ದ. ಸೊ ಇದಕ್ 200 ಪಾಯಿಂಟ್ಸ್. ಮೋಸಿನ್ ಆಡ್ಲೇ ಇಲ್ಲ, ಸೊ ಇದಕ್ 0 ಪಾಯಿಂಟ್ಸ್. ಸೊ ಆವರೇಜು ಒಂದು 150 ಪಾಯಿಂಟ್ಸ್. ನಾನು ಪೂರನ್ಗೆ ಒಂದು 38 ಪಾಯಿಂಟ್ಸ್ ಕೊಡ್ತೀನಿ. ಅದನ್ನೇ, ಹಿ ವಾಸ್ ಆನ್ ಅ ಗುಡ್ ಇನ್ನಿಂಗ್ಸ್, ಬಟ್ ಅದೇನೆ ಫಾರ್ಚುನೇಟ್ಲಿ ಔಟ್ ಆದ. ಲಾಸ್ಟ್ ಹೋದ್ ಗೇಮ್ ಅವ್ನು ಆಡಿದ್ದು ಮುಂಬೈ ಮೇಲೆ ಆತರ ಡಿಸ್ಟ್ರಕ್ಟಿವ್ ಆಗಿ ಆಡಕ್ಕಿಂತ ಹೋಗಕ್ ಬಿಡ್ಲಿಲ್ಲ ನಾವು.
ಸೊ ಅದೊಂದು ಪಾಸಿಟಿವ್ ನಮ್ ಲೆಕ್ಕದಲ್ಲಿ. ಬಟ್ ಅದ್ ಬಿಡ್ತಂತಂದ್ರೆ ಹಿ ವುಡ್ ಹವ್ ಸ್ಕೋರ್ಡ್ 50 ಆನ್ ಎನಿ ಅದರ್ ಡೇ ಅದೇ ಇನ್ನಿಂಗ್ಸ್ ಅಲ್ಲಿ. ಆಮೇಲೆ ರಜತ್ ಪಟ್ಟಿದಾರ್ ನಾನು ಇದಕ್ಕೆ 100 ಪಾಯಿಂಟ್ಸ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಇಟ್ ವಾಸ್ ಸಪೋಸ್ ಟು ಹ್ಯಾಪನ್ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ನಾ ಲಾಸ್ಟ್ ಎಪಿಸೋಡ್ ಅಲ್ಲೂ ನಾನು ಮಾತಾಡಿದ್ದೆ, ಇವನು ತುಂಬಾ ಪೆಲ್ಪೆಲ್ಲಂಗ್ ಔಟ್ ಆಗ್ತಿದ್ದಾನೆ, ಅಥವಾ ಟಾಪ್ ಆರ್ಡರ್ ಸುಮ್ನೆ ಬೇಗ ಬೇಗ ಔಟ್ ಆಗಿ ಇವನು ಎಂಟ್ರಿ ಪಾಯಿಂಟ್ಸ್ ಕರೆಕ್ಟ್ ಆಗಿ ಬರ್ತಿಲ್ಲ. ಆಮೇಲಿಂದ ಇವನ್ಗೆ ಸ್ಪಿನ್ನರ್ ಇರ್ಬೇಕಾದ್ರೆ ಸ್ಪಿನ್ನರ್ ಗೆ ಕೊಡ್ತಿರ್ಲಿಲ್ಲ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇತ್ತು ಒಂದು ಬ್ಯಾಟಿಂಗ್ ಮೇಲೆ. ಸೊ ನನ್ನ ಲೆಕ್ಕದಲ್ಲಿ ಇಟ್ ವಾಸ್ ವೆರಿ ರಿಫ್ರೆಶಿಂಗ್. ಅವನ್ ವಾಪಸ್ ಫಾರ್ಮ್ ಬಂದು 50 ಹೊಡೆದು, ಅದು ಅವನ್ ತರಾನೇ ಸ್ಪಿನ್ನರ್ಸ್ ಗೆಲ್ಲ ಒಂದ್ ದಿಗ್ವಿಜಯ್ ಶೆಟ್ಟಿಗೆ ಮುಖದ ಮೇಲೆ ಹೊಡೆದು ಎಲ್ಲ ಹೊಡೆದಿದ್ದು. ಸೊ ನಂಗೂ ಖುಷಿ ಆಯ್ತದು. ಸೊ ನಾನು ಇದಕ್ಕೊಂದು 150 ಪಾಯಿಂಟ್ಸ್ ಕೊಡ್ತೀನಿ. ಆಮೇಲೆ ಮೋಹಸಿನ್ಗೆ ನಾನು ಅದು ಅವ್ನು ಆಡಿಲ್ದೇ ಇದ್ರು ಇಟ್ ಇಸ್ ಫ್ಯಾಕ್ಚುಯಲಿ ಟ್ರೂ. ಮೋಹಸಿನ್ ಖಾನ್ ಬೆಸ್ಟ್ ಎಕಾನಮಿ ಫ್ರಮ್ ಬೋತ್ ಟೀಮ್ಸ್ 0.0. ಸೊ ಅದು ಅನ್ಫಾರ್ಚುನೇಟ್ಲಿ ಫ್ಯಾಕ್ಚುಯಲಿ ಟ್ರೂ ಆಗಿರೋದ್ರಿಂದ ಅದಕ್ಕೆ ನಾನು ಒಂದು 50 ಪಾಯಿಂಟ್ಸ್ ಕೊಡ್ತೀನಿ ಅದಕ್ಕೂ. We are feasting. ಸೊ ಎಲ್ಲ ಸೇರಿ ಒಂದು 200 ಅಂತ ಹಾಕ್ಬೋದು. ನಂಗೆ ಇನ್ನೊಂದು ಕೋಪ ಬಂದಿತ್ತು ಅಂತ ಹೇಳ್ಬಿಡ್ತೀನಿ. ಈ ಕಾಮೆಂಟೇಟರ್ಸ್, ಕನ್ನಡ ಕಾಮೆಂಟೇಟರ್ಸ್ ಎಸ್ಪೆಷಲಿ ಚಿಪ್ಲಿ ಮತ್ತೆ ಬಾಲಚಂದ್ರ ಅಖಿಲ್ ಮತ್ತೆ ಜಾನಿ ಇತ್ತಿಲ್ಲ ಅನ್ಸುತ್ತೆ ಆಫೀಸಲ್ಲಿ, ವೇದ ನೀಟಾಗಿ ರಜತ್ ಹೊಡಿತೀಯನಪ್ಪ, ಗೊತ್ತು 50 ಆಗಿದೆ, ಅವಾಗ್ಲೇ ಇವ್ರು ಬಾಯಿ ಬಿಟ್ಟು ನನ್ಗೆ ಇವನು ವೇದಾನೆ ವಯಸ್ಸಲ್ಲಿ ನನಗೆ ಇವನು ಈ ತರ ಆಡ್ತಿದ್ದು ಈಡನ್ ಗಾರ್ಡನ್ಸ್ ಅಲ್ಲಿ ಒಂದ್ ನಾಕ್ ಮಾಡಿದ್ದು ಜ್ಞಾಪಕ ಬರ್ತಿದೆ. ಇದೇ ತರ ಆಡಿದ್ರು ಅಲ್ಲೂವೆ, ಫಸ್ಟ್ ಪ್ರೆಷರ್ ಮೇಲೆ ಅವ್ರ ಮೇಲೆಲ್ಲ ರಿಲೀಸ್ ಮಾಡ್ಕೊಂಡು ಆಮೇಲೆ ಅಟ್ಯಾಕ್ ಮಾಡಿದ್ದು, ಕೌಂಟರ್ ಅಟ್ಯಾಕಿಂಗ್ ನಾಕ್ ಬಂದಿದೆ ರಜತ್ ಪಟಿದಾರ್ ಕ್ಯಾಪ್ಟನ್ ಇಂದ ಅಂತ. ನೆಕ್ಸ್ಟ್ ಬಾಲೇ ಔಟ್ ಹೋಗತ್ಲಾಗಿ. ತುಂಬಾ ಉರ್ದೋಯ್ತು ಇವ್ರು ಬಾಯ್ ಹಾಕಿದ್ದು ಅದೇ ಟೈಮಲ್ಲಿ. ಏನ್ ಹೇಳಿದ್ರು ನಾನು ಎಷ್ಟೊಂದ್ ದಿನ ಆದ್ಮೇಲೆ ಇಂಗ್ಲಿಷ್ ಕಾಮೆಂಟ್ರಿ ಕೇಳಿಸ್ಕೊಂಡ ವಾಂತಿ ಬಂದ್ಬಿಡ್ತು ನನಗೆ. ಅಯ್ಯೋ, ನಾನ್ ನಾರ್ಮಲಿ ಕುಡಿಯಲ್ಲ, ನಾನು ಯಾವತ್ತೂ ಕುಡ್ದಿಲ್ಲ, ನೆನ್ನೆ ಕುಡಿಬೇಕು ಅನ್ಸ್ತಾ ಇಂಗ್ಲಿಷ್ ಕಾಮೆಂಟ್ರಿ ಕೇಳ್ಬಿಟ್ಟು. ನೆಕ್ಸ್ಟ್ ವಿಷ್ಣು ಬಿಡಕ್ ಬರೋಣ. ವಿಷ್ಣುದಲ್ಲ, both teams won't cross. This is ಒಂದು 100 ಕೊಡ್ತೀನಿ ನಾನು ಇದಕ್ಕೆ. ಬಿಕಾಸ್ ಇಬ್ಬರು 200 ಕ್ರಾಸ್ ಮಾಡಿದ್ರು ಟೆಕ್ನಿಕಲಿ, ಇವನ್ ದೋ ದೇರ್ ವಾಸ್ 1 ಓವರ್ ಲೆಸ್. ಚೆನ್ನಾಗಿದೆ. ವೋಂಟ್ ಕ್ರಾಸ್ ವಿಲ್ ಕ್ರಾಸ್? ವೋಂಟ್ ಕ್ರಾಸ್. ಸಾರಿ ನಾನು ಓದ್ಲಿಲ್ಲ, ಸಾರಿ. ಈ ಸಿಚುವೇಶನ್ ಅಲ್ಲಿ 10 ಕೊಡ್ತೀನಿ. ಬಿಕಾಸ್ okay, both of them at some point could not have scored 200 if catches had been taken and if some other chances had been converted. 10 points ಕೊಡ್ತೀನಿ. And this was not a typical Lucknow pitch, ಬೇರೆ ಪಿಚ್, ಪಕ್ಕದ ಪಿಚ್ ಆಡ್ಸ್ಬಿಟ್ಟಿದ್ರು. ಸೊ ಅದು ಕನ್ಸಿಡರ್ ಮಾಡ್ಬೇಕು. ಇದು 10 ಪಾಯಿಂಟ್ಸ್ ಕೊಡ್ತೀನಿ. ದಿಗ್ವಿಜಯ್ ರಾಠಿ ವಿಕೆಟ್ಲೆಸ್ ಅನ್ಸುತ್ತೆ, ಸೊ ಒಂದ್ಸತಿ ಚೆಕ್ ಮಾಡ್ಬೇಕು. ಅದೇ ಚೆಕ್ ಮಾಡಿದೆ, ವಿಕೆಟ್ಲೆಸ್. ಹಂಗಾದ್ರೆ 100 ಪಾಯಿಂಟ್ಸ್ ಅಲ್ಲಿಗೆ. ವಿ ವಿಲ್ ಸಿ 100 ಫ್ರಮ್ RCB ಲೆಫ್ಟ್ ಹ್ಯಾಂಡರ್. ಇದಂತೂ ಕಾಣಿಸ್ಲಿಲ್ಲ. ಬಟ್ ಕೃನಾಲ್ ಪ್ಲಸ್ ದೇವ್ದತ್ ಪ್ಲಸ್ ಬೆಥೆಲ್ ಕಂಬೈನ್ ಮಾಡಿದ್ರು 100 ಬಂದಿಲ್ಲ. ಸೊ ಅರ್ಧ ಅಂತೂ ಟ್ರೂ ಇದೆಯಾ? ವಿ ವಿಲ್ ಸಿ 100 ಅಲ್ಲಿ ತನಕ ಟ್ರೂ, ಫ್ರಮ್ ಎನ್ RCB ಲೆಫ್ಟ್ ಹ್ಯಾಂಡರ್ ಟ್ರೂ ಅಲ್ಲ. ಅದಕ್ಕೆ ಒಂದು 20 ಪಾಯಿಂಟ್ಸ್ ಕೊಡ್ತೀನಿ. ಬಿಕಾಸ್ ವಿ ಸಾ 100. ಅಷ್ಟು ಲೀನಿಯಂಟ್ ಆಗಿ ಮೂಡಲ್ಲಿ ಇದೀನಿ ನಾನು. ಸೊ 20 ಪ್ಲಸ್ 100 ಪ್ಲಸ್ 10 130. ಓಕೆ, 65 ನಿಮ್ದು. ಅನ್ಫಾರ್ಚುನೇಟ್ಲಿ ನಾನು ವಿಷ್ಣು ನನಗೆ ಫಸ್ಟ್ ಫ್ಯೂ ಟೈಮ್ಸ್ ನನಗೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಇನ್ನೂ ಮರ್ತಿಲ್ಲ. ನೆವರ್ ಫರ್ಗೆಟ್ ನೆವರ್ ಫರ್ಗಿವ್ ಪಾಲಿಸಿ ನಂದು. ಬೋತ್ ಟೀಮ್ಸ್ ವೋಂಟ್ ಕ್ರಾಸ್ 200 ಗೆ 0. ದಿಗ್ವಿಜಯ್ ರಾಠಿ ಬದಲಾಗ್ಬಿಟ್ಟಿದೆ ಇವಾಗ. ದಿಗ್ವಿಜಯ್ ರಾಠಿ ಧ್ರುವ ರಾಠಿ ಅನ್ಬಿಟ್ಟೆ. ದಿಗ್ವಿಜಯ್ ರಾಠಿ ವಿಕೆಟ್ಲೆಸ್ಗೆ ಅವನು ವಿಕೆಟ್ಲೆಸ್ ಬಿಡು, ಅವನು ಬಾಲ್ಲೆಸ್. ಅವನು ದಿಗ್ವಿಜಯ್ ರಾಠಿ ವಿಕೆಟ್ಲೆಸ್ಗೆ ಒಂದು 50 ಪಾಯಿಂಟ್ಸ್ ಕೊಡ್ಬೋದು. ಯಾಕಂದ್ರೆ ಆ ಪಿಚ್ ನಲ್ಲಿ ಸ್ಪಿನ್ನರ್ ನಾರ್ಮಲಿ ವಿಕೆಟ್ ತೆಗಿತಾರೆ. ಸೊ ವಿಕೆಟ್ಲೆಸ್ ಅದಕ್ಕೆ ಒಂದು 50 ಪಾಯಿಂಟ್ಸ್ ಕೊಡ್ಬೋದು. ಇದಕ್ಕೆ 0 ಪಾಯಿಂಟ್ಸ್.
ಸೊ ಎಲ್ಲ ಸೇರಿ ಅವ್ರದ್ದು 65, ನಂದು 5 ಮಧ್ಯದಲ್ಲಿ ನೋಡಿದ್ರೆ 35 ಪಾಯಿಂಟ್ಸ್. ನಂದಕ್ ಬರೋಣ. ನಿಕ್ ಪೂರನ್ ಸೆಂಚುರಿ. ನಾನು ಇದಕ್ಕೆ ರಿವರ್ಸ್ ಜಿಂಕ್ಸ್ ಆಗಿದ್ರು ನೀನ್ ಮಿಚೆಲ್ ಮಾರ್ಸ್ ಅಂತ ಹೇಳಿದ್ರೆ ನಾನು 1000 ಪಾಯಿಂಟ್ಸ್ ಕೊಡ್ತಿದ್ದೆ. ಇಲ್ಲ, ರಿವರ್ಸ್ ಜಿಂಕ್ಸ್ ಅಂದಿಲ್ಲ ಅಂದ್ರು ಇಫ್ ಯು ಸೆಡ್ ಮಿಚೆಲ್ ಮಾರ್ಸ್ ಸೆಂಚುರಿ ನಾನು ಅದನ್ನ ಚೆನ್ನಾಗಿ ಪಾಯಿಂಟ್ಸ್ ಕೊಡ್ತಿದ್ದೆ. ಬಟ್ ಸೆಂಚುರಿ ಅಂತೂ ನೋಡಿದ್ವಿ, ಸೊ ಅದಕ್ಕೋಸ್ಕರ ನಿಕ್ಲಸ್ ಪೂರನ್ ಚೆನ್ನಾಗಿ ಆಡ, ಸೊ ಅದಕ್ಕೆ ನಾನು ಇದಕ್ಕೂ ಒಂದು 38 ಪಾಯಿಂಟ್ಸ್ ಕೊಡ್ತೀನಿ ನಿಕ್ಲಸ್ ಪೂರನ್ ಸ್ಕೋರ್. ಆಮೇಲೆ ಬೆತ್ತಲ್ 1 ವಿಕೆಟ್. ಅನ್ಫಾರ್ಚುನೇಟ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಬೆತ್ತಲ್ ಬೌಲಿಂಗ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಸೊ ಅವ್ರಿಗೆ ವಿಡಿಯೋಸ್ ತೋರಿಸ್ಬೇಕು. ವಿಡಿಯೋ ಅಂದಾಗ ನಾನ್ ಮೊನ್ನೆ ನೋಡ್ತಿದ್ದೆ, ರೆಕಮೆಂಡೆಡ್ ಅಲ್ಲಿ ಬಂತು ಜೇಕಬ್ ಬೆತೆಲ್ 100 ಅಲ್ಲಿ ಯಾವ್ದೋ ಬೇರೆ ಟೀಮ್ಗೆ, ಇವನು ಬರ್ಮಿಂಗಮ್ ಫಿನಿಕ್ಸ್ ಆಡ್ತಾನೆ, ಇನ್ನೊಂದು ಯಾವ್ದೋ ಸದರ್ನ್ ಬ್ರೇವೋ ನಾರ್ದರ್ನ್ ಪುಸೀಸ್ ಏನೋ ಒಂದು ಯಾವ್ದೋ ಟೀಮ್ ಮೇಲೆ 17 to win of 18 balls ಬೇಕಿತ್ತು ಆ ಟೀಮ್ಗೆ. ಬೆತೆಲ್ ಬೌಲಿಂಗ್ ಮಾಡ್ತೇನೆ 100 ಅಲ್ಲಿ. ಏನ್ ರೂಲ್ಸ್ ಗೊತ್ತಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ 2 ಓವರ್ ಮಾಡ್ದ. 2 ಓವರ್ ಅಲ್ಲಿ 11 ರನ್ ಕೊಟ್ಟಪ್ಪ. ದಿಸ್ ಇಸ್ ಇನ್ ದ ಡೆತ್ ವೆನ್ ಹಿ ಇಸ್ ಬೌಲಿಂಗ್ ಇನ್ ಇಂಗ್ಲೆಂಡ್, ವಿಚ್ ಇಸ್ ನಾಟ್ ಗಿವಿಂಗ್ ಅ ಲಾಟ್ ಆಫ್ assistance to spinners in a tense situation, where he is contained the score and pushed a very easy winnable match to the last over. And ಅದರಲ್ಲೂ 1 ವಿಕೆಟ್ ಅನ್ನ ತೆಗ್ದ ಅವನು, ಯಾವ್ದೋ ಓವರ್ಟನ್ ಯಾವ್ದೋ ಆತರ ಟೈಪ್ ಯಾವ್ದೋ ಬ್ಯಾಟ್ಸ್ಮನ್ ವಿಕೆಟ್ ತೆಗ್ದ. ಸೊ ಅವ್ನಿಗೆ ಕ್ಲಿಯರ್ಲಿ ಬೌಲಿಂಗ್ ಗೊತ್ತು. ಅವ್ನು ಆಶಸ್ ಅಲ್ಲಿ ಬೌಲಿಂಗ್ ಮಾಡಿದ್ದಾನೆ, ಅವನು T20 ವರ್ಲ್ಡ್ ಕಪ್ ಅಲ್ಲಿ ಬೌಲಿಂಗ್ ಮಾಡಿದಾನೆ, ಅವನು ಈ ತರ 100 ಅಲ್ಲೂ ಬೌಲಿಂಗ್ ಮಾಡಿ ಎಫೆಕ್ಟಿವ್ ಆಗಿ ಮಾಡಿದಾನೆ. until and unless he is carrying an injury, ಅವನ್ಗೆ ಅವನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬೆರಳಲ್ಲಿ ಹೊಡ್ಸ್ಕೊಂಡ. ಬಟ್ ದಟ್ ವಾಸ್ ಯಾವಾಗ, ಅದು ಲಾಸ್ಟ್ ಅಲ್ಲಿ ಡೆತ್ ಅಲ್ಲಿ. ಅವನ್ಗೆ ಯಾಕಪ್ಪ until and unless he is carrying an injury, that makes zero sense for him not to have even a single ball this time in the IPL, when you know that Shepherd is going for runs. ಇವಾಗ ಗೊತ್ತು ಅವನು ಬೌಲಿಂಗ್ ಕೊಟ್ರು ಓಕೆ, if he gets hit for 18, ಗೊತ್ತು he is not a typical bowler, it's fine, it is something which you can write off. But in the same length, if you are looking at Shepherd and if he gives 16 to 18, it is unforgivable in my opinion. So nang still baffles me why we haven't given Bethel 1 over at least. So ಅದು ಲಾಸ್ಟ್ ಟೈಮ್ ಶೆಪರ್ಡ್ ಕೊಟ್ಟಾಗ ಮಳೆ ಬರ್ತಿತ್ತು, ಮಳೆ ಮೋಡ ಆಯ್ತು, ಮಳೆ ಹನಿ ಕಾಣಿಸ್ತಿತ್ತು. ಅದೇ ಟೈಮಲ್ಲಿ ಶೆಪರ್ಡ್ಗೆ ಗೊತ್ತು ಇವ್ರಿಗೆ DLS ಮೆಥಡ್ ಬಂದ್ರು ಬರ್ಬೋದು, ಎವ್ರಿ ಬಾಲ್ ಕ್ರೂಷಿಯಲ್ ಆಗುತ್ತೆ, ಎವ್ರಿ ರನ್ ಸೇವ್ ಮಾಡೋದು ಕ್ರೂಷಿಯಲ್ ಆಗುತ್ತೆ. ಅದೇ ಟೈಮಲ್ಲಿ ಇಲ್ಲಪ್ಪ ಶೆಪರ್ಡ್ ನಿಂಗೆ ಬಾಲ್ ಕೊಡೋದು ಅನ್ನೋದು ನಮ್ಗೆ ಕೋಪ ಬಂದ್ಬಿಡ್ತು. ಮತ್ತೆ ಸೊ ನಿಕ್ ಪೂರನ್ ಸೆಂಚುರಿ, ಅದಕ್ಕೆ ಅದೇ ವಿಷ್ಣು ಕೊಟ್ಟಂಗೇನೆ ನಾನು 38 ಪಾಯಿಂಟ್ಸ್ ಕೊಡ್ತೀನಿ. ಬೆತ್ತಲ್ 1 ವಿಕೆಟ್, ಪಾಪ ಬೌಲಿಂಗ್ಗೆ ಸಿಕ್ಕಿಲ್ಲ. ಅವನು ಬೌಲಿಂಗ್ ಸಿಗೋ ಆಪರ್ಚುನಿಟಿನೂ ಇತ್ತಿಲ್ಲ ನೆನ್ನೆ ಹೇಳ್ಬೇಕಂದ್ರೆ, ಅಪಾರ್ಟ್ ಫ್ರಮ್ ದಟ್ 1 ಶೆಪರ್ಡ್ ಓವರ್. ಸೊ ಅದಕ್ಕೂ 0 ಕೊಡ್ಲೇಬೇಕು. ಮೋರ್ ದೆನ್ 100 ಪೀಪಲ್ ಅಟೆಂಡೆನ್ಸ್ ಇನ್ ಎಕಾನಾಗೆ, ಇದು ಮೋಸ್ಟ್ ಆಬ್ವಿಯಸ್ ಥಿಂಗ್. ನೀನು ಮೋರ್ ದೆನ್ 100 LSG ಫ್ಯಾನ್ಸ್ ಅಂದಿದ್ರೆ ನಾನು ನಿನ್ಗೆ 100 ಕೊಡ್ತಿದ್ದೆ. ಇನ್ ಪೀಪಲ್ ಅಂದೆಲ್ಲ ನನಗೆ 0 ಕೊಡ್ಬೇಕನ್ಸ್ತು. ಬಿಕಾಸ್ ದೇರ್ ವಾಸ್ ಕ್ಲಿಯರ್ಲಿ ನಾಟ್ ಮೋರ್ ದೆನ್ 100 LSG ಫ್ಯಾನ್ಸ್. ಇಲ್ಲ, ಅಲ್ಲಿ ಆಕ್ಚುಲಿ ಅವ್ರ ಟಾಸ್ ಟೈಮಲ್ಲಿ ಟಾಸ್ಗೆ ಇಂಟರ್ವ್ಯೂ ಮಾಡೋದನ್ನ ಯಾವನೋ ಇಂಗ್ಲಿಷ್ ಅಲ್ಲಿ ಮಾಡೋದಲ್ಲಪ್ಪ, ಅವ್ರು ಮತ್ತದ ಯಾರು ಅಂತ ಅನಿಸ್ರು. ಅವನೇ ಕೇಳ್ದ, ಹೌ ಡಸ್ ದಿಸ್ ಫೀಲ್ ಅವೇ ಫ್ರಮ್ ಹೋಮ್ ಅಂತೆಲ್ಲ. ಸೊ ಅದಕ್ಕೆ ಕೊಟ್ಟಿದ್ದಾರೆ, ಇಟ್ ಇಸ್ ನಾರ್ಮಲ್ ಫಾರ್ ಅಸ್ ವೇರ್ ವಿ ಗೋ, ಇಟ್ ಇಸ್ ಹೋಮ್ ಗ್ರೌಂಡ್ ಅಂತೆಲ್ಲ ಹೇಳ್ದ. ಅವಾಗ ಲಿಟ್ರಲಿ ಬ್ಯಾಕ್ ಗ್ರೌಂಡ್ ಫುಲ್ ಖಾಲಿ ಇತ್ತು. ಆಮೇಲೆ ಬರೀ ಜನ ಎಲ್ಲ ಫುಲ್ ಬರೀ RCB ಫ್ಯಾನ್ ಗಳೇ ಇದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಆ ಇರೆಲೆವೆಂಟ್ ಫ್ರಾಂಚೈಸ್ಗೆ 100 LSG ಫ್ಯಾನ್ಸ್ ಅಂತ ಹೇಳಿತ್ತು ಅಂತ ಅಂದ್ರೆ ನಾನು ಏನಿದು ಅಂತ 0 ಕೊಡ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 100 ಪೀಪಲ್ ಅನ್ಬಿಟ್ರೆ ಅದರಿಂದ ಇವಾಗ ಕೊಡ್ಲೇಬೇಕು 100 ಪಾಯಿಂಟ್ಸ್. ಯಾಕಂದ್ರೆ RCB ಫ್ಯಾನ್ ಗಳೇ ಇದೇನಂದ್ರೆ ಮಾರ್ಕ್ ಗೇಹಿ ಮಿಸ್ಟೇಕ್ ತರ ಆಗ್ಬಿಟ್ಟಿದೆ. ನಾನು ಅನ್ಕೊಂಡಿರ್ಲಿಲ್ಲ, ನಾನು 100 ಅಟ್ಲೀಸ್ಟ್ ಬರ್ತಾರ LSG ಫ್ಯಾನ್ಸ್ ಅನ್ಕೊಂಡೆ, ಬಟ್ ನಿನ್ನೆ ಯಾರು ಕಾಣಿಸ್ಲೇ ಇಲ್ಲ. ನಾನು ಇನ್ನೊಂದೇನ್ ಅನ್ಕೊಂಡಿದ್ದೆ ಅಂದ್ರೆ, ಇವನು ಯಾರದು ಸಂಜೀವ್ ಗೋಯನ್ಕ ತಿರುಪತಿ ಅದೇ ತೆಕ್ಕೊಂಡು ಮುಖದ ಮೇಲೆ ಹಿಂಗೆಲ್ಲ ಮಾಡ್ಬಿಟ್ಟು ಇಡ್ತಾನಲ್ಲ, ಅದನ್ನ ಪ್ರಿಡಿಕ್ಟ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಅದು ನಂಗೆ ಅವಾಗ ಇನ್ನೂ ಕಾನ್ಫಿಡೆನ್ಸ್ ಇತ್ತು ಪ್ರಿಡಿಕ್ಷನ್ ಮಾಡಿದಾಗ ನಾವು ಗೆಲ್ತೀವಿ ಅಂತ.
ಅದಕ್ಕೆ ಇದಾಗಲ್ಲ ಅನ್ಕೊಂಡ್ ಸುಮ್ನದೆ, ಬಟ್ ಅದ್ ಮಾಡಿ. ಸೊ ನಂದು ಒಂದು 20 ಅನ್ಸತ್ತೆ ಆವ್ರೇಜ್. ಈಗ ಒಂದ್ ಸ್ವಲ್ಪ ಸ್ಪೈಸ್ ಬಂದಿದೆ, ಯಾಕಂದ್ರೆ ವಿಷ್ಣುನ ಕ್ಯಾಚ್ ಅಪ್ ಮಾಡಿದ್ದಾರೆ ಆ ಸಾತ್ವಿಕ್. ಇನ್ನ 4 ಗೇಮ್ ಇದೆ. ಇದು ಒಂಥರ RCBದು ಟೈಟಲ್ ರೇಸ್ ತರ ಆಗ್ತಾ ಇದೆ ಇದು. ಸೊ ನೋಡೋಣ ಯಾರು ಮುಂದೆ ಬರ್ತಾರೆ, ಯಾರು ಹಿಂದೆ ಹೋಗ್ತಾರೆ ಅಂತ. ನಂದು ಈ ಸತಿ ಕರ್ಮಕ್ಕೆ ನಂದು ರಿವರ್ಸ್ ಜಿಂಕ್ಸ್ ವರ್ಕ್ ಆಗಿಲ್ಲ. ಸೊ ನಾನು ನೆಕ್ಸ್ಟ್ ನಂದು ಸ್ಟ್ರಾಟಜಿನ ನಾನು ರಿವೈಸ್ ಮಾಡ್ಬಿಟ್ಟು ತಿರ್ಗಾ ಯಾವ್ದು ಹೆಂಗಾರು ಇಂಪ್ಯಾಕ್ಟ್ ಮಾಡ್ಬೇಕು. Yeah. ನೆಕ್ಸ್ಟ್ ಗೇಮ್ ಹೋಪ್ಫುಲಿ ನಮ್ಗೂರ ಸಾಕಾಗೋಗಿದೆ ನಂದವರ ಸಂಘ. ಯಾಕಂದ್ರೆ ನಂದವರ ಸಂಘ ಟ್ರೂ ಎಪಿಸೋಡ್ಸ್ ಎನರ್ಜಿ ಡ್ರೈನ್ ಮಾಡತ್ ನಮ್ಮಿಂದ. ನಮ್ಗೂನು ಈಗ ಹೋಗಿ ನಮ್ಗೆ ಏನು ಬೇರೆ ಏನು ಮಾಡಕ್ಕಲ್ಲ, ಮಲ್ಕೋಬೇಕು. ಅದ್ ಹೆಂಗೆ ಅಂತಂದ್ರೆ ಈಗ ಸ್ವಲ್ಪ ಜನ ಹೇಳ್ತಾರಲ್ಲ, ಒಬ್ಬ ಫಾಸ್ಟ್ ಬೌಲರ್ ಹ್ಯಾಸ್ ಓನ್ಲಿ ಸೋ ಮಚ್ ಜ್ಯೂಸ್ ಇನ್ ದ ಟ್ಯಾಂಕ್ ಅಂತ. ಸೊ ಆತರ ಅದೊಂದವರ ಸಂಘ ಅಂದ್ರೆ ಅಷ್ಟೊಂದು ಟ್ಯಾಂಕ್ ಅಲ್ಲಿ ಜ್ಯೂಸ್ ಇಲ್ಲ. ಸೊ ಅದ್ ಹೆಂಗಂದ್ರೆ ಟೂತ್ ಪೇಸ್ಟ್ ತರ ಆಗೋಗಿದೆ ಇವಾಗ. ಈಗ ಒಂದು ಬರೆಸ್ಬೇಕು ಮುಂದಕ್ಕೆ. ಸೊ ಅದು ಬರ್ತಾ ಇಲ್ಲ ಈಗ ಫುಲ್. ಹೇಗಂದ್ರು ಸಾಕಾಗೋಗಿದೆ ನಮ್ಗೆನೆ. ಸರಿ ಹೋಗತ್ಲಿಗೆ ಹೊಸ ಟೂತ್ ಪೇಸ್ಟ್ ತಗೊಳ್ಳೋಣ ಹತ್ರ ಆಗೋಗಿದೆ. ಸೊ ಅದಕ್ಕೆ ದಯವಿಟ್ಟು ಗೆಲ್ಲಿ ನೆಕ್ಸ್ಟ್ ಮ್ಯಾಚ್. 2 ಗೇಮ್ ಮುಂಚೆ ಬೇರೆ ಜ್ಯೂಸ್ ಖಾಲಿ ಆಗೋಗಿತ್ತು ದೇವದತ್ ಪಡಿಕಲ್ ಆಡಿದ್ ನೋಡಿ. ಈಗ ಬಾಡಿಲಿ ಜ್ಯೂಸಸ್ ಕಮ್ಮಿ ಆಗೋಗಿದೆ. ನಾನು ನೆಕ್ಸ್ಟ್ ಪಾಡ್ಕಾಸ್ಟ್ ಪ್ರಿಡಿಕ್ಷನ್ ಮಾಡ್ತೀನಿ. ಮ್ಯಾಚ್ ಪ್ರಿಡಿಕ್ಷನ್ ಹೋಗ್ಲಿಕ್ಕಿತ್ತಾಗ್ಲಿ ಸುಧನ್ವಾ ಈ ತರ ಸಿಮಿಲರ್ ಜ್ಯೂಸ್ ಜೋಕ್ಸ್ ನೆಕ್ಸ್ಟ್ 3 ಎಪಿಸೋಡ್ಸ್ ಅಲ್ಲಿ ಮಾಡ್ತಾನೆ ಅಂತ ಪ್ರಿಡಿಕ್ಷನ್. ನೀವ್ ಹೇಳ್ದಂಗೆ ಆಗ್ಲಿ. ನಂದಂತೂ ರೆಡಿ ಇದೆ. ಇದು ಒಂಥರ ಈ ಪಾಲಿ ಮಾರ್ಕೆಟ್ ಫಿಕ್ಸ್ಡ್ ಬೆಟ್ಟಿಂಗ್ ಇರುತ್ತಲ್ಲ, ಆತರ ಆಗೋಯ್ತು. ಈಗ ಅದು ಲೀಡರ್ ಸ್ಪೀಚ್ ಅಲ್ಲಿ ವರ್ಡ್ಸ್ ಹೇಳ್ತಾನೆ ಅಂತ ಅಂದ್ಬಿಟ್ಟು ಬೆಟ್ ಮಾಡಿರ್ತಾರೆ. ಆತರ ಆಗೋಯ್ತು. ಒಳ್ಳೆ ಗೊತ್ತಿತ್ತು ನೀನ್ ಹೇಳ್ತೀಯ ಅಂತ ಅದಕ್ಕೆ. ಈಗ ಟ್ರಂಪ್ ಯಾವ್ದೋ ಸ್ಪೀಚ್ ಅಲ್ಲಿ ಈಗ ಟ್ರಂಪ್ 6-7 ಅಂತಾನೆ ಅಂತ ಎಲ್ಲ ಬೆಟ್ ಮಾಡಿದ್ರು. ಅವ್ನ್ ನೋಡ್ರೆ ಅಂದ್ಬಿಟ್ಟ. ಆತರ ಇದು ಫಿಕ್ಸ್ಡ್ ಪ್ರಿಡಿಕ್ಷನ್ಸ್. ಆರ್ಟ್ಸ್ ಫಿಕ್ಸ್ ಮಾಡಿದ್ರೆ ಪ್ರಿಡಿಕ್ಷನ್ಸ್ ಮಾಡ್ಬೋದು ಇವಾಗ. ನೋಡೋಣ ಏನೇನ್ ಫಿಕ್ಸ್ ಆಗತ್ತೆ, ಏನೇನ್ ಆಚೆ ಬರುತ್ತೆ ಎಲ್ಲ ನೋಡೋಣ. ಅದ್ರವರೆಗೂ ಎಲ್ಲಾರು ಖುಷಿಯಾಗಿರಿ, ಟ್ರೈ ಮಾಡಿ. ಗೊತ್ತು ಕಷ್ಟ ಇದೆ ಈಗ ಖುಷಿಯಾಗಿರೋದು ಅಂತ. ಬಟ್ ಈ ನೆಕ್ಸ್ಟ್ ಗೇಮ್ ಯಾವಾಗಿರೋದು? ನೆಕ್ಸ್ಟ್ RCB ಗೇಮ್ ಸಂಡೇ ವರ್ಸಸ್ ಮುಂಬೈ ಇಂಡಿಯನ್ಸ್ ಇನ್ ನಮ್ಮ ಹೊಸ ಕೋಟೆ ರಾಯ್ಪುರ್. ರಾಯ್ಪುರ್. ಅಟ್ಲೀಸ್ಟ್ ಎಲ್ಲಾರು ನಮ್ಮ ಕಿತ್ತೋಗಿರೋ ನನ್ ಮಕ್ಳು ಇದು ಕೇಳಿರಲ್ಲ ಅನ್ಕೋತೀನಿ. 10% ಸೀಟ್ಸ್. ಇಲ್ಲ, ಅದು ಬೇರೆ ಪೊಲಿಟಿಕ್ಸ್ ಇದೆ. ಅದನ್ನ ರಾಯ್ಪುರ್ ಮ್ಯಾಚ್ ಆದ್ಮೇಲಿಂದ ಬೇಕಾದ್ರೆ ಮಾತಾಡೋಣ. ಬಟ್ ನನ್ಗೆ ಇನ್ನೊಂದು ಏನು ಅಂತಂದ್ರೆ, ಆ ಹೋಪ್ಲೆಸ್ ಮುಂಬೈ ಇಂಡಿಯನ್ಸ್ ಎಷ್ಟು ಹೋಪ್ಲೆಸ್ ಇದಾರೆ ಈ ಸತಿ ಅವ್ರಿಗೆ ಇಡೀ ಟೀಮು ಅಂತಂದ್ರೆ, ಅಷ್ಟು ಹೋಪ್ಲೆಸ್ ಸ್ಕ್ವಾಡ್ ನಾನು ಇನ್ನು LSG ಟೀಮ್ಸ್ ನೋಡಿಲ್ಲ ಅಷ್ಟು ಹೋಪ್ಲೆಸ್ ಆಗಿ ಆಡೋದನ್ನ. ಸೊ ಅದು ಒಂದು ಹೋಪ್ ಇದೆ ನನ್ಗೆ. ಸೊ ಅವರು ನಾವ್ ಹೆಂಗ್ ಶೂಟ್ ಮಾಡ್ಕೋತಿದೀವೋ ನಾವೇ, ಅವರು ಅದೇ ತರ ಶೂಟ್ ಮಾಡ್ಕೋತಾ ಇದ್ರು ಅವ್ರವ್ರಿಗೆನೆ. ನಾವು ಅನ್ಅವೇರ್ ಆಗಿ ಶೂಟ್ ಮಾಡ್ಕೋತಿದೀವಿ, ಅವ್ರು ಅವೇರ್ ಆಗಿ ಶೂಟ್ ಮಾಡ್ತಾ ಇದ್ರು ಅವ್ರವ್ರನ್ನೇ. ಸೊ ಆ ಒಂದು ಹೋಪ್ ಇಂದ ನಾನು ನೆಕ್ಸ್ಟ್ ಮ್ಯಾಚ್ಗೆ, ನಾವು ನೆಕ್ಸ್ಟ್ ಗೇಮ್ಗೆ ಅದನ್ನ ನೋಡೋಣ. ಈಗೆಲ್ಲ ಚಾನ್ಸಸ್ ಇದೆ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಗೇಮ್. ಅದು ಒಂದೇ ರೀಸನ್ಗೆನೆ. ಸೊ ಅದನ್ನ ಹೇಳ್ತಾ ಈ ಎಪಿಸೋಡ್ ನ ಮುಗಿಸೋಣ ಅಂತ ಅನ್ಕೋತೀನಿ. ಅಲ್ಲ, ನಮ್ದು ರೀಸೆಂಟ್ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಾವು ಪ್ರಿವ್ಯೂ ಎಪಿಸೋಡೇ ಮಾಡ್ತಿಲ್ಲ. ಅದಕ್ಕೇನೆ ವಿಷ್ಣು ಅವ್ರು ಈಗಲೇ ಟ್ರೈಲರ್ ಕೊಟ್ಬಿಟ್ರು. ಆಕ್ಚುಲಿ ಒಳ್ಳೇದಾಯ್ತು. ಹೌದು, ಯಾಕೆಂದ್ರೆ ಅದು ನಮ್ಮನ್ನ ನಂಬಕ್ಕಾಗಲ್ಲ. ನಮ್ಮ ಮೇಲೆ ದಯವಿಟ್ಟು ನಮ್ ವ್ಯೂವರ್ಸ್ ನಂಬಿಕೆ ಇಟ್ಕೋಬೇಡಿ. ಬಂದ್ಬಿಟ್ಟು ಎಪಿಸೋಡ್ ಮಾಡ್ತೀವಿ ಮಾಡಲ್ಲ, ಆಮೇಲಿಂದ ಪ್ರೈವೇಟ್ ಮೆಸೇಜ್ ಕಳ್ಸೋದು, ವೈ ಬ್ರೋ ಡಿಡ್ ಡು ಎಪಿಸೋಡ್ ಟುಡೇ, ವಾಸ್ ಲುಕಿಂಗ್ ಫಾರ್ವರ್ಡ್ ಅಂತೆಲ್ಲ. ಸುಮ್ನೆ ಆಮೇಲೆ ನಮಗೂ ಉಸಕ್ಕೆ ಇದನ್ನೆಲ್ಲ ಮಾಡ್ಬೇಡಿ. ಬೇಕಾದ್ರೆ ಕಮೆಂಟ್ ಮಾಡಿ ಯೂಟ್ಯೂಬ್ ಅಲ್ಲಿ, ಇಲ್ಲ ವೇರ್ ಇಸ್ ಎಪಿಸೋಡ್ ಅಂತ ಒಂದು ಜನ ಮಾಡ್ತಾರಲ್ಲ ಸ್ಪ್ಯಾಮ್, ಮಾತ್ರ ಮಾಡಿ. ಸುಮ್ನೆ ಆಮೇಲೆ ಯಾಕೆ ರೆಕಾರ್ಡ್ ಮಾಡ್ಲಿಲ್ವಾ ಅಂತೆಲ್ಲ. ಇಲ್ಲ, ನಮ್ದು ಒಂಥರ ಇಂಟರ್ನ್ಯಾಷನಲ್ ಆಡಿಯನ್ಸ್ ಆಯ್ತಾ. ಎಲ್ಲ ಅಮೆರಿಕ, ಜರ್ಮನಿ ಇಂಥ ಕಡೆಯಿಂದೆಲ್ಲ ನೋಡ್ತಾರೆ ಎಷ್ಟೊಂದ್ ಜನ. ಅವ್ರ ಮಧ್ಯರಾತ್ರಿ 2 ಗಂಟೆಗೆ ಇಲ್ಲ ಮಧ್ಯರಾತ್ರಿ 2 ಗಂಟೆಗೆ ಮೆಸೇಜ್ ಕಳಿಸ್ತಾರೆ, ವೇರ್ ಇಸ್ ಎಪಿಸೋಡ್ ಬ್ರೋ ಅಂತ. ನಾವೀಗ ಏನ್ ಮಾಡೋದು ಆ ಟೈಮಲ್ಲಿ? ಅದಕ್ಕೆ ಒಂದ್ ಸ್ವಲ್ಪ ನಾವು ಸ್ವಲ್ಪ ಎಂಪ್ಲಾಯ್ಡ್ ಪೀಪಲ್ ಆಯ್ತಾ. ನಮ್ಗೆ ಒಂದ್ ಸ್ವಲ್ಪ ಈ CSK ಫ್ಯಾನ್ಸ್ ಹೇಳ್ತಾರೆ, TVK ಗೆಲ್ಲ ವೋಟ್ ಹಾಕುವಂತವ್ರಲ್ಲ, ಜಾಬ್ಲೆಸ್ ಪೀಪಲ್ ಅಲ್ಲ ನಾವು. ಸೊ ದಯವಿಟ್ಟು ಇರೋದು ಕಾಂಗ್ರೆಸ್ ಪವರ್ ಅಲ್ಲಿ, ನಾವು ಸುಮ್ನೆ ನಮ್ ತಲೆ ಮೇಲೆ ಕಲ್ಲಾಕೋಬಾರ್ದ. ಕರೆಕ್ಟ್. ನಮ್ಮ ಒಬ್ಬ ಜರ್ಮನ್ ಸಬ್ಸ್ಕ್ರೈಬರ್ಗೆ ಗೂಟ ನಾಕ್ಟ್
ಅನ್ಬೇಕು ಇವಾಗ. ಸೊ ಅದನ್ನ ಸ್ವಲ್ಪ ಮೋಸ್ಟ್ಲಿ ಕೂಟನ್ ಯೋಚನೆ ಮಾಡಿ, ಅದೇನೋ ಸ್ವಲ್ಪ ಕನ್ಸಿಡ್ರೇಟ್ ಆಗಿರ್ಬೇಕು. ಹೈಲ್ ಏನೋ ಅಂತಾರಲ್ಲ ಅದೆಲ್ಲ ಅಂದ್ಬಿಡಿ. ಆಮೇಲೆ ಹೇಳ ನಾವು ಸ್ವಲ್ಪ ಜಾಬ್ ಇರೋ ಪೀಪಲ್, ಸೊ ಅದನ್ನ ಸ್ವಲ್ಪ ಕನ್ಸಿಡರೇಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾವು ಕೇಳೋದು. ಆಮೇಲಿಂದ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ. ನಾವು ತುಂಬಾ ಎಫರ್ಟ್ ಇಟ್ಟು ಮಾಡ್ತೀವಿ ನಾವು ಜಾಬ್ಸ್ ಅದೆಲ್ಲ ಇದ್ರು. ಎವ್ರಿ ತಮ್ನೇಲ್ ಯೋಚನೆ ಮಾಡಿ ಮಾಡ್ತೀವಿ, ಎವ್ರಿ ಟಾಕಿಂಗ್ ಪಾಯಿಂಟ್ ಯೋಚನೆ ಮಾಡಿ ಮಾಡ್ತೀವಿ. ಸುಮ್ನೆ ಬೇರೆ ಇವಾಗ ಬೇರೆ ಪಾಡ್ಕಾಸ್ಟ್ ಅಲ್ಲೂ ಮ್ಯಾಚ್ ಆಯ್ತಾ 10 ನಿಮಿಷದಲ್ಲಿ ಲೈವ್ ರಿಯಾಕ್ಷನ್ಸ್, ಲೈವ್ ಪ್ರಿಡಿಕ್ಷನ್ಸ್ ಅದೆಲ್ಲ ಮಾಡ್ತಿರ್ತಾರೆ. ಅವ್ರದ್ದು ಬೇರೆ ಅಜೆಂಡಾನೇ, ನಮ್ದೇ ಬೇರೆ ಅಜೆಂಡಾ. ನಮ್ ಹೆಸರಿರೋದು ಅದಕ್ಕೇನೆ ನೊಂದವರ ಸಂಘ ಅಂತ. ಸೊ ನಾವು ಯೋಚನೆ ಮಾಡ್ಕೊಂಡು ಎಲ್ಲ ಅನಾಲಿಸಿಸ್ ನ ಅನಲೈಸ್ ಮಾಡಿ ಬಂದ್ ಹೇಳ್ತೀವಿ. ಬೇರೆಯವ್ರ ತರ ಇದಾಯ್ತು ಅದಾಯ್ತು ಅಷ್ಟೇ, ನೆಕ್ಸ್ಟ್ ಇದಾಗುತ್ತೆ ಅದಾಗುತ್ತೆ ಅಂತ ಬಾಯಿ ಬಂದಿದ್ದು ಹೇಳಲ್ಲ. ಸೊ ಇದನ್ನು ಸ್ವಲ್ಪ ಕನ್ಸಿಡ್ರೇಟ್ ಮಾಡ್ಕೋಬೇಕು. ಬಿಕಾಸ್ ನಾವು ವಿಷ್ಣು ಹೇಳ್ದಂಗಾನೆ ವಿ ಆರ್ ನಾಟ್ TMC ಕಾಂಗ್ರೆಸ್ ವರ್ಕರ್ಸ್ ಟೈಪ್ ಜಾಬ್ಲೆಸ್. ನಾವು ಸ್ವಲ್ಪ ಕೆಲಸನೇ ಮಾಡ್ತೀವಿ. ಸ್ವಲ್ಪ ತುಂಬಾ ಪೊಲಿಟಿಕಲ್ ಆಗ್ಬಿಡ್ತು, ಬಟ್ ಅದು ಒಂದು ಜೋಕ್ ಎಲ್ಲ ಹೇಳ್ಬೇಕಾಗಿತ್ತು. ಇಲ್ಲ ಆಗ್ಬೇಕು. ಇಲ್ಲೊಂಥರ ಅದು ಇದಿದೆ, ಯಾರನ್ನು ಕನ್ಫ್ರಂಟ್ ಮಾಡಲ್ಲ, ಯಾರನ್ನು ಆನೆಸ್ಟ್ ಆಗಿರಲ್ಲ. ನಮ್ ಹಾರ್ಟ್ ಅಲ್ಲಿ ಇರೋದು ಹೇಳ್ಬೇಕು. ಅವ್ರು ಬಂದು ಈಗ ಹೊಡೆದ್ರೆ ಹೊಡಿಲಿ, ಹಾರ್ಟ್ ಅಂತೂ ಸರಿಗಿರ್ಬೇಕು. ಈ ಒಂದು ಒಳ್ಳೆ ನೋಟ್ ನಲ್ಲಿ ನಾವು ಎಂಡ್ ಮಾಡ್ತಾ ಇದೀವಿ ಎಪಿಸೋಡ್ ನ. ಸೊ ಥ್ಯಾಂಕ್ ಯು. ಇಲ್ಲಿವರೆಗೂ ಯಾರ್ಯಾರು ಕೇಳಿಸ್ಕೊಂಡಿರ್ತೀರೋ, ಹೋಪ್ಫುಲಿ ನಿಮ್ಗೆ ಎಪಿಸೋಡ್ ಸಖತ್ ಮಜಾ ಬಂದಿರುತ್ತೆ. ಅದನ್ನ ಸ್ವಲ್ಪ ಲೈಕ್, ಶೇರು, ಆಮೇಲೆ ಕಮೆಂಟ್ ಅಲ್ಲಿ ತೋರಿಸಿ, ನಮ್ಗೂನು ಖುಷಿ ಆಗತ್ತೆ ಅಂತ ಹೇಳ್ತಾ ನಿಮ್ಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ. ನೆಕ್ಸ್ಟ್ ಎಪಿಸೋಡ್ ಅದೇ ಆದ್ರೆ ಬರ್ತೀವಿ, ಇಲ್ಲಾಂದ್ರೆ ಕಮೆಂಟ್ಸ್ ಅಲ್ಲಿ ಬರೀರಿ ವೈ ಡಿಡ್ ಯು ಕಮ್ ಬ್ರೋ, ವೇರ್ ಇಸ್ ಎಪಿಸೋಡ್ ಬ್ರೋ ಅಂತ. ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್.